ಇಲ್ಲಿ ಸಂಭವಿಸುವೆಂದೆನ್ನ ಹೃದಯದಲ್ಲಿ ಬಾಗಿಲ್ಲಿ ಸಂಭವಿಸುವೆಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿತ ಸತ್ಯಾವತಾರ ಬಾಗಿಲ್ಲಿ ಸಂಭವಿಸುವೆಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವ ಭವದಿ ಭವಿಸಿ ಹೇ ಭವ ವಿಧುರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಹಾಗಿಲ್ಲಿ ಸಂಭವಿಸುವೆಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿತ ಸತ್ಯಾವತಾರ ಮಂಟನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮಂಟನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ ಮೂಡಿ ಬಂದೆನ್ನ ನರರೂಪ ಚೇತನದಿ ಮೂಡಿ ಬಂದೆನ್ನ ನರರೂಪ ಚೇತನದಿ ನಾರಾಯಣತ್ವಕ್ಕೆ ದಾರಿ ತೋರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಇಲ್ಲಿ ಸಂಭವಿಸುವೆಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಅಂದು ಅರಮನೆಯಲ್ಲಿ ಮತ್ತೆ ಸೆರಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿಲಲಿ ಅಂದು ಅರಮನೆಯಲ್ಲಿ ಮತ್ತೆ ಸೆರಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿಲಲಿ ದೇಶ ದೇಶದಿ ವೇಷ ವೇಷಾಂತರವನು ಆಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂತು ಶೋಧಿಸಿರುವೆಯಲ್ಲ ಸೃಷ್ಟಿ ಲೋಲ ಅವತರಿಸುಬಾಗಿಲ್ಲಿ ಇಂದನ್ನ ಚೈತ್ಯದಲ್ಲಿ ಹೇ ದಿವ್ಯ ಸಚ್ಚಿದಾನಂದಶೀಲ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಹೇ ಬಾಗಿಲ್ಲಿ ಸಂಭವಿಸುವೆಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಕುಟುಂಬದ ಎಲ್ಲ ಯಜಮಾನಿಗಳಿಗೆ ಎಲ್ಲ ಗೃಹಲಕ್ಷ್ಮಿಗಳಿಗೆ ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡುವಂತ ನಮಸ್ಕಾರಗಳು.
ಕರ್ನಾಟಕ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆಯ ಯೋಜನೆಯಾದಂತ ಗೃಹಲಕ್ಷ್ಮಿಯನ್ನ 30ನೇ ತಾರೀಕು ಇವತ್ತೇ ನಾವು ಜಾರಿಗೊಳಿಸ್ತಾ ಇದ್ದೀವಿ. ಚುನಾವಣೆ ಪೂರ್ವ ತಮಗೆ ಕೊಟ್ಟಂತ ಭಾಷೆಯ ಹಾಗೆ ಮನೆ ಯಜಮಾನಿಗಳನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಒಂದು ಕನಸನ್ನ ನನಸು ಮಾಡಲಿಕ್ಕೆ ಹೊರಟಿದ್ದಾರೆ. ನುಡಿದಂತ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ರಾಜ್ಯದ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಸ್ವಾಭಿಮಾನದ ಜೀವನ ಮಾಡಲಿಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನ ನೇರವಾಗಿ ತಮ್ಮ ಅಕೌಂಟ್ಗೆ ಹಾಕ್ತೀವಿ. ಈ ಒಂದು ಯೋಜನೆಯ ಲಾಭವನ್ನ ಪಡೆದು ತಾವು ಸ್ವಾಭಿಮಾನದಿಂದ ಜೀವನವನ್ನ ನಡೆಸಿ ನಮ್ಮ ಸರ್ಕಾರದ ಮೇಲೆ ಸದಾ ತಮ್ಮ ಆಶೀರ್ವಾದ ಇರಲಿ. ತಮ್ಮ ಆಶೀರ್ವಾದವೇ ನಮ್ಮ ಸರ್ಕಾರಕ್ಕೆ ಶ್ರೀರಕ್ಷೆ ಅಂತ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿಯ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ಬೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿಯ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ಬೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಮೂಲೆಗಡೆಯ ಸಿರಿಗಳಲ್ಲಿ ದೇಗುಲಗಳ ವ್ಯಕ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮನವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಮನವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಈ ವತ್ಸರ ನಿರ್ಮತ್ಸರ ಮನಗುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿಯ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ಬೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ
ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಮಾತೆಯರೇ, ಸಹೋದರಿಯರೇ, ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ. ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ವಿತರಣೆ ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗಾಗಿ ಹಮ್ಮಿಕೊಂಡಿದೆ. ಸ್ತ್ರೀ ಸ್ವಾವಲಂಬನೆಯತ್ತ ಒಂದು ದಿಟ್ಟ ಹೆಜ್ಜೆ. ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳ ಧನಭಾಗ್ಯವನ್ನು ಕಲ್ಪಿಸುವಂತಹ ಮಹತ್ತರ ಮೈಲಿಗಲ್ಲು ಗೃಹಲಕ್ಷ್ಮಿ. ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜಾರಿಯಾಗುತ್ತಿರುವಂತಹ ಜನಪರವಾದಂತಹ ಯೋಜನೆ ಇದು ಗೃಹಲಕ್ಷ್ಮಿ. ಬಂಧುಗಳೇ, ಇದಾಗಲೇ ಗೃಹಲಕ್ಷ್ಮಿ ಯೋಜನೆಯನ್ನ ಅನುಭವಿಸೋದಕ್ಕೆ 2,000 ರೂಪಾಯಿಗಳನ್ನು ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಬಳಸುವುದಕ್ಕೆ ಮನೆಯ ಒಡತಿಯರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ರಾಜ್ಯದಾದ್ಯಂತ 1,11,50,285 ಫಲಾನುಭವಿಗಳು ನೋಂದಾವಣೆಯನ್ನ ಮಾಡಿಕೊಂಡಿದ್ದಾರೆ. ಏನು ಕೊಡೋಣ ಈ ಮಹತ್ತರ ಯೋಜನೆಗೆ ನಾವೆಲ್ಲರೂ ಒಟ್ಟಾಗಿ ಬೆಂಬಲಿಸೋಣ ಅಂದ್ರೆ ಚಪ್ಪಾಳೆಗಳ ಮುಖೇನ ಬೆಂಬಲಿಸೋಣ. ಪ್ರೀತಿಯ ಬಂಧುಗಳೇ, ಅತ್ಯಂತ ಹೆಮ್ಮೆಯ ವಿಚಾರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಹಾಲಕ್ಷ್ಮಿಯಂತಹ ಸಚಿವೆ, ಸನ್ಮಾನ್ಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಗೃಹಲಕ್ಷ್ಮಿಯನ್ನ ಮನೆ ಮನೆಗೆ ತಲುಪಿಸುವಂತಹ ಈ ಮಹತ್ತರ ಯೋಜನೆಯನ್ನ ಮುನ್ನಡೆಸ್ತಾ ಇರುವಂತವರು. ಅವರ ಹೆಸರಿನಲ್ಲೇ ಲಕ್ಷ್ಮಿ ಇದೆ. ಲಕ್ಷ್ಮಿಯನ್ನ, ಧನಲಕ್ಷ್ಮಿಯನ್ನ, ಧನಭಾಗ್ಯವನ್ನ ಪ್ರತಿ ಮನೆಯ ಯಜಮಾನಿಗೆ ತಲುಪಿಸುವಂತಹ ಮಹತ್ತರವಾದಂತಹ ಕನಸು ಅವರದು. ಬೆಳಗಾವಿಯ ಕಿತ್ತೂರು ಚೆನ್ನಮ್ಮನ ನೆಲದಿಂದ ಎದ್ದು ಬಂದಿರುವಂತಹ ದಿಟ್ಟ ನಾಯಕಿಯ ನೇತೃತ್ವದಲ್ಲಿ ಗೃಹಲಕ್ಷ್ಮಿ ಮನೆಯೊಡತಿಯರ ಮಡಿಲಿಗೆ ಸೇರಲಿದೆ. ಬಂಧುಗಳೇ, ನಿಮ್ಮೆಲ್ಲರ ಚಪ್ಪಾಳೆಗಳ ಮುಖೇನ ಅಭಿನಂದಿಸೋಣ ಈ ಯೋಜನೆಯ ರೂವಾರಿಗಳನ್ನ, ನಾಯಕರನ್ನ. ಕಾರ್ಯಕ್ರಮಕ್ಕೆ ಇದಾಗಲೇ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಬಂಧುಗಳೇ, ನಿಮ್ಮೆಲ್ಲರನ್ನ ಉದ್ದೇಶಿಸಿ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು, ಅದರಲ್ಲಿ ಇದಾಗಲೇ 100 ದಿನಗಳನ್ನು ಪೂರೈಸಿರುವಂತಹ ಈ ಹೊತ್ತಿನಲ್ಲಿ, ಶುಭ ಗಳಿಗೆಯಲ್ಲಿ 4 ಗ್ಯಾರಂಟಿಗಳು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಂಡು ಜನಮನವನ್ನ ತಲುಪಿವೆ. ಕರ್ನಾಟಕ ಸರ್ಕಾರದ ಕಾರ್ಯವೈಖರಿ, ಜನಪರವಾದಂತಹ ಕಾಳಜಿ ಎಲ್ಲವನ್ನ ಕುರಿತಾಗಿ ಮಾತನಾಡೋದಕ್ಕೆ ಮಾನ್ಯ ಶಾಸಕರಾದಂತಹ ಶಿವಲಿಂಗೇಗೌಡರು ನಮ್ಮ ವೇದಿಕೆಯಲ್ಲಿ ಇದಾಗಲೇ ಇದ್ದಾರೆ. ಅವರನ್ನ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಅಭೂತಪೂರ್ವವಾದ ಚಪ್ಪಾಳೆಗಳ ಮುಖೇನ ಸ್ವಾಗತಿಸೋಣ, ಬರಮಾಡಿಕೊಳ್ಳೋಣ ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು. ಈ ಒಂದು ಮಹತ್ತರವಾಗಿರ್ತಕ್ಕಂಥ ಐತಿಹಾಸಿಕ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಸಿದ್ದರಾಮಣ್ಣವರ ನೇತೃತ್ವದಲ್ಲಿ ತಂದಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಮತ್ತು ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಜಾರಿಗೆ ತರಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕಾಗುತ್ತೆ. ಗೃಹ ಜ್ಯೋತಿ ಯಾವ ಉದ್ದೇಶಕ್ಕೋಸ್ಕರ
ಘನ ಸರ್ಕಾರ ಈ ಯೋಜನೆಯನ್ನು ತಂದಿದೆ ಅಂತಕ್ಕಂಥದ್ದನ್ನ ತಿಳಿಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವ ಶೋಷಿತ ವರ್ಗ ತಮ್ಮ ದಿನನಿತ್ಯದ ಜೀವನಕ್ಕೆ ಬಹಳ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಎಲ್ಲರೂ ಸುಖವಾಗಿ ಜೀವನ ಮಾಡಬೇಕು, ಅವರ ಕಷ್ಟ ಕಾರ್ಪಣ್ಯದಲ್ಲಿ ನೆರವಾಗಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ರೈತ ಸಮುದಾಯ ಇರಬಹುದು, ಕೂಲಿಕಾರ ಸಮುದಾಯ ಇರಬಹುದು, ಮನೆಯಲ್ಲಿ ಯಜಮಾನಿಕೆ ಮಾಡ್ತಕ್ಕಂಥ ಗೃಹಿಣಿಗೆ ಅದರ ಕಷ್ಟ ಗೊತ್ತಿರುತ್ತೆ. ಅಂತಹ ಸಂದರ್ಭದಲ್ಲಿ ತಿಂಗಳಿಗೆ ಅವರ ಮನೆಯ ಬಾಗಿಲಿಗೆ 2,000 ರೂಪಾಯಿಗಳು ತಲುಪಿದಂಥ ಸಂದರ್ಭದಲ್ಲಿ ನೀವು ಆಲೋಚನೆಯನ್ನು ಮಾಡಬೇಕು. ಇವತ್ತಿನ ದಿವಸ ಮೊದಲು ಉಜ್ವಲ ಯೋಜನೆಯಲ್ಲಿ ಗ್ಯಾಸನ್ನ 400 ರೂಪಾಯಿಗೆ ಕೊಟ್ಟರು, ಕೊನೆಗೆ 1,400 ರೂಪಾಯಿ ಆಗಿದೆ. ಅಂತ ಬೆಲೆಗಳ ಏರಿಳಿತದಲ್ಲಿ ಉಂಟಾಗತಕ್ಕಂಥ ಸಂದರ್ಭದಲ್ಲಿ ಆ ಸಂಸಾರಗಳೇನು ಸಂಕಷ್ಟಕ್ಕೆ ಸಿಲುಕ್ತವೆ. ಅಂತ ಸಂದರ್ಭದಲ್ಲಿ ನಾವು ಕೊಡ್ತಕ್ಕಂಥ ಸರ್ಕಾರ, ಘನ ಸರ್ಕಾರ ಕೊಡ್ತಕ್ಕಂಥ 2,000 ರೂಪಾಯಿ ಬಹಳ ಉತ್ತಮವಾದಂಥ ರೀತಿಯಲ್ಲಿ ನೆರವಿಗೆ ಬರುತ್ತೆ. ಸಂಸಾರವನ್ನು ನಡೆಸ್ತಕ್ಕಂಥ ತಾಯಿಗೆ ಅದರ ಕಷ್ಟ ಗೊತ್ತಿರುತ್ತೆ, ಮಗುವಿನ ಫೀಸನ್ನು ಕಟ್ಟಬೇಕಾಗಿರುತ್ತೆ. ಈ ಬೆಲೆಗಳ ಏರಿಳಿತದಲ್ಲಿ ಆಗ್ತಕ್ಕಂಥ ವೈಪರೀತ್ಯವನ್ನ ಸರಿದೂಗಿಸಿಕೊಂಡು ಆ ಸಂಸಾರವನ್ನ ಗೃಹಿಣಿಯಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಿಜವಾಗಲೂ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನ ಸರ್ಕಾರ ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಇವತ್ತು 5 ಗ್ಯಾರಂಟಿಗಳನ್ನ ಇವತ್ತು ಸರ್ಕಾರ ಜಾರಿಗೆ ತಂದಿದೆ. ಗೃಹಲಕ್ಷ್ಮಿ ಒಂದಲ್ಲ, 5 ಗ್ಯಾರಂಟಿಗಳು. 5 ಗ್ಯಾರಂಟಿಗಳಲ್ಲಿ ಯಾವ 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ರು, ಹಿಂದೆ 7 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಪರಿಪಾಠವನ್ನ ಬಡವರಿಗೆ ಹಸಿವಿನಿಂದ ಯಾರು ನರಳಬಾರದು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು 5 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ 7 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿತ್ತು ಅದನ್ನ ಇವತ್ತಿನ ದಿವಸ 10 ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡ್ರು. ಕಾರಣಾಂತರದಿಂದ ಕೇಂದ್ರ ಸರ್ಕಾರದ ಒಂದು ಭಿನ್ನತೆಯಿಂದ ನಮಗೇನು ಅಕ್ಕಿ ಸಿಗಲಿಲ್ಲ. ಇವತ್ತು ಅಕ್ಕಿ ಗೋಡೆನಲ್ಲಿ ಕೊಳಿತಾ ಇದೆ. ನಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ತಿಳಿಸಿದ್ರು, ನಿಮಗೆ ಅಕ್ಕಿಯನ್ನು ಕೊಡ್ತೇವೆ, ನಾವು ನಿಮಗೆ ಅಕ್ಕಿಯನ್ನು ಕೊಟ್ಟು ಬಡವರ ಹಸಿವಿಗೆ ಮುಕ್ತರಾಗ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಂತ ಕೇಂದ್ರ ಸರ್ಕಾರ ಮಾತಿಗೆ ಕದಿತು. ಆದರೆ ಮಾತಿಗೆ ಕದ್ದಂತೆ ಘನ ಸರ್ಕಾರ, ಸಿದ್ದರಾಮಣ್ಣವರ ನೇತೃತ್ವದ ಸರ್ಕಾರ ಮಾತಿಗೆ ಕದಿಲಿಲ್ಲ. 1 ಕೆಜಿ ಅಕ್ಕಿಗೆ 34 ರೂಪಾಯಿ ಅಂತೆ. ಪ್ರತಿಯೊಬ್ಬರಿಗೆ 170 ರೂಪಾಯಿ ಹಣವನ್ನ ಸಂದಾಯ ಮಾಡತಕ್ಕಂಥ ಒಂದು ದಿಟ್ಟತನದ ನಿಲುವನ್ನ ಇವತ್ತು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಗೃಹ ಜ್ಯೋತಿ ಅಂತ ಒಂದು ಮಹತ್ತರವಾದಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದು 0 ಅಕೌಂಟ್ನಲ್ಲಿ ಇವತ್ತು ಯಾರು ವಿದ್ಯುತ್ ಶಕ್ತಿಯಿಂದ ಕಟ್ಟತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಜಾರಿ ತರ್ತಕ್ಕಂಥ ನಿಟ್ಟಿನಲ್ಲಿ ನೀವೇನು ಇಷ್ಟೊಂದು ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಮಹಿಳೆಯರು ಸೇರಿದ್ದೀರಿ, ನಿಮಗೆ ಆಧಾರವಾಗಿ ನೀವು ಮನೆಯಲ್ಲಿ ಬಂಧಿತರಾಗಬಾರ್ದು, ಎಲ್ಲ ಕಡೆ ತಿರುಗಾಡಬೇಕು, ನಿಮಗೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ದೃಷ್ಟಿಯಿಂದ ಫ್ರೀ ಬಸ್ ಪಾಸ್ ಅನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ನೀವು ತಿರುಗ್ತಕ್ಕಂಥ ಬಸ್ನಲ್ಲಿ ಫ್ರೀ ಬಸ್ ಪಾಸ್ನಲ್ಲಿ ಹೋಗ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ನಿರುದ್ಯೋಗಿ ಯುವಕರಿಗೆ
ನಿರುದ್ಯೋಗಿ ಯಾರು ಪದವೀಧರರಿದ್ದಾರೆ ಅವರಿಗೆ 3,000 ರೂಪಾಯಿಯನ್ನು ಕೊಡ್ತಕ್ಕಂಥ ನಿರ್ಣಯವನ್ನು ಸರ್ಕಾರ ಮಾಡಿದೆ. ಇವತ್ತು ಬಹಳ ಮಟ್ಟಿಗೆ ಮಾತನಾಡ್ತಾರೆ, ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಬಹಳ ಜನ ಪತ್ರಿಕೆಯಲ್ಲಿ ಬರೀತಾರೆ, ಓ ಎಲ್ಲ ಗ್ಯಾರಂಟಿಗೋಸ್ಕರ ದುಡ್ಡು ಹೋಯ್ತು, ಉಳಿದಿರ್ತಕ್ಕಂಥ ದುಡ್ಡು ಎಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾನು ಹಿಂದೆ ನಡೆಸಿದಂತ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ನೀವು ಈ ರಾಜ್ಯದ ಆಡಳಿತವನ್ನು ಬಿಟ್ಟು ಹೋಗ್ತಕ್ಕಂಥ ಕಾಲದಲ್ಲಿ ನಮ್ಮಿಂದ ಅನ್ಯಾಯ ಆಗಿಲ್ಲ. 2,55,000 ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಗಳನ್ನು ನೀವು ಬಿಟ್ಟು ಹೋಗಿದ್ದೀರಿ. 35,000ಕ್ಕೂ ಅತಿ ಹೆಚ್ಚಿನ ಬಿಲ್ ಪಾವತಿ ಹಣವನ್ನ ನೀವು ಈ ರಾಜ್ಯದ ಹೊರೆಯನ್ನು ಮಾಡಿ ಹೋಗಿದ್ದೀರಿ. ನಿಮಗೆ ಇದರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಇಲ್ಲ. ನಿಮ್ಮ 35,000 ಬಿಲ್ಲಿನ ಹಣವನ್ನು ನಾವು ತೀರಿಸಬೇಕಾಗಿದೆ. 2,55,000 ಕೋಟಿ ಏನು ನೀವು ಕಾಮಗಾರಿಗಳನ್ನು ಬಿಟ್ಟು ಹೋಗಿದಿರೋ ಅದನ್ನು ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿಯೂ ಕೂಡ ಇವತ್ತು ಸಿದ್ದರಾಮಣ್ಣವರ ಸರ್ಕಾರಕ್ಕಿದೆ. ಇದನ್ನು ನೀವು ಮುಚ್ಚಿ ಹೇಳಿದ್ರೆ ಆಗೋದಿಲ್ಲ, ನೀವು ಮುಚ್ಚಿಕೊಂಡು ಹೇಳಿದ್ರೆ ಆಗೋದಿಲ್ಲ, ಇದನ್ನ ಮರಮಾಚಿದ್ರೆ ಆಗೋದಿಲ್ಲ. ಇದು ಸತ್ಯ. ಈ ಸತ್ಯವನ್ನ ಬಯಲಿಗೆಡಬೇಕು. ಯಾರು ಈ ಸರ್ಕಾರವನ್ನು ದಿವಾಳಿ ಮಾಡೋದರು? ನೀವು ಈ ಸರ್ಕಾರವನ್ನು ದಿವಾಳಿ ಮಾಡೋಗಿರೋರು. 35,000ಕ್ಕೂ ಅಧಿಕವಾಗಿರ್ತಕ್ಕಂಥ ಬಿಲ್ಲಿನ ಮೊತ್ತವನ್ನು ಉಳಿಸಿ 2,55,000 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಬಿಟ್ಟು ಹೋಗಿರ್ತಕ್ಕಂಥವರು. ನಿಮಗೆ ನಿಮ್ಮ ಆಡಳಿತ ವೈಖರಿ ಸರಿಯಾ? ನೀವು ಮಾಡಿರ್ತಕ್ಕಂಥದ್ದು ಸರಿಯಾ? ಈ ಬಡವರಿಗೆ, ದೀನ ದಲಿತರಿಗೆ, ಯಾರು ಈ ಹಣವೇ ಕಾಯಕ ಅಂತೇಳಿ ನಂಬ್ಕೊಂಡಿರ್ತಾರೆ ಅಂತ ಬಂಧುಗಳಿಗೆ 2,000 ರೂಪಾಯಿಯನ್ನು ಕೊಟ್ರೆ ನಿಮಗೆ ತಡೀಲಿಕ್ಕಾಗೋದಿಲ್ವಲ್ಲ? ನೀವು ನಿರ್ಧಾರ ಮಾಡಬೇಕಾಗಿದೆ. ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರವನ್ನು ಉಳಿಸ್ಕೊಳ್ಬೇಕೆ? ಬಡವರ ಬಗ್ಗೆ ಕನಿಕರ ಇರ್ತಕ್ಕಂಥ ಸರ್ಕಾರವನ್ನು ಉಳಿಸ್ಕೋಬೇಕೆ? ಬಡವರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸರ್ಕಾರವನ್ನು ಉಳಿಸ್ಕೋಬೇಕೆ? ಯಾರನ್ನ ಬೆಂಬಲಿಸಬೇಕು ಅಂತಕ್ಕಂಥ ನಿರ್ಧಾರವನ್ನ ಮುಂದಿನ ದಿನಗಳಲ್ಲಿ ನೀವು ಮಾಡಬೇಕಾಗುತ್ತೆ. ಅಂತ ರೀತಿಯಲ್ಲಿ ಇವತ್ತು ಇವರ ವಾದ ಹೇಗಿದೆ ಅಂದ್ರೆ, ಇರ್ತಕ್ಕಂಥವ್ರಿಗೆ ತೆಗೆದುಕೊಂಡು ಹೋಗಿ ಎಲ್ಲನೂ ಕೊಡಬೇಕು ಅಂತಕ್ಕಂಥ ವಾದ ಇದೆ. ಅದಲ್ಲ, ಯಾರಿಗೆ ಅದರ ಅವಶ್ಯಕತೆ ಇದೆ, ಹಣದ ಅವಶ್ಯಕತೆ ಇದೆ, ಅವರಿಗೆ ಅದನ್ನ ಕೊಟ್ರೆ ಆ ಹಣ ಮತ್ತೆ ಟ್ರಾನ್ಸಾಕ್ಷನ್ಗೆ ಬರುತ್ತೆ, ಚಲಾವಣೆಗೆ ಬರುತ್ತೆ. ಇವರು ಮಾಡಿದ್ರು, ಕೇಂದ್ರ ಸರ್ಕಾರ ಮಾಡ್ತು. 15,000 ಕೋಟಿ ಕೈಗಾರಿಕೋದ್ಯಮಿಗಳಿಗೋಸ್ಕರವಾಗಿ ನೀವು ಮನ್ನಾ ಮಾಡಿದ್ರಿ. ಅದು ಯಾರಿಗೆ ತೀರ್ತು? ಯಾರಿಗೋಸ್ಕರ ಮಾಡಿದ್ರಿ ನೀವು? ಅವರು ಯಾರು ಬ್ಲಾಕ್ ಮನಿ ಓರ್ಡರ್ಸ್ ಇರ್ತಾರೆ, ಯಾರು ಕಪ್ಪು ಹಣವನ್ನು ಇಟ್ಕೊಂಡಿರ್ತಾರೆ, ಅವರಿಗೆ ನೀವು ಸಹಾಯ ಮಾಡಲಿಕ್ಕೆ ಈ ರೀತಿ ಸಹಾಯವನ್ನು ಮಾಡಿದ್ರೆ ಹೊರತು ನಿಮ್ಮಿಂದ ಯಾವುದೇ ಈ ಏನು ಮೂಲಭೂತವಾಗಿರ್ತಕ್ಕಂಥ ದುಡಿದು ತಿಂತಕ್ಕಂಥ ಶ್ರಮಿಕ ವರ್ಗಕ್ಕೆ ನೀವು ಸಹಾಯ ಮಾಡತಕ್ಕಂಥ ಯಾವುದೇ ಕೆಲಸಗಳನ್ನು ನಿಮ್ಮ ಸರ್ಕಾರ ಮಾಡಿಲ್ಲ ಅಂತಕ್ಕಂಥದ್ದನ್ನ ಇವತ್ತಿನ ದಿವಸ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಎಲ್ಲಿ ನೋಡಿದರೂ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿರೋದಕ್ಕೆ ಮಹಿಳೆಯರು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಸಿದ್ದರಾಮಣ್ಣವರ ಸರ್ಕಾರವನ್ನ ಪ್ರಶಂಸನೆ ಮಾಡಿ ಬಹಳವಾಗಿ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ಸಿದ್ದರಾಮಣ್ಣವರ ಸರ್ಕಾರಕ್ಕೆ ನೆರವಾಗಿ ನಿಂತಿರ್ತಕ್ಕಂಥದ್ದು. ಇಂಥ ಒಂದು ಬೃಹತ್ತಾಕಾರವಾಗಿರ್ತಕ್ಕಂಥ ಸಭೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಜನ ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಣ್ಣವರ. ಆದ್ರಿಂದ ಇವತ್ತಿನ ದಿವಸ ಈ ಸರ್ಕಾರಕ್ಕೆ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥವರಿಗೆ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಇವತ್ತು ಈ ಗೃಹಲಕ್ಷ್ಮಿ ಕಾರ್ಯಕ್ರಮ ಒಂದು ಉತ್ತಮವಾದಂಥ ಕಾರ್ಯಕ್ರಮವಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಮಾನ್ಯ ಶಾಸಕರಾದ ಶಿವಲಿಂಗೇಗೌಡರು ಸರ್ಕಾರದ ಮಳೆಯಲ್ಲಿ ಸಾಧನೆಗಳನ್ನ ಬಿರುಕು ಬಿಟ್ಟ ಭೂಮಿಗೆ ಬೆವರ ಹನಿ ಉಣಿಸಿ
ಬಿತ್ತಿ ಬೆಳೆದು ನಮಗೆಲ್ಲ ಅನ್ನ ನೀಡುವ ರೈತ, ದೇಶ ಕಟ್ಟುವ ಕಾರ್ಯದಲ್ಲಿ ನಿರತರಾಗಿರುವ ಶ್ರಮಿಕರು, ನಮಗಾಗಿ ಎಲ್ಲವನ್ನೂ ಸ್ವಚ್ಛವಾಗಿಡುವ ಪೌರ ಕಾರ್ಮಿಕರು, ತಮ್ಮ ಬೆವರು ಹರಿಸಿ ನಮಗೆ ಸುಭದ್ರ ಸೂರು ಒದಗಿಸಿಕೊಡುವ ಕಾರ್ಮಿಕ ವರ್ಗ, ಯಂತ್ರಗಳಿಗೆ ಒಗ್ಗಿ ಹೋಗಿರುವ ಫ್ಯಾಕ್ಟರಿ ಕಾರ್ಮಿಕರು, ಬಹುಪಾಲು ಸಮಯವನ್ನು ರಸ್ತೆಯಲ್ಲೇ ಕಳೆಯುವ ಆಟೋ, ಟ್ರಕ್ ಚಾಲಕರು, ಡೆಲಿವರಿ ಬಾಯ್ಸ್, ಅನಿಶ್ಚಿತತೆಯಲ್ಲೇ ಬದುಕು ದೂಡುವ ಗೌರ್ಮೆಂಟ್ ನೌಕರರು, 100-200 ರೂಪಾಯಿಗೆ ಬೆವರು ಸುರಿಸುವ ದಿನಗೂಲಿ ನೌಕರರು. ಸರ್ಕಾರದ ಯೋಜನೆಗಳು ಇಂತಹ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕೈಗೆ ಸುಲಭವಾಗಿ ದಕ್ಕುವಂತಾಗಬೇಕು. ಪ್ರತಿಯೊಬ್ಬರ ಜೀವನಕ್ಕೂ ಆರ್ಥಿಕ ಭದ್ರತೆ ಒದಗಿಸಿಕೊಡುವುದು ನಮ್ಮ ರಾಜ್ಯ ಸರ್ಕಾರದ ಧ್ಯೇಯ. ಅಸಹಾಯಕರ ಬಗ್ಗೆ ಕನಿಕರ ಉಳ್ಳವರಿಂದ ಮಾತ್ರ ಅನ್ನಭಾಗ್ಯದಂತಹ ಜನಪರ ಯೋಜನೆಗಳು ರೂಪುಗೊಳ್ಳಲು ಸಾಧ್ಯ. ಸಿದ್ದರಾಮಯ್ಯ ಅವರು ಅಧಿಕಾರದ ತಮ್ಮ ಮೊದಲ ಅಧ್ಯಾಯದಲ್ಲಿ ಇಂತಹ ಜನಪರ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದು ಜನಪರ ಮುಖ್ಯಮಂತ್ರಿ ಎಂದೆನಿಸಿದವರು. ತಮ್ಮ 2ನೇ ಅಧ್ಯಾಯದಲ್ಲಿ ಬಡವರ ಪರವಾದ ಜನಸಾಮಾನ್ಯರಿಗೆ ವರವಾಗುವ ಯೋಜನೆಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಮೊದಲ ಸಂಪುಟ ಸಭೆಯಲ್ಲೇ ತಾತ್ವಿಕ ಅನುಮೋದನೆ ನೀಡಿದರು. ರಾಜ್ಯ ನಾಯಕರು ಚುನಾವಣೆಗೆ ಮುನ್ನ ನೀಡಿದ್ದ ಭರವಸೆಗಳನ್ನು ಈಡೇರಿಸುವುದನ್ನೇ ಆದ್ಯತೆಯನ್ನಾಗಿಸಿಕೊಂಡರು. ನಾವು ಇನ್ಫಾರ್ಮಲ್ ಕ್ಯಾಬಿನೆಟ್ ಅನ್ನ ಮಾಡಿ ಅವತ್ತೇ ತೀರ್ಮಾನ ಮಾಡೋದು 5 ಗ್ಯಾರಂಟಿಗಳನ್ನ ನಾವು ಜಾರಿಗೆ ಕೊಡುತ್ತೇವೆ. ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ಭಾಷೆಯವರಿಗೆ, ಕರ್ನಾಟಕದ ಜನರಿಗೆ, ಕರ್ನಾಟಕದ ಜನತೆಗೆ ಈ ಗ್ಯಾರಂಟಿಗಳನ್ನ ನಾವು ತಲುಪಿಸುತ್ತೇವೆ, ಜಾರಿಗೆ ಕೊಡ್ತೇವೆ. ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಮೊದಲ ಅಧ್ಯಾಯದಲ್ಲಿ ಮೊದಲು ಜಾರಿ ಮಾಡಿದ ಯೋಜನೆಯೇ ಹಸಿದವರ ಹೊಟ್ಟೆ ತುಂಬಿಸುವ ಅನ್ನಭಾಗ್ಯ. ರಾಜ್ಯದಲ್ಲಿ ಪ್ರತಿಯೊಬ್ಬರ ಹಸಿದ ಹೊಟ್ಟೆಗೂ ಅನ್ನ ದೊರೆಯಬೇಕೆಂಬ ದೃಢ ಸಂಕಲ್ಪದಿಂದ ಅಧಿಕಾರ ವಹಿಸಿಕೊಂಡ ಕೇವಲ 45 ದಿನಗಳಲ್ಲೇ ಅನ್ನಭಾಗ್ಯ ಯೋಜನೆ ಆರಂಭಿಸಲಾಯಿತು. ರಾಜ್ಯ ಸರ್ಕಾರದ ಆದ್ಯತಾ ಪಡಿತರ ಚೀಟಿದಾರರಿಗೆ ಕೇಂದ್ರದ 5 ಕೆಜಿ ಸೇರಿದಂತೆ ಪ್ರತಿ ತಿಂಗಳು 10 ಕೆಜಿ ಆಹಾರ ಧಾನ್ಯ ನೀಡಲಾಗುತ್ತಿದೆ. ಹೆಚ್ಚುವರಿ ಆಹಾರ ಧಾನ್ಯಗಳ ಲಭ್ಯತೆ ಕೊರತೆಯ ದೃಷ್ಟಿಯಿಂದ 5 ಕೆಜಿ ಆಹಾರ ಧಾನ್ಯಕ್ಕೆ ಮಾಸಿಕ ತಲಾ 170 ರೂಪಾಯಿಯನ್ನು ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತಿದೆ. 10 ಕೆಜಿ ಫುಡ್ ಗ್ರೈನ್ಸ್ ಅನ್ನ ಎಲ್ಲ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ ತಲಾ 10 ಕೆಜಿಯನ್ನ ಕೊಡುತ್ತೇವೆ. ಶಕ್ತಿ ಯೋಜನೆ ಕುಟುಂಬ ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಮಹಿಳೆಯರಲ್ಲಿ ಆರ್ಥಿಕ ಚೈತನ್ಯ ತುಂಬಲೆಂದೇ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಅಧಿಕಾರ ವಹಿಸಿಕೊಂಡ 15 ದಿನಗಳಲ್ಲೇ ಇಂತಹ ಮಹತ್ವದ ಯೋಜನೆಗೆ ಚಾಲನೆ ನೀಡಿದ್ದು ರಾಜ್ಯ ಸರ್ಕಾರದ ಹೆಗ್ಗಳಿಕೆಯಾಗಿದೆ. ಈ ಯೋಜನೆಯಲ್ಲಿ ರಾಜ್ಯದ ಮಹಿಳೆಯರಿಗೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ. ಇದರಿಂದ ಉದ್ಯೋಗಿ ಮಹಿಳೆಯರಿಗೆ ತಿಂಗಳಿಗೆ ಕನಿಷ್ಠ 2 ರಿಂದ 3 ಸಾವಿರ ರೂಪಾಯಿ ಉಳಿತಾಯವಾಗುತ್ತದೆ. ಎನಿ ವುಮನ್ ಕ್ಯಾನ್ ಟ್ರಾವೆಲ್ ಎನಿವೇರ್ ವಿತ್ ಇನ್ ಕರ್ನಾಟಕ ವಿತೌಟ್ ಪೇಯಿಂಗ್ ದಿ ಚಾರ್ಜ್, ಇನ್ಕ್ಲೂಡಿಂಗ್ ಬಿಎಂಟಿಸಿ, ಇನ್ಕ್ಲೂಡಿಂಗ್ ಕೆಎಸ್ಆರ್ಟಿಸಿ. ಗೃಹಜ್ಯೋತಿ ಯೋಜನೆ ರಾಜ್ಯದ ಎಲ್ಲರ ಮೇಲಿರುವ ಆರ್ಥಿಕ ಹೊರೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲು ಆಡಳಿತ ವಹಿಸಿಕೊಂಡ 75 ದಿನಗಳಲ್ಲೇ ಗೃಹಜ್ಯೋತಿ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ರಾಜ್ಯದ ಪ್ರತಿ ಮನೆಗೂ ತಿಂಗಳಿಗೆ ಗರಿಷ್ಠ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡುವ ಈ ಯೋಜನೆಯಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲವಾಗಿದೆ. ಇದರಿಂದ ಪ್ರತಿ ಕುಟುಂಬಕ್ಕೂ ಮಾಸಿಕ 106 ರೂಪಾಯಿಗಳಷ್ಟು ಉಳಿತಾಯವಾಗುತ್ತಿದೆ. 200 ಯೂನಿಟ್ ಒಳಗಡೆ ಯಾರ್ಯಾರು ವಿದ್ಯುತ್ ಅನ್ನ ಖರ್ಚು ಮಾಡಿದ್ದಾರೆ, 1 ವರ್ಷದ ಆವರೇಜ್ ಅನ್ನ ತಗೊಂಡು ಆವರೇಜ್ ಎಷ್ಟು ಬರ್ತದೆ ಅದರ ಮೇಲೆ 10% ಅಲ್ಲಿವರೆಗೆ ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆ ನಮ್ಮ ನಾಡಿನ ಮಹಿಳೆಯರು ತುಂಬಾ ಸ್ವಾಭಿಮಾನಿಗಳು. ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ
ಗೌರವಾನ್ವಿತ ಬದುಕು ಕಟ್ಟಿಕೊಡಲು ಸರ್ಕಾರ ಕಟಿಬದ್ಧವಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದ 100 ದಿನಗಳಲ್ಲಿ ಜಾರಿಗೆ ತಂದ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಚೈತನ್ಯ ತಂದುಕೊಟ್ಟಿದೆ. ರಾಜ್ಯದ ಅಂತ್ಯೋದಯ, ಬಿಪಿಎಲ್, ಎಪಿಎಲ್ ಪಡಿತರ ಚೀಟಿಗಳಲ್ಲಿ ನಮೂದಾಗಿರುವ ಕುಟುಂಬದ ಯಜಮಾನಿಯ ಖಾತೆಗೆ ತಿಂಗಳಿಗೆ 2,000 ರೂಪಾಯಿ ಸಂದಾಯವಾಗಲಿದೆ. ಯಾರು ಯಜಮಾನಿ ಅಂತಕ್ಕಂಥದನ್ನು ಪಡ್ಕೊಂಡು ಅವ್ರಿಗೆ ಬೋತ್ ಎಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಇಬ್ಬರಿಗೂ ಕೂಡ ನಾವು 2,000 ರೂಪಾಯಿನ ತಿಂಗಳಿಗೆ ಜಮಾ ಮಾಡ್ತೇವೆ ಸರ್ಕಾರ. ಯುವ ನಿಧಿ ಪದವಿ ಅಥವಾ ಡಿಪ್ಲೊಮೊ ಶಿಕ್ಷಣ ಪೂರ್ಣಗೊಳಿಸಿ ಉದ್ಯೋಗದ ಹುಡುಕಾಟದಲ್ಲಿರುವ ಯುವ ಸಮುದಾಯಕ್ಕೆ ಮಾಸಿಕ ಕ್ರಮವಾಗಿ 3,000 ಹಾಗೂ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸ ತುಂಬಲೆಂದು ಆರಂಭಿಸಲಾಗಿರುವ ಯುವ ನಿಧಿ ಯೋಜನೆ 2023 ಡಿಸೆಂಬರ್ ತಿಂಗಳಿನಿಂದ ಜಾರಿಗೆ ಬರಲಿದೆ. 22-23ರಲ್ಲಿ ವ್ಯಾಸಂಗ ಮಾಡಿ ಪಾಸ್ ಮಾಡಿರ್ತಾರಲ್ಲ ಈಗ ಆ ಎಲ್ಲ ಗ್ರಾಜುಯೇಟ್ಸ್ಗಳಿಗೆ ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಕೋರ್ಸಸ್ ಅವರು ಎಲ್ಲಿಂದ ರಿಜಿಸ್ಟರ್ ಆಯ್ತಾರೆ ಅಲ್ಲಿಂದ ಡಿಪ್ಲೊಮಾ ಮಾಡಿರೋರಿಗೆ 1,500 ರೂಪಾಯಿ, ಗ್ರಾಜುಯೇಟ್ಸ್ಗೆ 3,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಅರ್ಹರಿಗೆ ಉದ್ಯೋಗ ಸಿಕ್ಕುವವರೆಗೆ, ಆದರೆ ಗರಿಷ್ಠ 2 ವರ್ಷಗಳ ಕಾಲ ಭತ್ಯೆ ನೀಡಲಾಗುತ್ತದೆ. ರಾಜ್ಯದ ದಲಿತರ ಹಿತರಕ್ಷಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರ ಪ್ರಸ್ತುತ ಜಾರಿಯಲ್ಲಿರುವ ಪಿಟಿಸಿಎಲ್ ಕಾಯ್ದೆಗೆ ತಕ್ಷಣವೇ ಜಾರಿಗೆ ಬರುವಂತೆ ತಿದ್ದುಪಡಿ ತಂದಿದೆ. ಈ ಅಧಿನಿಯಮದ ಉಪಬಂಧಗಳನ್ನು ರದ್ದುಪಡಿಸಲು ಯಾವುದೇ ಕಾಲಮಿತಿ ಅಥವಾ ಯುಕ್ತ ಸಮಯವಿರತಕ್ಕದ್ದಲ್ಲ ಎಂದು ತಿದ್ದುಪಡಿ ಮಾಡಲಾಗಿದೆ. ರಾಜ್ಯದ ಬಹುಪಾಲು ಅರ್ಹ ಫಲಾನುಭವಿಗಳನ್ನು ತಲುಪುವ ನಿಟ್ಟಿನಲ್ಲಿ ರೂಪಿಸಲಾಗಿರುವ ಈ 5 ಗ್ಯಾರಂಟಿ ಯೋಜನೆಗಳು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿವೆ. ಹಲವಾರು ರಾಜ್ಯಗಳು ಇದನ್ನು ಅನುಸರಿಸುತ್ತಿವೆ. ಒಟ್ಟಾರೆಯಾಗಿ ನಾಡಿನ ಬಡವರ, ದಲಿತರ, ಹಿಂದುಳಿದ, ಅಲ್ಪಸಂಖ್ಯಾತ ವರ್ಗದವರಲ್ಲಿ ಗೌರವಯುತ ಜೀವನ ಸಾಗಿಸುವ ಆತ್ಮಸ್ಥೈರ್ಯ ತುಂಬಿರುವುದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದ ಸಾಧನೆಯಾಗಿದೆ. ಬಂಧುಗಳೇ, ಕರ್ನಾಟಕ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ 100 ದಿನಗಳನ್ನು ಪೂರೈಸಿದೆ. ಈ ಹೊತ್ತಿನಲ್ಲಿ ಕರ್ನಾಟಕ ಸರ್ಕಾರ ಬಡವರ ಪರವಾಗಿ, ದೀನರ ಪರವಾಗಿ, ಶೋಷಿತರ ಪರವಾಗಿ, ಮಹಿಳೆಯರ ಪರವಾಗಿ ಕೈಗೊಂಡಂತಹ ಕಾರ್ಯಕ್ರಮಗಳ ಮಾಹಿತಿಯನ್ನ ನೋಡಿದಿರಿ ನೀವು. ಇದೀಗ ನಾಡಿನ ಸುವಿಖ್ಯಾತ ಸಂಗೀತ ನಿರ್ದೇಶಕರು, ಅವರ ಎಲ್ಲ ಚಿತ್ರಗಳಲ್ಲಿ ನಗುವೆ ತುಂಬಿ ತುಳುಕಾಡುತ್ತೆ, ನಮ್ಮನ್ನ ಸದಾಕಾಲ ರಂಜಿಸುವಂತಹ ಕೆಪಿಸಿಸಿಯ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರೂ ಆಗಿರುವಂತಹ ಶ್ರೀ ಸಾಧು ಕೋಕಿಲ ಅವರ ತಂಡದಿಂದ ಸಂಗೀತದ ರಸದೌತಣ ಮೂಡಿ ಬರುತ್ತೆ. ನಿಮಗಾಗಿ ಆ ಎಲ್ಲ ಕಲಾವಿದರಿಗೆ ಚಪ್ಪಾಳೆಯ ಮೂಲಕ ಗೌರವವನ್ನು ಸೂಚಿಸೋಣ ಪ್ರೀತಿಯ ಬಂಧುಗಳೇ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ,
ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಸೀಮೆ ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು. ಬಸವೇಶ್ವರ ರನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಚಾಮುಂಡಿ ರಕ್ಷೆಯು ನಮಗೆ ಗೋಮಟೇಶ ಕಾವಲು ಇಲ್ಲಿ. ಶೃಂಗೇರಿ ಶಾರದೆ ವೀಣೆ ರಸತುಂಗೆಯಾಗಿದೆ ಇಲ್ಲಿ. ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಏಳೇಳು ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ. ಏನೇನು ಕಷ್ಟವೇ ಇರಲಿ ಸಿರಿಗನ್ನಡಕ್ಕಾಗೆ ದುಡಿಯುವೆ. ತನು ಕನ್ನಡ ಮಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಬಂಧುಗಳೇ, ಮಹಿಳಾ ಸಬಲೀಕರಣಕ್ಕಾಗಿ ಸ್ತ್ರೀ ಸ್ವಾವಲಂಬನೆಗಾಗಿ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ನಿಮ್ಮ ಮನೆ ಬಾಗಿಲಿಗೆ ತಂದಿದೆ. ಈ ಕಾರ್ಯಕ್ರಮಕ್ಕೆ ಇದಾಗಲೇ ಅನೇಕ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಸನ್ಮಾನ್ಯ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಮಳವಳ್ಳಿಯ ಶಾಸಕರಾಗಿರುವಂತಹ PM ನರೇಂದ್ರ ಸ್ವಾಮಿಯವರು ಕೂಡ ಜೊತೆಗಿದ್ದಾರೆ. ಗೃಹ ಸಚಿವರಾಗಿರುವಂತಹ ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರ್ ಅವರ ಆಗಮನವಾಗಿದೆ. ಚಪ್ಪಾಳೆಗಳ ಮುಖೇನ ಸ್ವಾಗತವನ್ನ ಕೋರೋಣ ಪ್ರೀತಿಯ ಬಂಧುಗಳೇ.
ಜನರೆಡೆಗೆ ಕೈ ಬೀಸಿ ನಿಮ್ಮೊಂದಿಗೆ ನಾವಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಬಂಧುಗಳೇ, ನಮ್ಮೊಂದಿಗೆ ಈ ಇಡೀ ಕಾರ್ಯಕ್ರಮದ ಎಲ್ಲ ಕ್ಷಣಗಳಲ್ಲಿ ಇರುವಂತಹ ಮಳವಳ್ಳಿಯ ಶಾಸಕರಾದ ಮಾನ್ಯ ಶ್ರೀ PM ನರೇಂದ್ರ ಸ್ವಾಮಿ ಅವರನ್ನ ಬರಮಾಡಿಕೊಳ್ಳೋಣ. ಅವರ ಮಾತುಗಳಿಗಾಗಿ ನಿಮ್ಮ ಚಪ್ಪಾಳೆಗಳ ಸಮೇತ. ಮೈಸೂರಿನ ಈ ಅದ್ಭುತ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಒಂದು ಅದ್ದೂರಿಯ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ತಾಯಂದರಿಗೆ ಮತ್ತು ಎಲ್ಲ ಸಹೋದರ ಬಂಧುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ಇವತ್ತೇನು ಇಲ್ಲಿ ನಡೀತಾ ಇದೆ, ಇದಕ್ಕೆ ಹಿನ್ನೆಲೆಯನ್ನ ನಾನು ನಿಮಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಚುನಾವಣೆಗೆ ಹೋಗೋದಕ್ಕಿಂತ ಮೊದಲು ನಮ್ಮ ಪಕ್ಷ ರಾಜ್ಯದಲ್ಲಿ ಜನರ ಸಂಕಷ್ಟಗಳನ್ನ ಅರಿತು ಈ ರಾಜ್ಯದ ಜನತೆಗೆ ಏನು ವಿಚಾರದಲ್ಲಿ ನಾವು ಜವಾಬ್ದಾರಿಯನ್ನ ನೀಡಿದ್ರೆ ನಮ್ಮ ಜನರ ಬದುಕು ಹಸನಾಗ್ತದೆ, ಬಡವ ಮತ್ತು ಶ್ರೀಮಂತನ ಅಂತರ ಕಡಿಮೆ ಆಗಲಿಕ್ಕೆ ನಮ್ಮ ಕಾರ್ಯಕ್ರಮಗಳು ಏನಿರಬೇಕು ಅನ್ನೋದನ್ನ ನಮ್ಮ ಮುಂದಾಲೋಚನೆಯ ಯೋಜನೆಗಳನ್ನ ನಿಮ್ಮ ಮುಂದೆ ನಾವು ಸ್ಪಷ್ಟಪಡಿಸಿದ ಆಧಾರದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಆಳ್ವಿಕೆನಲ್ಲಿದೆ. ಬಂಧುಗಳೇ, ನಿಮ್ಗೆಲ್ರಿಗೂ ಜ್ಞಾಪಕ ಇರಬಹುದು, ಇವತ್ತು ಅನ್ನಭಾಗ್ಯದ ಬಗ್ಗೆ ನಾವು ಮಾತಾಡೋದಕ್ಕೂ ಮೊದಲು ಅಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಷ್ಟ್ರದ ಪ್ರಧಾನಿ ಆಗಿದ್ದಾಗ ಈ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗೆ ಪಡಿತರ ವ್ಯವಸ್ಥೆಯನ್ನ ನೀಡಲಿಕ್ಕೆ ಒಂದು ಪಡಿತರ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದೆ ಆ ಮಹಾತಾಯಿ ಶ್ರೀಮತಿ ಇಂದಿರಾ ಗಾಂಧಿ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಜ್ಞಾಪಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಉಳುವವನೇ ಭೂಮಿಯ ಒಡೆಯ ಅಂದ್ರೆ ಭೂಮಿಯ ಹಂಚಿಕೆಯನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜವಾಬ್ದಾರಿಯಿಂದ ಎಲ್ಲ ವರ್ಗದ ಬಡವರಿಗೆ ನ್ಯಾಯವನ್ನ ಕೊಡ್ತಕ್ಕಂಥ ಸಾಮಾಜಿಕ ಪರಿಕಲ್ಪನೆ ಕಾಂಗ್ರೆಸ್ ಪಕ್ಷದ್ದು. ಇವತ್ತು ನಮ್ಮಲ್ಲಿ ನಮ್ಮ ಚುನಾವಣೆಗೂ ಮೊದಲು ನಮ್ಮೆಲ್ಲರ ಭವಿಷ್ಯತ್ತಿನ ಕಣ್ಮಣಿ ಅಚ್ಚುಮೆಚ್ಚಿನ ನಾಯಕ ಶ್ರೀ ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಪ್ರಣಾಳಿಕೆಯಲ್ಲಿ
ಆದಂತ ಯುವಕ ಯುವತಿಯರಿಗೆ ಕೊಡ್ತಾ ಇರ್ತಕ್ಕಂಥ ಪದವೀಧರರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಗಳಿಗೆ 1,500, ಅವರ ಜೀವನದಲ್ಲಿ ಭವಿಷ್ಯತ್ತನ್ನು ರೂಪಿಸ್ಕೊಳ್ಳೋವರಿಗೆ ಆರ್ಥಿಕ ನೆರವನ್ನ ಕೊಡ್ತಕ್ಕಂಥ ದಿಟ್ಟತನದ ಸರ್ಕಾರ ಏನಾದ್ರು ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ನಿಮಗೆ ಜ್ಞಾಪಿಸಕ್ಕೆ ಬಯಸ್ತೇನೆ. ಇನ್ನು ಹಲವಾರು ಯೋಜನೆಗಳನ್ನು ಬಜೆಟ್ನಲ್ಲಿ ಘೋಷಿಸಿದ್ರು. ಹಲವಾರು ಇಲಾಖೆಗಳಲ್ಲಿ ಬಡವರ ಕಲ್ಯಾಣ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ್ದೀವಿ. ನಿಮ್ಮೆಲ್ಲರ ಜೊತೆನಲ್ಲಿ ಸದಾ ಕಾಂಗ್ರೆಸ್ ಸರ್ಕಾರ ಬಡವ ಶ್ರೀಮಂತನ ಅಂತರವನ್ನ ಕಡಿಮೆ ಮಾಡೋದ್ರ ಜೊತೆಗೆ ಸಮಪಾಲು ಸಮಬಾಳು ಎನ್ನೋ ಧ್ಯೇಯೋದ್ದೇಶದೊಂದಿಗೆ ಭವಿಷ್ಯತ್ತಿನ ನಮ್ಮೆಲ್ಲರ ಕಣ್ಮಣಿ ರಾಹುಲ್ ಗಾಂಧಿ ಅವ್ರನ್ನ ಈ ರಾಷ್ಟ್ರದ ಪ್ರಧಾನಮಂತ್ರಿ ಮಾಡ್ಲಿಕ್ಕೋಸ್ಕರ ನಾವೆಲ್ಲರೂ ಒಕ್ಕರ್ಲ ಕೂಗಿನ ಎಪ್ಸೋಣ ಅಂತ ಮನವಿಯನ್ನ ಮಾಡಿ ನಿಮ್ಮೆಲ್ರಿಗೂ ಒಂದ್ಸಿ ನನ್ನ 2 ಮಾತನ್ನು ಮುಗಿಸ್ತಾರೆ. ಎಲ್ರಿಗೂ ಧನ್ಯವಾದ. ಬಂಧುಗಳೇ, ನಾವು ನೀವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಕ್ಷಣ ಬಂದಿದೆ. ನಿಮ್ಮ ಚಪ್ಪಾಳೆಯ ಸದ್ದು ಕೇಳಿದ್ರೆ ಅವ್ರು ಇನ್ನೂ ಬೇಗ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಗೆ ಆಗಮಿಸಲಿದ್ದಾರೆ. ಜೋರಾದ ಕರ್ತಾಣದೊಂದಿಗೆ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಎಲ್ಲ ಗಣ್ಯರು ಆಗಮಿಸಲಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಅತಿಥಿ ಗಣ್ಯರು ಮತ್ತು ಎಲ್ಲರ ನಿರೀಕ್ಷೆಯ ಆ ವಿಶೇಷ ಅತಿಥಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರು ಸಹ ಕೆಲವೇ ಕ್ಷಣಗಳಲ್ಲಿ ವೇದಿಕೆಯನ್ನು ಸಮೀಪಿಸುವ, ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಸಮಾರಂಭದಲ್ಲಿ ಭಾಗವಹಿಸುವಂತಹ ಮಾಹಿತಿ ಬಂದಿದೆ. ಕೆಲವೇ ಕ್ಷಣಗಳ ಕಾಯುವಿಕೆ ಅಷ್ಟೇ, ಆ ನಂತರ ಈ ಐತಿಹಾಸಿಕ ಸಮಾರಂಭದ ಆರಂಭ. ಶ್ರೀ ರಾಹುಲ್ ಗಾಂಧಿ ಅವರ ಜೊತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರು ಆಗಮಿಸುವಂತಹ ಕಾರ್ಯಕ್ರಮ ಇದೆ. ವೇದಿಕೆಯ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಅಲ್ಲಿಯವರೆಗೂ ಸನ್ಮಾನ್ಯ ಶ್ರೀ ಸಾಧು ಕೋಕಿಲ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರಿಂದ ಗಾಯನ. ಚೆಕ್ 1. ಎಲ್ಲ ಗೃಹಲಕ್ಷ್ಮಿಯರು ಬಂದಿದ್ದೀರಾ? ಹೊರಗಡೆನೂ ಇಷ್ಟೇ ಜನ ಇದ್ದಾರೆ. ಹೊರಗಡೆ ಕೂಡ ಇಷ್ಟೇ ಗೃಹಿಣಿಯರು, ಗೃಹಲಕ್ಷ್ಮಿಯರು ಇದ್ದಾರೆ. ನಿಮಗೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಗೆ ಸ್ವಾಗತ. ಜೋರಾಗಿ ಒಂದ್ಸರಿ ಕೈತಟ್ಟೆ. $2,000 ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಉಪ್ಪಿಟ್ಟು ಮಾಡಿಕೊಡ್ಬೋದು. ಅರ್ಜೆಂಟಾಗಿ ಕೇಳಿದ್ರೆ ಒಂದು ಲೇಖಕ್ ಬುಕ್ ಇಮಿಡಿಯೇಟ್ ಆಗಿ ತಗೊಳ್ಳಿ ಅಂತ ಕೊಡ್ಬೋದು. ಏನ್ ಹೇಳ್ತೀರಾ? ಎಷ್ಟು ಉಪಯೋಗ ಇದೆ ಹೆಣ್ಮಕ್ಳಿಗೆ. ಧೈರ್ಯ ಬಂದ್ಬಿಡ್ತು ಹೆಣ್ಮಕ್ಳಿಗೆ ಜಾಸ್ತಿ. ಬಸ್ಸಲ್ಲೋದ್ರು ಹೇ ನಡೆಯ ಸೈಡ್ಗೆ ಅನ್ಬಿಟ್ಟು ಗಂಡಸರನ್ನ ತಳ್ಬಿಟ್ಟು ಹೋಯ್ತಾವ್ರಿ. ಮನೇಲಿ ಗಂಡ ದುಡ್ಡು ಕೊಡ್ತಾನೋ ಇಲ್ಲ, ಹೋಗ್ರೆ ಕಾಂಗ್ರೆಸ್ನವ್ರು 2,000 ರೂಪಾಯಿ ನಮ್ಮ ಜೋಬಲ್ಲಿದೆ, ನೀನೇ ನನ್ನ ಹತ್ರ ಸಾಲ ಕೇಳು ಅಂತ ಹೇಳ್ತಾವ್ರೆ. ನಾನು ಎಷ್ಟೋ ಬೆಂಗಳೂರಿಂದ ಮೈಸೂರು ಬರ್ಬೇಕಾದ್ರೆ ನೋಡಿದ್ದೀನಿ, ಎಷ್ಟು ಹೆಣ್ಮಕ್ಳು ಈ ಶೇರ್ ಆಟೋದಲ್ಲಿ 18-20 ಜನ ಒಂದೇ ಶೇರ್ ಆಟೋದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಅದರಲ್ಲಿ ತಿನ್ಕೊಂಡು ಕೂತ್ಕೊಳ್ಳೋಕೆ ಹೋಗಲ್ಲ ಅವ್ರಿಗೆ. ನಾನು ಗಾಡೀಲಿ ಹೋಗ್ತಾ ಇದ್ದಂಗೆ ನೋಡ್ತೀನಿ, ಎಲ್ಲಿ ಬಿದ್ದೋಗ್ತಾರೋ ಪಾಪ ಹೆಣ್ಮಕ್ಳು ಅಂತ. ಈಗ ಶಕ್ತಿ ಯೋಜನೆ ಸಾರಿಗೆ ಫ್ರೀ ಆದಮೇಲೆ ಯಾವ ಹೆಣ್ಮಕ್ಳು ರೋಡಲ್ಲಿ ಕಾಣ್ತಾ ಇಲ್ಲ. ಎಲ್ಲ ಬಸ್ಸಲ್ಲಿ ಆರಾಮಾಗಿ ಕಾಲ್ ಮೇಲೆ ಹಾಕೊಂಡು ನಿದ್ರೆ ಮಾಡ್ಕೊಂಡು ಹೋಯ್ತಾರೆ. ಹೊಡೀರಿ ಚಪ್ಪಾಳೆ. ಈಗ ದೇಶದ ಮೇಲೆ ಒಂದು ಹಾಡು ಆಡ್ಬಿಡ್ತೀನಿ ನಿಮಗೋಸ್ಕರ. ಸರಹದ್ದು ಇದು ಸರ್ವಸ್ವವಿದು ಈ ಭಾರತಾಂಬೆ, ನನ್ನೆದೆಯಲ್ಲಿರೋ ಉಸಿರು. ಯಾರೇ ಬಗೆದು ನೋಡಿದರು ನನ್ನೆದೆಯ ಚೂರು, ಯಾರೇ ಬಗೆದು ನೋಡಿದರು ನನ್ನೆದೆಯ ಚೂರು. ಹಾರುತ್ತಿಹುದು ತ್ರಿವರ್ಣ ಧ್ವಜವು. ತಲೆ ಬಗ್ಗಿಸದೆ ಎದೆ ಕುಗ್ಗಿಸದೆ
ಜಗಮೆಚ್ಚಿಸಿದೆ ನನ್ನ ಭಾರತವು, ನನ್ನ ದೇಹವಿದು ನನ್ನ ಜೀವವಿದು, ಸವಿದುವುದು ಈ ಮಣ್ಣಿನಲೇ. ಈ ಪ್ರತಿನಡಿಗೆ ಈ ಕಾಲಡಿಗೆ ಇದ್ದರೂ ಇರುವಳು ಎದೆಯೊಳಗೆ, ನನ್ನ ನೆತ್ತರ ವ್ಯಾಯಾರರಿಸಿದರು ಕಾಣುವಳವಳು ಕಣದೊಳಗೆ. ಈ ಮಣ್ಣಿಂದಲೇ ನನ್ನ ಜೀವ, ಈ ಮಣ್ಣಿಂದಲೇ ನನ್ನ ದೇಹ, ನಮ್ಮೂರು ನಮ್ಮೂರು ಭಾರತ. ನಾವಾಚರಿಸೋ ಈ ಸ್ವಾತಂತ್ರ್ಯ ನಾವು ಒಂದೆಂಬುದರ ಅರ್ಥ, ಕೈ ಹಿಡಿದು ಮೇಲೆತ್ತಿ ಬಾವುಟ. ಭಾರತ ಜೈ ಬೋಲೋ ಭಾರತ ಮಾತೆಗೆ. ಕೊಂಚ ನೆನಪಿಸಿಕೋ ಮಧುರೆಯನ್ನು, ಕೊಂಚ ನೆನಪಿಸಿಕೋ ನಮ್ಮ ಗಡಿಯನ್ನು, ಅದು ಕಾಯುತ್ತಿರೋ ನಮ್ಮ ಯೋಧರನ್ನು. ಹೊಚ್ಚಿ ತಂದೆವು ಕೆಲವರನ್ನು, ಕೈಲಿರುವ ಈ ಬಾವುಟವ ಕೊಂಚ ಮರೆತು ಬಿಡು ನೀ ನಿನ್ನೊಳಗೆ ನಾನೆಂಬುವ ಭೇದಗಳ. ಅದರಿಂದಲೇ ತಾನೇ ಪರಕೀಯರು ಅರಿತರು ನಮ್ಮ ಭೂಪಟವ. ಈ ಮಡಿಲಿದ ನನ್ನ ಜೀವ, ಈ ಮಣ್ಣಿಂದಲೇ ನನ್ನ ದೇಹ, ನಮ್ಮೂರು ಭಾರತ. ನಾವಾಚರಿಸೋ ಈ ಸ್ವಾತಂತ್ರ್ಯ ನಾವೊಂದೆಂಬುದರ ಸತ್ಯ, ಕೈ ಹಿಡಿದು ನಡೆಸು ಭಾರತ. ಭಾರತ ಜೈ ಹೇಳಿ ಕನ್ನಡ ಮಾತೆಗೆ. ಭಾರತ ಮಾತೆಗೆ. ಅದು ಕೆಲವೇ ಸೆಕೆಂಡುಗಳು, ಕೆಲವೇ ಕ್ಷಣಗಳು ಎಲ್ಲರ ನಿರೀಕ್ಷೆಯ ಈ ಸಮಾರಂಭದ ಶುಭಾರಂಭಕ್ಕೆ ಎಲ್ಲ ಅತಿಥಿಗಳು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ.
ಬಂಧುಗಳೇ, ಈ ಶಬ್ದ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಹಿರಿಮೆ ಗರಿಮೆಯನ್ನು ನೆನಪಿಸುವಂತಹ ಶಬ್ದ. ಈ ಶಬ್ದವನ್ನು ಕೇಳಿದ ಕೂಡಲೇ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ. ಗೌರವಾನ್ವಿತ ಶ್ರೀ ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ವೇದಿಕೆಗೆ ಬರಲಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವ ಸಂಪುಟದ ಸದಸ್ಯರು ವೇದಿಕೆಗೆ ಆಗಮಿಸಲಿದ್ದಾರೆ. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ನಾವು ಕಾಯುತ್ತಿರುವಂತಹ ಆ ಕ್ಷಣ ಇದೀಗ ಸಾಕಾರಗೊಂಡಿದೆ. ರಾಜ್ಯಸಭೆಯಲ್ಲಿ ಮಾನನೀಯ ವಿರೋಧ ಪಕ್ಷದ ನಾಯಕರು, ಎಐಸಿಸಿಯ ಸನ್ಮಾನ್ಯ ಅಧ್ಯಕ್ಷರು, ನಾಡು ಕಂಡಿರುವ ಹಿರಿಯ ನಾಯಕರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು, ಅಂತೆಯೇ ಮಾನನೀಯ ಸಂಸದರು, ಎಐಸಿಸಿಯ ಈ ಹಿಂದಿನ ಅಧ್ಯಕ್ಷರು ಆದ ವಿಶೇಷ ಅತಿಥಿಯಾಗಿ ಆಗಮಿಸಿರುವ ಶ್ರೀ ರಾಹುಲ್ ಗಾಂಧೀಜಿಯವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿಕೆ ಶಿವಕುಮಾರ್ ಅವರು, ಮಿಕ್ಕೆಲ್ಲ ಅತಿಥಿ ಗಣ್ಯರು ವೇದಿಕೆಗೆ ಆಗಮಿಸುವ ಆ ಸುಸಮಯ ಈಗೋ ಬಂದಿದೆ. ಬಂಧುಗಳೇ, ಈಗಾಗಲೇ ಹಲವು ಅತಿಥಿ ಗಣ್ಯರು ವೇದಿಕೆಯಲ್ಲಿ ಇದ್ದಾರೆ. ಈ ಎಲ್ಲ ಮಹನೀಯರ ಆಗಮನದ ಬಳಿಕ ಸಮಾರಂಭದ ಶುಭಾರಂಭ. ಬಂಧುಗಳೇ, ದಿ ಕೌಂಟ್ ಡೌನ್ ಹ್ಯಾಸ್ ಬಿಗಿನ್ ಅಂತ ನಾವೇನು ಆಂಗ್ಲ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ. ನನ್ನ ಜೊತೆ ನೀವೆಲ್ಲರೂ ಸಹ ಈ ಕೌಂಟ್ ಡೌನ್ ಅಲ್ಲಿ ಭಾಗಿಯಾಗಿ ಕೆಲವೇ ಕ್ಷಣಗಳಲ್ಲಿ 5, 4 ದಿ ಕೌಂಟ್ ಡೌನ್ ಹ್ಯಾಸ್ ಬಿಗನ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಮಹನೀಯರೇ, ಮಹಿಳೆಯರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ರಾಹುಲ್ ಗಾಂಧಿ ಅವರು, ಶ್ರೀ ಸಿದ್ದರಾಮಯ್ಯನವರು, ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರು ಇಲ್ಲಿಗೆ ಆಗಮಿಸುವ ಇದ್ದಾರೆ. ವೇದಿಕೆಯಿಂದ ಕಣ್ಣು ಹಾಯಿಸಿದರೆ ಇಲ್ಲಿ ಕಾಣುತ್ತಿರುವುದು ಜನಸಾಗರ ಎಂಬುದು ಖಂಡಿತ ಅತಿಶಯೋಕ್ತಿಯಲ್ಲ, ಉತ್ಪ್ರೇಕ್ಷೆಯಲ್ಲ. ಮೈಸೂರು ಇದಲ್ಲದೆ ವಿದ್ಯುಕ್ತ ಉದ್ಘಾಟನೆ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಹಾಗೂ
ಕೆಲವು ಫಲಾನುಭವಿಗಳೊಂದಿಗೆ ಸಂವಾದ ಹಾಗೂ ಅತಿಥಿ ಗಣ್ಯರ ನುಡಿಗಳು, ಸಾಂಕೇತಿಕವಾಗಿ 10 ಮಂದಿಗೆ ಈ 10 ಮಂದಿ ಫಲಾನುಭವಿಗಳಿಗೆ ಈ ಯೋಜನೆಯ ಲಾಭದ ವಿತರಣೆ ಇವೆಲ್ಲವೂ ಕಾರ್ಯಕ್ರಮ ಪಟ್ಟಿಯಲ್ಲಿವೆ. ಇವೆಲ್ಲವೂ ಇಂದಿನ ಕಲಾಪದಲ್ಲಿ ಸಾಧ್ಯವಾಗಲಿವೆ. ಬಂಧುಗಳೇ, ತೆರೆಯ ಮೇಲೆ ತಾವು ನೋಡ್ತಾ ಇದ್ದೀರಿ, ಎಲ್ಲ ಗಣ್ಯಾತಿ ಗಣ್ಯರು ಇದೀಗ ಮುಖ್ಯ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ನಿಮ್ಮ ಜೋರಾದ ಕರ್ತಾಂಡದೊಂದಿಗೆ ತಾವೆಲ್ಲರೂ ಸಹ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಹಾಗೂ ಸ್ವಾಗತಿಸಿ. ನಾಡು ಕಂಡ ಹಿರಿಯ ನಾಯಕರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಎಐಸಿಸಿಯ ಸನ್ಮಾನ್ಯ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಬಂಧುಗಳೇ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ಶ್ರೀ ರಾಹುಲ್ ಗಾಂಧೀಜಿ. ಮಾನನೀಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿಕೆ ಶಿವಕುಮಾರ್ ಇವರೆಲ್ಲರೂ ಇದೀಗ ವೇದಿಕೆಗೆ ಇನ್ನೂ ಭರ್ಜರಿಯಾದ ಚಪ್ಪಾಳೆಯೊಂದಿಗೆ, ಉತ್ಸಾಹದ ಉಲ್ಲಾಸದ ಆ ಚಪ್ಪಾಳೆಯೊಂದಿಗೆ ಇವರೆಲ್ಲರನ್ನ ವೇದಿಕೆಗೆ ನಾವು ಬರಮಾಡಿಕೊಳ್ಳೋಣ. ಈ ಯೋಜನೆಯ ಅನುಷ್ಠಾನದ ಸಂದರ್ಭದಲ್ಲಿ ಬಂದಿರುವಂತಹ ಎಲ್ಲರೂ ಸಹ ಇದೀಗ ತಮ್ಮ ಎಲ್ಲರಿಗೂ ಶುಭವನ್ನ ಕೋರ್ತಾರೆ. ಮಾನನೀಯ ಸಚಿವರುಗಳು ಶ್ರೀ ಚೆಲುವರಾಯ ಸ್ವಾಮಿ ಅವರು, ಶ್ರೀ KH ಮುನಿಯಪ್ಪ ಅವರು ಮತ್ತು ಈ ಸ್ತುತಿಯ ಸಮಾರಂಭದ ಹಿಂದಿನ ದೊಡ್ಡ ಚಾಲನಾ ಶಕ್ತಿ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಇದೀಗ ನಿಮ್ಮ ಮುಂದೆ ನಿಮ್ಮೊಂದಿಗೆ ಕರ್ನಾಟಕ ಸರ್ಕಾರ ಸದಾ ಇರುತ್ತೆ ಅನ್ನುವಂತಹ ಸಂದೇಶವನ್ನ ಎಲ್ಲ ಗಣ್ಯರು ರವಾನೆಯನ್ನು ಮಾಡಿ ವೇದಿಕೆಯ ಕಾರ್ಯಕ್ರಮದ ಆರಂಭಕ್ಕೆ ನಾಂದಿ ಹಾಡಿದ್ದಾರೆ. ವೇದಿಕೆಯ ಕಾರ್ಯಕ್ರಮ ಇದೀಗ. ದಯಮಾಡಿ ಎಲ್ಲರೂ ಸಹ ಆಸನಗಳಲ್ಲಿ ಆಸೀನರಾಗಿರಬೇಕಾಗಿ ವಿನಂತಿ. ಹಾಗೆಯೇ ಎಲ್ಲ ಗಣ್ಯಾತಿ ಗಣ್ಯರು ತಮ್ಮ ಸ್ಥಾನಗಳಿಗೆ ತೆರಳಿದ ನಂತರ ಈ ವೇದಿಕೆಯ ಸಮಾರಂಭ ಆರಂಭ ಆಗಲಿದೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ಕರುನಾಡಿನ ಬಂಧುಗಳೇ, ನಿಮಗಿದು ನಮಸ್ಕಾರ. ಮನೆ ಮನೆಯಲ್ಲಿ ದೀಪ ಹಚ್ಚುವವಳು ಗೃಹಲಕ್ಷ್ಮಿ, ಮನ ಮನಗಳನ್ನು ಬೆಳಗುವವಳು ಗೃಹಲಕ್ಷ್ಮಿ, ಕುಟುಂಬಕ್ಕೆ ಕಣ್ಣಾದವಳು ಗೃಹಲಕ್ಷ್ಮಿ, ಸಂಸಾರದ ಸೂತ್ರ ಹಿಡಿದವಳು ಅಫ್ಕೋರ್ಸ್ ಗೃಹಲಕ್ಷ್ಮಿ, ಕನ್ನಡ ನಾಡಿನ ಕುಟುಂಬದ ಕಣ್ಮಣಿಯರಿಗೆ ವರವಾಗಿ ಬಂದಿರುವ ಮಹತ್ವಾಕಾಂಕ್ಷೆಯ ಯೋಜನೆಯೇ ಗೃಹಲಕ್ಷ್ಮಿ. ಬಂಧುಗಳೇ, ತಮಗೆಲ್ಲರಿಗೂ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪರವಾಗಿ ಸ್ತ್ರೀ ಸ್ವಾವಲಂಬನೆಯತ್ತ ಒಂದು ದಿಟ್ಟ ಹೆಜ್ಜೆಯಾಗಿರತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಸಮಾರಂಭಕ್ಕೆ ಕಾರ್ಯಕ್ರಮದ ನಿರೂಪಕರಾಗಿ ನಾನು ಶಂಕರ್ ಪ್ರಕಾಶ್, ನಾನು ಅಪರ್ಣಾ, ತಮ್ಮೆಲ್ಲರಿಗೂ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್. ಈ ಐತಿಹಾಸಿಕ ಸಮಾರಂಭಕ್ಕೆ ಇದೀಗ ಶುಭ ಚಾಲನೆ ನಾಡಗೀತೆಯೊಟ್ಟಿಗೆ ನಾಡು ಕಂಡಿರುವಂತಹ ಖ್ಯಾತ ಕಲಾವಿದರು, ಸಂಗೀತಜ್ಞರು ಹಾಗೂ ಕೆಪಿಸಿಸಿ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರೂ ಆದ ಶ್ರೀ ಸಾಧು ಕೋಕಿಲ ಮತ್ತು ತಂಡದವರಿಂದ ಇದೀಗ ನಾಡಗೀತೆ, ಸ್ಟೇಟ್ ಆಂಥಮ್ ನಾಡಗೀತೆ. कर्नाटक माते
ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿಚಾರಣ್ಯ ಬಸವೇಶ್ವರ ಮಂತ್ರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪುಣ್ಯ ಪಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ತಾರಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಕೈಲಪ ಹೊಯ್ಸಳರಾಡಿದ ನಾಡೆ ಕಂಕಣ ಗಂಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ತುಳಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಕಾರ್ಯಕ್ರಮವನ್ನು ನೀಡಿ ಇದೀಗ ನಾಡಗೀತೆಯನ್ನು ಪ್ರಸ್ತುತಪಡಿಸಿದ ಶ್ರೀ ಸಾಧು ಕೋಕಿಲ ಹಾಗೂ ತಂಡದವರಿಗೆ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಮನೆ ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸುವಂತಹ ಆ ಗೃಹಲಕ್ಷ್ಮಿಯರಿಗೆ ವರಮಾನವಾಗಿ ಕರ್ನಾಟಕ ಸರ್ಕಾರದ ಕೊಡುಗೆ ಮಾಸಿಕ 2,000 ರೂಪಾಯಿಗಳು. ಇದನ್ನು ಸಾಕ್ಷೀಕರಿಸುತ್ತಿರುವ ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲರನ್ನೂ ಇದೀಗ ಸ್ವಾಗತಿಸುವ ಸಮಯ. ಸ್ವಾಗತದ ಹೊಣೆಯನ್ನ ಹೊತ್ತಿದ್ದಾರೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್, ಆನರಬಲ್ ಮಿನಿಸ್ಟರ್ ಫಾರ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಸನ್ಸ್. ಬಂಧುಗಳೇ, ಸ್ವಾಗತಿಸಿ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಅವರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡ ದೇವತೆಯಾದಂಥ ಶ್ರೀ ಚಾಮುಂಡೇಶ್ವರಿಯ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಸುಳೆಬಾವಿ ಮಹಾಲಕ್ಷ್ಮಿಯ ಪಾದಗಳಿಗೆ, ಉತ್ಸಗಾಂವ್ ಮೊಳೆಕರ್ಣಿಯ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಪೂರ್ಣವಾದಂಥ ಯೋಜನೆ ಗೃಹಲಕ್ಷ್ಮಿಯ ಯೋಜನೆಯ ಸೌಲಭ್ಯ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ರಾಜ್ಯದ ಮಹಿಳೆಯರ ಸ್ವಾಭಿಮಾನ ಸ್ವಾವಲಂಬನ ಜೀವನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುಗೆ ಕೊಟ್ಟಂತ ಈ ಯೋಜನೆಯಲ್ಲಿ ಭಾಗವಹಿಸಿದಂತ ಉದ್ಘಾಟಕರು ಆದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಶ್ರೀ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಹೃದಯಪೂರ್ಣವಾದಂಥ ಇಲಾಖೆಯ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು ಬಂದು ಅವರಿಗೆ ಗೌರವವನ್ನ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನ ವಹಿಸಿ
ಇಡೀ ದೇಶದ ಯುವಕರ ಕಣ್ಮಣಿ, ಎಲ್ಲ ದೀನ ದಲಿತರ, ಮಹಿಳೆಯರ ಚಿಂತಕರು ಆದಂತ ನಮ್ಮ ಯುವ ನಾಯಕರು ಆದಂತ ಶ್ರೀ ರಾಹುಲ್ ಗಾಂಧಿಯವರಿಗೆ ಮಹಿಳೆಯರಿಂದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಎಲ್ಲ ಇವತ್ತು ರಕ್ಷಾ ಬಂಧನ ಎಲ್ಲ ಅಕ್ಕ ತಂಗಿಯರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನ ಕೋರ್ತೇನೆ. ಮಾನ್ಯ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಶಾಸಕರು ಬಂದು ಅವರನ್ನ ಸನ್ಮಾನಿಸಬೇಕಂತ ನಾನು ಕೋರ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನುಡಿದಂತೆ ನಡೀತಾ ಇರುವಂತ ಭಾಗ್ಯಗಳ ಸರದಾರ, ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸ್ತಾ ಇರುವಂತ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹೃದಯಪೂರ್ಣವಾದಂತ ಸ್ವಾಗತವನ್ನ ಕೋರ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರಿಗೆ ಇದೀಗ ಗೌರವ ಸಮರ್ಪಣೆ ಸಾಧ್ಯವಾಗುತ್ತಿದೆ. ಖುದ್ದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಿಕ್ಕೆಲ್ಲ ಶಾಸಕರುಗಳೊಟ್ಟಿಗೆ ಈ ಗೌರವ ಸಮರ್ಪಣೆಯನ್ನ ಸಾಧ್ಯ ಮಾಡಿಕೊಡುತ್ತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸ್ವಾಗತ ಸುಸ್ವಾಗತ. ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್, ಶ್ರೀ ಎಚ್ ಸಿ ಮಹಾದೇವಪ್ಪ ಹಾಗೂ ಎಲ್ಲ ಗಣ್ಯರಿಂದ. ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು, ಸಂಘಟನಾ ಚತುರರು, ನಮ್ಮೆಲ್ಲರ ಆಶಾ ಕಿರಣ, ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ತಮ್ಮೆಲ್ಲರ ವತಿಯಿಂದ ವೈಯಕ್ತಿಕವಾಗಿ ನಾನು ಅವರಿಗೆ ಶುಭವನ್ನ ಕೋರ್ತೇನೆ, ಸ್ವಾಗತವನ್ನ ಕೋರ್ತೇನೆ. ಅವರನ್ನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಬಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಬಂಧುಗಳೇ, ತಾವು ಬೆಳಗ್ಗೆಯಿಂದ ಎಲ್ಲ ನನ್ನ ಯಜಮಾನಿಗಳು, ಗೃಹಲಕ್ಷ್ಮಿಗಳು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ರಂಗೋಲಿಯನ್ನ ತೆಗೆದು ಇಡೀ ರಾಜ್ಯದಲ್ಲಿ ಒಂದು ದೀಪಾವಳಿಯ ಹಬ್ಬದ ಸಡಗರವನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಯ ದಿನದಂದು ತಾವು ಶ್ರಮವಹಿಸ್ತಾ ಇರುವುದನ್ನ ನೋಡಿದ್ರೆ ನಿಜವಾಗ್ಲೂ ನಾನು ಈ ಇಲಾಖೆಯ ಮಂತ್ರಿಯಾಗಿ ನನಗೆ ಇಂಥ ಒಂದು ಸೌಭಾಗ್ಯವನ್ನ ಕರುಣಿಸಿಕೊಟ್ಟಂತ ನಮ್ಮ ನಾಯಕರಿಗೆಲ್ಲರಿಗೂ ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಸಂಪುಟದ ಎಲ್ಲ ನನ್ನ ಮಂತ್ರಿವರರಿಗೆ, ಎಲ್ಲ ನನ್ನ ಶಾಸಕ ಸಹೋದರರಿಗೆ, ವಿಧಾನ ಪರಿಷತ್ನ ಸದಸ್ಯರಿಗೆ, ಅದೇ ರೀತಿ ನಮ್ಮ ಚೀಫ್ ಸೆಕ್ರೆಟರಿ ಅವರು, ಮಹಿಳೆ ಬಹಳಷ್ಟು ಸಮಾಧಾನದಿಂದ ನಮ್ಮ ಇಲಾಖೆ ಎಲ್ಲ ಕೆಲಸಗಳನ್ನ ಒಂದು ಮಹಿಳೆ ಅನ್ನುವಂತ ಅಭಿಮಾನದಿಂದ ನಮಗೆ ಸಹಕರಿಸ್ತಾ ಇರುವಂತ ವಂದನಾ ಶರ್ಮಾ ಅವರೇ, ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳೇ, ಅದೇ ರೀತಿ ಪತ್ರಕರ್ತ ಸಹೋದರರೇ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಹೃದಯಪೂರ್ಣವಾದಂತಹ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ 12,600 ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅಭೂತಪೂರ್ವಕವಾಗಿ ತಾವೇನು ನಡೆಸ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಬಂದಂತ ನನ್ನೆಲ್ಲ ಗೃಹಲಕ್ಷ್ಮಿಗಳನ್ನ
ತಮಗೆಲ್ಲರಿಗೂ ಕೂಡ ಒಂದು ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ತಾ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತೀನಿ. ಈ ಸಂದರ್ಭದಲ್ಲಿ ಈ ಒಂದು ಯೋಜನೆ ಜಾರಿಗೊಳ್ಳಬೇಕಾದ್ರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಬಹಳಷ್ಟು ಇಲಾಖೆಗಳು ಕೈ ಜೋಡಿಸಿ ಅಭೂತಪೂರ್ಣವಾದಂತ ಯಶಸ್ಸಿಗೆ ಕಾರಣೀಭೂತರಾದಂತ ಎಲ್ಲರಿಗೂ ಕೂಡ ನಾನು ವಂದಿಸಿ, ಸುರ್ಜೇವಾಲಾ ಸರ್, ತಾವು ಹೇಳಿದ್ರಿ ಸಮಯದ ಅಭಾವ ಇದೆ, DCM ಅವ್ರಿಗೂ ಅಷ್ಟೇ ಸಾಕು ಅಂತ. ಆದ್ರೆ ನಮ್ಮ DCM ಸಾಹೇಬ್ರ ಆದೇಶ ನಾನು ಕೇಳಲೇಬೇಕು. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ಣವಾದಂತಹ ಸ್ವಾಗತವನ್ನ ಮಾಡ್ತೀನಿ. ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳು ಬಂದು ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊಳ್ತೀನಿ. ಅದೇ ರೀತಿ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಖರ್ಗೆ ಸರ್, ರಾಹುಲ್ ಸರ್, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನಡೆಸಿಕೊಡ್ಬೇಕು ಅಂತ ಕೇಳ್ತೇನೆ. ಧನ್ಯವಾದಗಳು ಮೇಡಮ್. ದಿ ಫಾರ್ಮಲ್ ಇನಾಗ್ರೇಷನ್ ಇದೀಗ ದೀಪವನ್ನು ಬೆಳಗಿಸೋದ್ರ ಮುಖೇನ ಶ್ರೀ ರಾಹುಲ್ ಗಾಂಧಿ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಹಾಗೂ ಎಲ್ಲ ಗಣ್ಯರು ದೀಪವನ್ನು ಬೆಳಗಿಸೋದ್ರ ಮುಖೇನ ಕರ್ನಾಟಕ ರಾಜ್ಯದ ಮತ್ತೊಂದು ಹೊಸ ಅಧ್ಯಾಯಕ್ಕೆ ಇದೀಗ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಮನೆಯ ದೀಪ, ಮನೆಯ ಜ್ಯೋತಿ, ಗೃಹದ ಜ್ಯೋತಿ, ನಿಜ ಅರ್ಥದಲ್ಲಿ ಗೃಹಿಣಿ, ಮಾನಿನಿ, ಸಮಾಜದ ಜ್ಯೋತಿಯೂ ಅವಳೇ. ಇವೆಲ್ಲವನ್ನ ಸಂಕೇತಿಸುವಂತೆ ಈ ಜ್ಯೋತಿ ಲಕ್ಷ್ಮಿ ಇದನ್ನ ಬೆಳಗಲಾಗುತ್ತಿದೆ. ಈ ಮುಖೇನ ಗೃಹಲಕ್ಷ್ಮಿ ಯೋಜನೆ ಎಲ್ಲರ ಮನೆಯ ಬೆಳಕಾಗಿ ಮೂಡಿ ಬರಲಿದೆ ಎಂಬುದನ್ನ ಸಾಕ್ಷೀಕರಿಸಲಾಗುತ್ತಿದೆ. ರಾಜ್ಯದ 11,000 ಸ್ಥಳಗಳಿಂದ ಏಕಕಾಲಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ನೀಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ವರ್ಚುವಲ್ ಮುಖೇನ ಎಲ್ಲರೂ ಸಹ ಸಹಸ್ರ ಸಂಖ್ಯೆಯಲ್ಲಿ, ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಕರ್ನಾಟಕದ ಜನತೆ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಲಕ್ಷೋಪಲಕ್ಷ, ಇಲ್ಲಿ ಸಹಸ್ರ ಮಂದಿ ಚಪ್ಪಾಳೆ ಸೇರಿಸಿ ಈ ಘಳಿಗೆಯನ್ನ ಸ್ವಾಗತಿಸಿದರೆ ಅದು ನಿಜಕ್ಕೂ ಅಭೂತಪೂರ್ವ. ಬರಲಿ ನಿಮ್ಮ ಶುಭ ಹಾರೈಕೆಯ ಚಪ್ಪಾಳೆ ಬಂಧುಗಳೇ. ಆತ್ಮೀಯರೇ, ಶೋಷಿತರಿಗೆ ಮತ್ತು ಮಹಿಳಾ ವರ್ಗಕ್ಕೆ ಯಾವತ್ತಿಗೂ ಬೆಂಬಲವಾಗಿ ನಿಂತಿದೆ ಕರ್ನಾಟಕ ಸರ್ಕಾರ ಎಂಬುದಕ್ಕೆ ಪೂರಕವಾಗಿ ಸಚಿವ ಸಂಪುಟ ಒಂದು ನಿರ್ಣಯವನ್ನ ಕೈಗೊಂಡಿದೆ. ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಂವಿಧಾನದ ಮುನ್ನುಡಿಯನ್ನ ಪ್ರಸ್ತಾಪಿಸುವಂತಹ ನಿರ್ಣಯವದು. ಈಗ ಅದು ಸಾಧ್ಯವಾಗಲಿದೆ. I would request Dr. H.C. Mahadevappa, Honorable Minister of Social Welfare and Mysore District in Charge Minister, for the oath of preamble. ದಯವಿಟ್ಟು ಎಲ್ಲರೂ ಒಂದು ನಿಮಿಷ ಎದ್ದು ನಿಂತು ಸಂವಿಧಾನದ ಪೀಠಿಕೆಯನ್ನು ಓದುವಾಗ ನಾನು ಹೇಳಿದ ರೀತಿಯಲ್ಲಿ ತಾವೆಲ್ಲ ಹೇಳಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತೇನೆ. ಇದಲ್ಲದೆ ಎಲ್ಲರೂ ಝೂಮ್ ನಲ್ಲಿ 12,000 ಕಡೆ ಯಾರು ಇದನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ, ನೀವು ಕೂಡ ಎಲ್ಲೇ ಎದ್ದು ನಿಂತ್ಕೊಂಡು ಈ ಸಂವಿಧಾನದ ಪೀಠವನ್ನ ತಾವೆಲ್ಲ ಪಠ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲ ಪಂಚಾಯತಿಗಳಲ್ಲಿ, ಮುನ್ಸಿಪಾಲಿಟಿಯಲ್ಲಿ, ಕಾರ್ಪೊರೇಷನ್ ಅಲ್ಲಿ, ವಾರ್ಡ್ಗಳಲ್ಲಿ ಯಾರು ಈ ಕಾರ್ಯಕ್ರಮದಲ್ಲಿ 12,000 ಕಡೆ ತಾವು ಸೇರಿದ್ದೀರಿ, ತಾವು ಎಲ್ಲ ನಿಂತ್ಕೊಳ್ಬೇಕು, ಎಲ್ಲರೂ ಪ್ರಾರಂಭ ಮಾಡಬೇಕು. ಈಗ ನಮ್ಮ ಮಹದೇವಪ್ಪನವರು, ಜಿಲ್ಲಾ ಉಸ್ತುವಾರಿ ಸಚಿವರು ತಮಗೆ ಪೀಠಿಕೆಯನ್ನು ಬೋಧನೆಯನ್ನು ಮಾಡ್ತಾರೆ. ಬಂಧುಗಳೇ, ಭಾರತ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಹೋರಾಟದಲ್ಲಿ ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಸಂವಿಧಾನಬದ್ಧ ನಡವಳಿಕೆ ಮೂಲಕ ಸಮೃದ್ಧ ಭಾರತ ನಿರ್ಮಾಣದ ಕನಸು ಕಂಡಂತಹ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಅಪಾಯ ಒಡ್ಡತಕ್ಕಂಥ ಅರಿವನ್ನು ಕಂಡು ಸಂವಿಧಾನದ ಪೀಠಿಕೆಯನ್ನು ಇಡೀ ರಾಜ್ಯಾದ್ಯಂತ ಚಳುವಳಿಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳು ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ನಮ್ಮ ಸಂವಿಧಾನವನ್ನು ಉಳಿಸಿದ್ರೆ ಸಂವಿಧಾನ ನಮ್ಮನ್ನು ಉಳಿಸಿದೆ ಅಂತಕ್ಕಂಥ ನಿರ್ಣಯಗಳ ಮುಖಾಂತರ ಇವತ್ತು ಸಂವಿಧಾನವನ್ನ ಓದ್ತೇನೆ. ನಾನು ಹೇಳಿದಂಥ ಒಂದೊಂದು ಪದವನ್ನು ನೀವು ಉಚ್ಚರಿಸಬೇಕು ಅಂತ ಹೇಳಿ ಎಲ್ಲ ಸಭಿಕರಲ್ಲಿ ಮನವಿ ಮಾಡ್ತೇನೆ. ಭಾರತದ ಸಂವಿಧಾನ
ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅದರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಆ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಮಾನ್ಯ ಸಚಿವರಾದ ಶ್ರೀ ಎಚ್ ಸಿ ಮಹದೇವಪ್ಪನವರಿಗೆ ಅನಂತ ವಂದನೆಗಳು. ಬಂಧುಗಳೇ, ಹೃದಯದ ಬಡಿತದಂತೆ, ಕಾಲನ ಚಕ್ರದಂತೆ ಪ್ರತಿಕ್ಷಣವೂ ಜನಸೇವೆಗೆ ದುಡಿಯುವಂತಹ ಕಾಯಕ ಯೋಗಿ, ಧೀರ ನಾಯಕ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಳ್ಳುವಲ್ಲಿ, ಅದರಲ್ಲೂ ವಿಶೇಷವಾಗಿ ಮಹಿಳಾ ಪರವಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದಲ್ಲಿ ಮಹತ್ತರ ಪಾತ್ರ ವಹಿಸಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳೋಣ ಅಭೂತಪೂರ್ವ ಚಪ್ಪಾಳೆಗಳ ಮುಖೇನ. ಪ್ರೀತಿಯ ಬಂಧುಗಳೇ, ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್. ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಎಐಸಿಸಿಯ ಮಾಜಿ ಅಧ್ಯಕ್ಷರು, ನಮ್ಮ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರೇ, ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಅತಿಥಿಗಳಾಗಿ ಆಗಮಿಸತಕ್ಕಂಥ ಎಐಸಿಸಿಯ ಜನರಲ್ ಸೆಕ್ರೆಟರಿಗಳಾದಂಥ ವೇಣುಗೋಪಾಲ್ ಅವರೇ, ನಮ್ಮ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳಾದಂಥ ಸುರ್ಜಿವಾಲಾ ಸಾಹೇಬ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಮಂತ್ರಿ ಮಂಡಲದ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ನಮ್ಮ ಪಕ್ಷದ ಸಂಘಟನೆಯಲ್ಲಿ ತೊಡಗುವಂಥ ಎಲ್ಲ ನಮ್ಮ ನಾಯಕರುಗಳೇ, ಸುಮಾರು 1,10,00,000 ನನ್ನ ತಾಯಂದಿರು ಇವತ್ತು ಫಲಾನುಭವಿಗಳಾಗಿದ್ದೀರಿ. ನಮ್ಮನ್ನ ತಾವೆಲ್ಲ ಸೇರಿ ಈ ಒಂದು ಬೃಹತ್ವಾದಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇಂದಿರಾ ಗಾಂಧಿಯವರ ಕಾಲ ವೈಭವ ಇವತ್ತು ಮತ್ತೆ ಬರ್ತಾ ಇದೆ ಈ ದೇಶದಲ್ಲಿ. ಎಲ್ಲ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತೆ ಎಲ್ಲ ನನ್ನ ತಾಯಂದಿರೇ, ಬಂಧು ಭಗಿನಿಯರೇ, ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಇಡೀ ದೇಶದಲ್ಲಿ ಒಂದು ಬದಲಾವಣೆಯ ಗಾಳಿ ಪ್ರಾರಂಭವಾಗಿದೆ. ನಮ್ಮ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರು ಇದೇ ಭೂಮಿ ಮೇಲೆ ಭಾರತ್ ಜೋಡೋ ಯಾತ್ರೆಯನ್ನ ಚಾಮರಾಜನಗರದಿಂದ ಪ್ರಾರಂಭ ಮಾಡಿ ಚುನಾವಣಾ ಮುಂಚಿತವಾಗಿ ಬಳ್ಳಾರಿ ಮುಖಾಂತರ, ಚಿತ್ರದುರ್ಗ ಮುಖಾಂತರ, ರಾಯಚೂರು ಮುಖಾಂತರ ಹೆಜ್ಜೆಯನ್ನ 510 ಕಿಲೋಮೀಟರ್ನ ಹಾಕಿದ್ರು. ಇಡೀ ದೇಶದ ಉದ್ದಗಲಕ್ಕೂ ಕೂಡ ತಾವೆಲ್ಲ ವೀಕ್ಷಣೆ ಮಾಡಿದ್ರಿ. ಕರ್ನಾಟಕದ ಪ್ರತಿಯೊಂದು ಮೂಲೆಯಿಂದ ಬಂದು ತಾವೆಲ್ಲ ಪಾಲ್ಗೊಂಡ್ರಿ, ಅವ್ರಿಗೆ ಶಕ್ತಿ ತುಂಬಿದ್ರಿ. ಆ ಭಾರತ್ ಯಾತ್ರಾ ಸಂದರ್ಭದಲ್ಲಿ ಅವರ ಕಂಡದ್ದು ನಿಮ್ಮ ಹಸುವು, ನಿಮ್ಮಲ್ಲಿರುವಂತಹ ಬೆಲೆ ಏರಿಕೆಯಿಂದ ತೊಂದರೆ,
ರೈತರಿಗೆ ಆಗ್ತಾ ಇರುವಂತ ಸಮಸ್ಯೆ, ಯುವಕರಿಗೆ ಆಗ್ತಾ ಇರುವಂತ ಉದ್ಯೋಗದ ಸಮಸ್ಯೆ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಬೇಕು ಅಂತೇಳಿ ನನಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಇಬ್ಬರಿಗೂ ಕಿವಿ ಮಾತನ್ನ ಹೇಳಿದ್ರು. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ಭೂಮಿ ಮೇಲೆ ನಡೆದ್ರು. ಅದಾದ ಮೇಲೆ ಈ ಒಂದು ನಡಿಗೆಯ ಸಂದರ್ಭದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವ್ರನ್ನ ನಮ್ಮ ರಾಜ್ಯದವ್ರನ್ನ ಎಐಸಿಸಿ ಅಧ್ಯಕ್ಷರಾಗಿ ಇವತ್ತು ಇಡೀ ದೇಶದ ಜನ ಆಯ್ಕೆ ಮಾಡಿ ಅವ್ರನ್ನ ಕಳಿಸ್ಕೊಟ್ರು. ಅಂತ ಸಂದರ್ಭದಲ್ಲಿ ಇವತ್ತು ನಾವು ಚುನಾವಣೆಯನ್ನು ಎದುರಿಸ್ತೋ. ಈ ಚುನಾವಣೆಯನ್ನು ಎದುರಿಸಬೇಕಾದ್ರೆ ಜನರಿಗೆ ನಾವು ಮಾತು ಕೊಟ್ಟು 5 ಗ್ಯಾರಂಟಿಗಳನ್ನ ಜನರ ಮುಂದೆ ಇಟ್ಟಿದ್ದು ನಾವು. 5 ಗ್ಯಾರಂಟಿ ಈ ಸರ್ಕಾರ ಬಂದು 100 ದಿನ ಇವತ್ತಿಗೂ ಆಗಿದೆ. ನುಡಿದಂತೆ ನಡೆದಿದ್ದೇವೆ. ಚುನಾವಣಾ ಮುಂಚಿತವಾಗಿ ನಾನು ಸಿದ್ದರಾಮಯ್ಯನವರು ಇಬ್ರು ಹೋಗಿ ನಮ್ಮ ನಾಡ ದೇವತೆ ಚಾಮುಂಡಿ ದೇವತೆಗೆ ಏನು ಬೆಂಗಳೂರಿನ ಅರಮನೆಯಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಬಂದು ನಾನು ಸಿದ್ದರಾಮಯ್ಯನವ್ರ ಕೇಳಿ ಇಬ್ಬರಿಗೂ ಕೇಳಿ ಚೆಕ್ಗೆ ಸಿಗ್ನೇಚರ್ ಅನ್ನ ಮಾಡಿಸಿದ್ರು, ಗ್ಯಾರಂಟಿ ಸಿಗ್ನೇಚರ್ ಅನ್ನ ಮಾಡಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಬೆಳಗಾಂನಲ್ಲಿ ಗೃಹ ಜ್ಯೋತಿಗೆ ಅಲ್ಲಿ ನಾವು 200 ಯೂನಿಟ್ ಅನ್ನ ಕೊಡ್ತೇವೆ ಅಂತೇಳಿ ಅಲ್ಲಿ ನಾವು ವಾಗ್ದಾನವನ್ನು ಕೊಟ್ಟು ಅದನ್ನು ಬಂದು ಇವತ್ತು 2 ಚೆಕ್ಗೂ ಕೇಳಿ ನಾವಿಬ್ರು ಸೇರಿ ಇದು ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಪ್ರಾರಂಭ ಮಾಡ್ದೋ. ಅದಾದ್ಮೇಲೆ ಅನ್ನಭಾಗ್ಯ ಘೋಷಣೆ ಮಾಡ್ದೋ. ಅದಾದ್ಮೇಲೆ ಶಕ್ತಿ ರಾಹುಲ್ ಗಾಂಧಿ ಅವರು ಬಂದು ಮಂಗಳೂರಿನಲ್ಲಿ ಘೋಷಣೆಯನ್ನ ಮಾಡಿದ್ರು. ಯುವಕರಿಗೆ ಮತ್ತೆ ಯುವ ನಿಧಿ ಅಂತ ಮಾಡ್ದೋ. ಇವತ್ತು 100 ದಿನದಲ್ಲಿ ಈ 4 ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತಂದು ಇವತ್ತು ಎಲ್ಲ ನನ್ನ ತಾಯಂದಿರಿಗೆ ಇವತ್ತು 2,000 ರೂಪಾಯಿ ಅಕೌಂಟ್ಗೆ ಹೋಗುವಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮವನ್ನು ಇವತ್ತು ನಾವು ನಿರ್ವಹಿಸ್ತಾ ಇದ್ದೇವೆ. ಇದಕ್ಕಿನ್ನ ದೊಡ್ಡ ಸಂದರ್ಭ, ಇದಕ್ಕಿನ್ನ ಒಂದು ದೊಡ್ಡ ಅವಕಾಶ ಈ ನಾಡಿನ ಜನತೆಗೆ ಇಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ಮಾದರಿ ಅನ್ನೋದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ನಿಮ್ಮೆಲ್ಲರೂ ಕೂಡ ಇವತ್ತು ತೋರಿಸ್ತಾ ಇದೆ. ಇದಕ್ಕೆ ತಾವೆಲ್ಲ 1,10,00,000 ಮಹಿಳೆಯರು ಇವತ್ತು ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದೀರಿ. ಗ್ಯಾರಂಟಿಯನ್ನ ತಾವು ಪಡಿತಾ ಇದ್ದೀರಿ. ಗೃಹ ಜ್ಯೋತಿಯನ್ನ ಮನೆಯನ್ನ ಬೆಳಕಬೇಕು ಅಂತೇಳಿ 1,41,00,000 ಮಾನ್ಯ ಶ್ರೀ ಜಾರ್ಜ್ ಅವರ ನೇತೃತ್ವದಲ್ಲಿ ಆ ಸರ್ಕಾರ, ನಮ್ಮ ಸರ್ಕಾರದಲ್ಲಿ ಮಂತ್ರಿಮಂಡಲದಲ್ಲಿ ಎಲ್ಲರಿಗೂ ಕೂಡ ಈಗಾಗಲೇ 0 ಬಿಲ್ ಬರ್ತಾ ಇದೆ. ಮುನಿಯಪ್ಪನವರು ನೇತೃತ್ವದಲ್ಲಿ ಅನ್ನಭಾಗ್ಯ 1,31,00,000 ಜನರಿಗೆ 10 ಕೆಜಿ ಅಕ್ಕಿಗೆ 5 ಕೆಜಿಗೆ ಹಣ, 5 ಕೆಜಿಗೆ ಅಕ್ಕಿ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ಹೆಣ್ಮಕ್ಳು 46 ಕೋಟಿ ಜನ ಈಗಾಗಲೇ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಖಂಡತ್ವದಲ್ಲಿ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ಇಂಥ ಒಂದು ಪವಿತ್ರವಾದಂತ ಘಟ್ಟಕ್ಕೆ ಸೇರಿದ್ದೇವೆ. ಇದಕ್ಕೆ ಮಾರ್ಗದರ್ಶನ ರಾಹುಲ್ ಗಾಂಧಿ ಅವರು ಹಿಂದೆ ಹಿಂದೆ ಏನು ಒಂದು ನ್ಯಾಯ ಸ್ಕೀಮ್ ಅಂತೇಳಿ 6,000 ರೂಪೀಸ್ ರಾಹುಲ್ ಗಾಂಧೀಜಿ ಮ್ಯಾನಿಫೆಸ್ಟೋ ಈ ಅನೌನ್ಸ್ ಎಲ್ಲರಿಗೂ ಕೂಡ 6,000 ರೂಪಾಯಿ ತಲುಪಿಸಬೇಕು ಅಂತ ಈ ನ್ಯಾಯ ಯೋಜನೆಯ ಅನುಗುಣವಾಗಿ ಇವತ್ತು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ 5,000 ರೂಪಾಯಿ ಮುಟ್ಟುವಂತ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಿಮ್ಮೆಲ್ಲರೂ ಕೂಡ ಆಗ್ತಾ ಇದೆ. ಇದರಿಂದ ನಿಮ್ಮ ಬದುಕಿಗೆ, ಸಾಮಾಜಿಕ ಬದುಕಿಗೆ ನಿಮ್ಮೆಲ್ಲರೂ ಕೂಡ ಅನುಕೂಲ ಆಗಲಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇಂಥ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದೆ. ಆದ್ರಿಂದ ತಾವೆಲ್ಲ ಕೂಡ ಇಂಥ ಒಂದು ಯೋಜನೆಗೆ ಸಾಕ್ಷಿಯಾಗಿದ್ದೀರಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದಿದ್ರಿ. ಅಧಿಕಾರಕ್ಕೆ ತಂದು ಯಾವ ರಾಜ್ಯದವರು ಕೂಡ ಎಲ್ಲೂ ಕೂಡ ಇಂಥ ಒಂದು ದೊಡ್ಡ ಯೋಜನೆಯನ್ನ ತರಲಿಕ್ಕೆ ಸಾಧ್ಯ ಇಲ್ಲ. ನುಡಿದಂತೆ ನಡೆದಿದ್ದೇವೆ. ಆ ದೃಷ್ಟಿಯಿಂದ ಇವತ್ತು ನಿಮ್ಗೆಲ್ಲ ಇಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಸಾಹೇಬರು ಬಂದು ತಮ್ಮ ಹತ್ರ ಮಾತಾಡಲಿಕ್ಕೆ, ತಮ್ಮ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಇವತ್ತು ಬಂದಿದ್ದಾರೆ.
ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಈ ಪ್ರಾಸ್ತಾವಿಕ ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕ ಸರ್ಕಾರ ಸದಾ ನಿಮ್ಮ ಜೊತೆಯಲ್ಲಿರುತ್ತೆ, ನಾಡಿನ ಸಮಸ್ತ ಜನತೆಯ ಅಭಿವೃದ್ಧಿಯತ್ತ ಸದಾ ಕೆಲಸ ಮಾಡುತ್ತೆ ಅನ್ನುವಂತಹ ಭರವಸೆ ಮಾತುಗಳನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅನಂತ ವಂದನೆಗಳು. ಥ್ಯಾಂಕ್ ಯು ಸರ್. ಬಂಧುಗಳೇ, ಗೃಹಲಕ್ಷ್ಮಿ ಯೋಜನೆಯ ವಿದ್ಯುಕ್ತ ಅನುಷ್ಠಾನ ಇದೀಗ ಸಾಧ್ಯವಾಗಲಿದೆ. ಇದನ್ನ ದಯಮಾಡಿ ಹಿರಿಯ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾಧ್ಯ ಮಾಡಿಕೊಡಬೇಕಾಗಿ ಕೋರಿಕೆ. ಅಷ್ಟಲಕ್ಷ್ಮಿಯರು ವೇದಿಕೆಯಲ್ಲಿ ಇದೇ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಲಿದ್ದಾರೆ. ಇದೇ ಸಂದರ್ಭಕ್ಕಾಗಿ ಒಂದು ವಿಶೇಷ ಸಾಹಿತ್ಯ ಸಂಗೀತ ಸಂಯೋಜನೆ ಸಾಧ್ಯವಾಗಿದೆ. ಶ್ರೀ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಮತ್ತು ಸಾರಥ್ಯದಲ್ಲಿ. Ladies and gentlemen, the inauguration of the Gruhalakshmi program. ಯೋಜನೆಯ ಫಲಾನುಭವಿಗಳಿಗೆ ಬಂಧುಗಳೇ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮೊದಲನೇ ಕಂತಿನ 2,000 ರೂಪಾಯಿ ವರ್ಗಾವಣೆ ನಿಮ್ಮ ಕಣ್ಣೆದುರಿಗೆ ಇದೀಗ ನಾಡಿನ ಗೃಹಲಕ್ಷ್ಮಿಯರಿಗೆ ಮಾಸಿಕ ತಲುಪುವಂತಹ ಆ 2,000 ರೂಪಾಯಿಗಳ ಮೊತ್ತವನ್ನು ದಾಖಲಿಸಿರುವ ಚೆಕ್ನ ಆ ಸಂಖ್ಯೆ. ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಮನೆ ಮನ ಗೃಹ ಬೆಳಗೋ ಜ್ಯೋತಿ ನೀನಮ್ಮ, ಬಡವರ ಕೈ ಹಿಡಿದ ಲಕ್ಷ್ಮೀ 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 ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ನಮಸ್ತೆಸ್ತು ಮಹಾಮಾಯೆ, ಸಂಪತ್ತು ನಿನ ಛಾಯೆ, ನೀಗಿಸು ನಮ ಭವಣೆ, ಶ್ರೀಪೀಠ ಸಂಪನ್ನೆ ಲಕ್ಷ್ಮೀ ಬಾರಮ್ಮ, ಹೇ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಜನಗಳು ಹರಸಿದ ಜಯಲಕ್ಷ್ಮಿ, ಬಡವರ ಮನೆಗೆ ಗೃಹಲಕ್ಷ್ಮಿ, ತಂದಿದೆ ಕಾಂಗ್ರೆಸ್ ಮಹಾಲಕ್ಷ್ಮಿ ಲಕ್ಷ್ಮೀ. ಕಷ್ಟಕ್ಕೆ ಒಲಿದಳು ಮಹಾಲಕ್ಷ್ಮಿ, ಸಿಹಿ ಸುಖ ತರುವಳು ಈ ಲಕ್ಷ್ಮಿ, ಬಡವರ ಬಂಧು ಗೃಹಲಕ್ಷ್ಮಿ ಲಕ್ಷ್ಮೀ. ಅಷ್ಟಲಕ್ಷ್ಮಿಯರೊಂದಿಗೆ ಗೃಹಲಕ್ಷ್ಮಿಯರು ಬೆಳಗಲಿ. ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಕಾಂಗ್ರೆಸ್, ನಿಮ್ಮ ನಂಬಿಕೆ. ಅಷ್ಟಲಕ್ಷ್ಮಿಯರು ನಿಮ್ಮ ಮುಂದೆ ಪ್ರತ್ಯಕ್ಷ. ಗೃಹಲಕ್ಷ್ಮಿಯರಿಗೆ ಇವರ ಆ ಆಶೀರ್ವಾದವಿರುತ್ತದೆ ಎಂಬುದ ಸಂಕೇತವಿದು. ಒಂದು ಸೊಗಸಾದ ಆರಂಭ ಕಂಡಿದೆ ಈ ಘಳಿಗೆ. ನಿಮ್ಮ ಚಪ್ಪಾಳೆಯ ಶುಭ ಹಾರೈಕೆ ಇದಕ್ಕೆ ಸೇರಲಿ ಬಂಧುಗಳೇ. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ಇನ್ನೀಗ ಮಾಸಿಕ 2,000 ರೂಪಾಯಿಗಳ ನೇರ ಸಂದಾಯ ಮಾನಿನಿಯರಿಗೆ. ಇದಕ್ಕೆ ವಿದ್ಯುಕ್ತ ಚಾಲನೆ. ಇದಕ್ಕಾಗಿ ಈ ಗವರ್ನೆನ್ಸ್ನ ಶ್ರೀವತ್ಸ ಮತ್ತು ತಂಡದವರನ್ನ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಅದಕ್ಕಿಂತ ಮುನ್ನ ಈ ಸಂದರ್ಭದಲ್ಲಿ ಹೊರಬಂದಂತಹ 100 ಡೇಸ್ ಈ ಆಡಳಿತದ ಸನ್ಮಾನ್ಯ ಸರ್ಕಾರದ ಯಶೋಗಾಥೆಯನ್ನ ಬಿಂಬಿಸುವಂತಹ ಪುಸ್ತಕದ ಬಿಡುಗಡೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಬಂದಿರುವಂತಹ ಈ ಪುಸ್ತಕದ ಬಿಡುಗಡೆ ಆ ಡೈರೆಕ್ಟ್ ಬೆನಿಫಿಟ್ಗಿಂತ ಮುನ್ನ 100 ದಿನದ ಆಡಳಿತ, ಆ ಯಶಸ್ವಿ ಆಡಳಿತದ 100 ದಿನದ ಸಂಭ್ರಮಾಚರಣೆ, ಆ ಮಹತ್ವದ ಹೆಜ್ಜೆಗಳನ್ನು ದಾಖಲಿಸಿರುವ ಪುಸ್ತಕ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹೊರತರಲಾಗಿರುವಂತಹ ಪುಸ್ತಕ ಇದು. ಇದರ ವಿದ್ಯುಕ್ತ ಬಿಡುಗಡೆ ಇದೀಗ ಸಾಧ್ಯವಾಗಿದೆ. ಇದಾದ ನಂತರ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನಕ್ಕೆ ನಾಂದಿ. ಜನಪರ ಆಡಳಿತ, ಜನರ ಶ್ರೇಯೋಭಿವೃದ್ಧಿಗಾಗಿ ಬಡವ ಬಲ್ಲಿದ, ಹೀಗೆ 100 ದಿನಗಳ ಸಾಧನೆ ಕಿರುಹೊತ್ತಿಗೆ ಬಿಡುಗಡೆಗಾಗಿ ಧನ್ಯವಾದಗಳು. ಇನ್ನು ವಿ ರಿಕ್ವೆಸ್ಟ್
the initiation of direct benefit transfer DBT of rupees 2,000 to the beneficiaries by Shri Rahul Gandhi ji, Honorable Member of Parliament. ಇದಕ್ಕಾಗಿ ಈ ಗವರ್ನೆನ್ಸ್ ತಂಡ ವೇದಿಕೆಗೆ ಶ್ರೀವತ್ಸ ಅವರ ಸಾರಥ್ಯದಲ್ಲಿ ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನೇರ ಮಾನಿನ್ಯರ ಖಾತೆಗೆ 2,000 ರೂಪಾಯಿಗಳು ಪ್ರತಿ ತಿಂಗಳು. ಇದಕ್ಕೆ ವಿದ್ಯುಕ್ತ ಚಾಲನೆ ನೀಡುತ್ತಿರುವಂತಹ ಹೊತ್ತಿದು ಸಾಧ್ಯ ಮಾಡಿಕೊಡುತ್ತಿದ್ದಾರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು. ಬಂಧುಗಳೇ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ 2,000 ರೂಪಾಯಿ ಟು ದ ಬೆನಿಫಿಷಿಯರಿ. ಫಲಾನುಭವಿ ಪಾವತಿಯನ್ನ ಅನುಮೋದಿಸಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಬಂಧುಗಳೇ, ಸ್ವಾಗತಿಸಿ ಶ್ರೀ ರಾಹುಲ್ ಗಾಂಧೀಜಿ ಅವರು. ಇದರ ಟ್ರಾನ್ಸ್ಲೇಷನ್ ಅನ್ನ ಶ್ರೀ ಶರತ್ ಬಚ್ಚೇಗೌಡ ಅವರು ಮಾಡಬೇಕಾಗಿ ವಿನಂತಿ. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ನುಡಿಗಳನ್ನ ಭಾಷಾಂತರ ಮಾಡಲಿಕ್ಕಾಗಿ ಇದೀಗ ಶ್ರೀ ಶರತ್ ಬಚ್ಚೇಗೌಡ ಅವರು ವೇದಿಕೆಗೆ. मल्लिकार्जुन खड़गे जी, केसी वेणुगोपाल जी, सिद्धरमैया जी, डीके शिवकुमार जी, रणदीप सुरजेवाला जी, लक्ष्मी हेबलकर जी, स्टेज पे कांग्रेस पार्टी के सब वरिष्ठ नेता, हमारे प्यारे कार्यकर्ता, भाइयों और बहनों, आप सबका यहां दिल से बहुत बहुत स्वागत. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಪಕ್ಷದ ಕಾರ್ಯಕರ್ತರೇ, ಮುಖಂಡರುಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ತಾಯಂದ್ರೆ, ತಮ್ಗೆ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾಗಿ ಸ್ವಾಗತನ ಕೋರ್ತಾ ಇದ್ದೀನಿ. चुनाव से पहले कांग्रेस पार्टी ने, हमारे सब नेताओं ने कर्नाटक से 5 वायदे किए थे. ಚುನಾವಣೆಯ ಪೂರ್ವ ನಮ್ಮ ಕರ್ನಾಟಕ ರಾಜ್ಯದ ಮುಖಂಡರುಗಳು, ನಾಯಕರುಗಳು, ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರಿಗೂ ಕೂಡ 5 ಗ್ಯಾರಂಟಿಗಳನ್ನ, 5 ವಚನಗಳನ್ನ, 5 ಮಾತನ್ನ ನಾವು ನಿಮಗೆ ಕೊಟ್ಟಿದ್ವಿ. और हमने कहा था कि जब कांग्रेस पार्टी कुछ कहती है, जब कांग्रेस पार्टी के नेता कुछ कहते हैं, तो हम वो करके दिखाते हैं. ನಮಗೊಂದು ಬದ್ಧತೆ ಇತ್ತು. ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಮಾತು, ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಭರವಸೆ, ನುಡಿದಂತೆ ನಡೆಯಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ. और आज जब हमने ये टैबलेट पे बटन दबाया तो हमारी करोड़ों महिलाओं को सीधे उनके बैंक अकाउंट में 2,000 रुपए मिले. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಬಟನ್ ಹಂಪೋದ್ರ ಮೂಲಕ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೋಟ್ಯಾಂತರ ತಾಯಂದಿರಿಗೆ ಇವತ್ತು 2,000 ರೂಪಾಯಿ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗೋ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡಿಕೊಟ್ಟಿದ್ದೀವಿ. और जैसे आज हुआ वैसे ही हर महीने करोड़ों महिलाओं को सीधे बैंक अकाउंट में 2,000 रुपए मिलेंगे. ಈ ತಿಂಗಳು ಈ ಕಾರ್ಯಕ್ರಮದಲ್ಲಿ ಯಾವ ತರ ನಿಮಗೆ 2,000 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಜಮೆ ಆಯ್ತೋ, ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟ್ಗಳಿಗೆ 2,000 ರೂಪಾಯಿ ಜಮೆ ಆಗುತ್ತೆ. ये हमारी और कर्नाटक की सरकार की गारंटी है. ಇದು ನಮ್ಮ ಮತ್ತೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ, ಭರವಸೆ ಆಗಿರುತ್ತೆ ಇದು. हमने आपसे कहा था कि चुनाव के बाद
कर्नाटक की जो बहनें हैं, माताएं हैं, उनको बस में जाने के लिए पैसा नहीं देना पड़ेगा। ನಾವು ನಿಮಗೆ ಮತ್ತೊಂದು ಭರವಸೆ ಕೊಟ್ಟಿದ್ವಿ. ಚುನಾವಣೆಯ ಮೊದಲು ನಾವು ನಿಮ್ಗೆ ಹೇಳಿದ್ವಿ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತಾಯಂದ್ರು, ಹೆಣ್ಮಕ್ಳು, ಅಕ್ಕ ತಂಗಿಯಂದ್ರು ಬಸ್ಸಲ್ಲಿ ಪ್ರಯಾಣ ಮಾಡಿದಾಗ ತಾವು ಯಾರು ಕೂಡ ಟಿಕೆಟ್ ತಗೊಳ್ಳೋ ಅಗತ್ಯ ಇಲ್ಲ ಅಂತ ನಮಗೊಂದು ಭರವಸೆ ಕೊಟ್ಟಿದ್ವಿ. स्कीम का नाम शक्ति था, उसको भी हमने पूरा कर दिया। ಆ ಒಂದು ಯೋಜನೆಯ ಹೆಸರು ಶಕ್ತಿ ಯೋಜನೆ ಅಂತ ಇಟ್ಟು ಇವತ್ತು ಆ ಯೋಜನೆಯನ್ನ ಕೂಡ ಅನುಷ್ಠಾನಕ್ಕೆ ತಂದಿದ್ದೇವೆ. आज कर्नाटक में महिलाओं को बस में जाने के लिए पैसे नहीं देने पड़ते हैं। ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಾಯಂದ್ರು, ಹೆಣ್ಮಕ್ಳು, ಅಕ್ಕ ತಂಗಿಯಂದ್ರು ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೋಸ್ಕರ ಕಾಸು ಕೊಡಬೇಕಾಗಿಲ್ಲ. अन्नभाग्य स्कीम हर परिवार को 10 केजी चावल, ಇವತ್ತು ಅನ್ನಭಾಗ್ಯದ ಯೋಜನೆ ಅಡಿಯಲ್ಲಿ ಯಾರ್ಯಾರು ಅರ್ಹ ಲಭಿತ ಪಡಿತರಿರ್ತಾರೋ ಅವರೆಲ್ಲರಿಗೂ ಕೂಡ ತಲಾಂತರ 10 ಕೆಜಿ ಅಕ್ಕಿನ ಕೊಡಂತ ಕೆಲಸ ಮಾಡಿದೀವಿ. और गृह ज्योति स्कीम 200 यूनिट बिजली हर परिवार को मुफ्त में। ಹಾಗೇನೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಕೊಡಂತ ಕೆಲಸ ನಾವು ಮಾಡಿದ್ದೇವೆ. आप हमारे 5 स्कीम देखिए, ನೀವು ನಮ್ಮ 5 ಯೋಜನೆಗಳನ್ನ ಗಮನಿಸಿ. एक स्कीम को छोड़कर सारे स्कीम महिलाओं के लिए बने हैं। ಒಂದು ಯೋಜನೆನ ಬಿಟ್ಟು ಇನ್ ಮಿಕ್ಕಿದ 4 ಯೋಜನೆ ಕೂಡ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳು. जरूर युवा निधि स्कीम युवाओं का है, उसमें हम 3000 रुपए ग्रेजुएट्स को और 1500 रुपए डिप्लोमा होल्डर्स को देते हैं। ಯುವ ನಿಧಿ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಡಿಪ್ಲೊಮಾ ಮಾಡಿರ್ತಕ್ಕಂಥ ಯುವಕರಿಗೆ 1500 ರೂಪಾಯಿ, ಹಾಗೇನೆ ಪದವೀಧರ ಯುವಕರಿಗೆ 3000 ರೂಪಾಯಿ ಅವರ ಅಕೌಂಟ್ಗಳಿಗೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ. मगर इस स्कीम को छोड़कर हमारे चारों स्कीम महिलाओं के लिए बनाए गए हैं। ಆ ಒಂದು ಯೋಜನೆನ ಬಿಟ್ಟು ಇನ್ನು ಮಿಕ್ಕಿರ್ತಕ್ಕಂಥ 4 ಯೋಜನೆಗಳು ಕೂಡ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು, ತಾಯಂದ್ರು ತಮಗೋಸ್ಕರ ರೂಪಿಸ್ತಕ್ಕಂಥ ಕಾರ್ಯಕ್ರಮಗಳು. और इसके पीछे बहुत गहरी सोच है। ಇವತ್ತು ಅದರ ಹಿಂದೆ ಒಂದು ಆಳವಾದಂತ ಯೋಚನೆ, ಒಂದು ಆಳವಾದಂತ ಕಲ್ಪನೆ ಇದೆ. बड़ा से बड़ा पेड़ होता है, पेड़ जड़ के बिना खड़ा नहीं हो सकता। ಎಂತ ವಿಶಾಲವಾದ ಅತ್ಯಂತ ದೊಡ್ಡ ಮರ ಇರಲಿ, ಬೇರಿಲ್ದೇ ಇದ್ರೆ, ಸದೃಢವಾದಂತ ಬೇರಿಲ್ದೇ ಇದ್ರೆ ಆ ಮರ ನಿಲ್ಲಕ್ ಸಾಧ್ಯ ಇಲ್ಲ. अगर जड़ मजबूत होती है तो कितनी भी बड़ी आंधी आए, कितना भी बड़ा तूफान आए, पेड़ टूटता नहीं है, गिरता नहीं है। ಬುಡ ಸದೃಢವಾಗಿದ್ರೆ ಎಂತ ಮಳೆ ಗಾಳಿ ಬರಲಿ, ಬಿರು ಗಾಳಿ ಬೀಸ್ಲಿ, ಆ ಮರನ ಬಗ್ಸಕ್ಕಾಗೋದಿಲ್ಲ, ಆ ಮರನ ಬೀಳ್ಸಕ್ಕಾಗೋದಿಲ್ಲ. कोई इमारत बनती है तो फाउंडेशन के बिना इमारत खड़ी नहीं हो सकती। ಇವತ್ತು ನಾವು ಒಂದು ವಿಶಾಲವಾದಂತ ಕಟ್ಟಡನ ಸ್ಥಾಪನೆ ಮಾಡದಿದ್ರೆ, ಭದ್ರವಾದಂತ ಪಾಯ ಇಲ್ಲದೆ ನಾವೊಂದು ಕಟ್ಟಡನ ಸ್ಥಾಪನೆ ಮಾಡಕ್ ಸಾಧ್ಯವಿಲ್ಲ. जितना मजबूत फाउंडेशन बनता है उतनी ही मजबूत इमारत होती है। ನಾವು ಎಂತ ಸದೃಢವಾದಂತ ಪಾಯನ ನಾವು ನಿರ್ಮಾಣ ಮಾಡ್ತೀವೋ ಅಂತ ಸದೃಢವಾದಂತ ಕಟ್ಟಡನ ಕಟ್ಟಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ. भारत जोड़ो यात्रा में हजारों महिलाओं से मैं मिला। ಭಾರತ್ ಜೋಡೋ ಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಾನು ಮಹಿಳೆಯರನ್ನ ಸೇರಿ ಮಾತಾಡಿದ್ದೇನೆ. कर्नाटक में हम तकरीबन 600 किलोमीटर चले। ಕರ್ನಾಟಕ ರಾಜ್ಯ ಒಂದರಲ್ಲೇ ಸುಮಾರು 600 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ. और मैंने आपसे बात की, ನಾನು ತಮ್ಮ ಜೊತೆ ಸಂಭಾಷಣೆ ಮಾಡಿದ್ದೇನೆ. और चलते मुझे एक बात गहराई से समझ आ गई। ಈ ಒಂದು ಪಾದಯಾತ್ರೆ ಮಾಡಬೇಕಾದಂತ ಸಮಯದಲ್ಲಿ ಒಂದು ವಿಷಯ ನನ್ನ ಮನಸ್ಸಿಗೆ ತಾಗಿದೆ. आपने कहा कि महंगाई की चोट आपको लग रही है। ನೀವೆಲ್ಲರೂ ಕೂಡ ಒಕ್ಕೊರಳಿಂದ ಹೇಳಿದ್ರಿ, ಬೆಲೆ ಏರಿಕೆಯ ಏಟು
ಪ್ರತಿಯೊಬ್ಬರ ಮೇಲೂ ಕೂಡ ಬೆನ್ ಮೇಲೆ ಬರ್ರೆ ಹಾಕ್ದಂಗಾಗಿದೆ ಅಂತ. चाहे वो पेट्रोल हो, डीजल हो, गैस सिलेंडर हो, अंत में चोट हमारी माताएं बहनों को लगती है. ಇವತ್ತು ಪೆಟ್ರೋಲಿನ ಬೆಲೆ ಏರಿಕೆ ಆಗಿರ್ಬೋದು, ಡೀಸೆಲಿನ ಬೆಲೆ ಏರಿಕೆ ಆಗಿರ್ಬೋದು, ಅಡಿಗೆ ಮಾಡಂತ ಅನಿಲದ ಬೆಲೆ ಏರಿಕೆ ಆಗಿರ್ಬೋದು, ಆ ಎಲ್ಲ ಬೆಲೆ ಏರಿಕೆಗಳ ಏಟು ಬೀಳಂತದ್ದು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ, ತಾಯಂದ್ರಿಗೆ. हजारों महिलाओं ने मुझे कहा कि महंगाई को वो सह नहीं पा रही हैं. ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ನಮ್ಗೆ ಹೇಳಿದ್ರು, ಈ ಬೆಲೆ ಏರಿಕೆಯ ಹೊರೆನ ನಮ್ಗೆ ಹೊರಕ್ ಆಗ್ತಾ ಇಲ್ಲ ಅಂತೇಳಿ. चलते चलते मुझे बात समझ आई कि जो कर्नाटका की महिलाएं हैं वो इस प्रदेश की नींव है, फाउंडेशन है. ನಡೀತಾ ನಡೀತಾ ನನಗೆ ಅರಿವಾಯ್ತು, ನನಗೆ ತಿಳುವಳಿಕೆ ಆಯ್ತು, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಏನಿದ್ದಾರೆ, ಈ ರಾಜ್ಯದ ಪಾಯ ಯಾರಾದ್ರೂ ಇರ್ತಕ್ಕಂಥದ್ದಂದ್ರೆ ಈ ರಾಜ್ಯದ ಅಡಿ ಪಾಯನೇ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅಂತೇಳಿ. जैसे पेड़ जड़ के बिना खड़ा नहीं हो सकता, वैसे कर्नाटक हमारी माताओं बहनों के बिना खड़ा नहीं हो सकता है. ಯಾವ ರೀತಿಯಲ್ಲಿ ಬೇರಿಲ್ಲದೆ ಒಂದು ಮರ ನಿಲ್ಲಕ್ ಸಾಧ್ಯವಿಲ್ಲೋ, ಕರ್ನಾಟಕ ರಾಜ್ಯ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿಲ್ದೆ ಕರ್ನಾಟಕ ರಾಜ್ಯ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. क्योंकि आप इस प्रदेश की जड़ हैं. ಯಾಕಂದ್ರೆ ಈ ಒಂದು ರಾಜ್ಯದ ಬುಡುವಾಗಿ ಸದೃಢವಾಗಿ ನೀವು ನಿಂತಿದ್ದೀರಾ. जैसे पेड़ की जड़ दिखती नहीं है, ಯಾವ ರೀತಿಯಲ್ಲಿ ಮರದ ಬುಡ ಭೂಮಿ ಕೆಳಗೆ ಕಾಣದಿಲ್ವೋ, वैसे ही आप आगे नहीं आती हैं, मगर आप कर्नाटका की शक्ति हैं. ಅದೇ ರೀತಿ ನಮ್ಮ ಹೆಣ್ಮಕ್ಳು ಮನೆಗಳಲ್ಲಿದ್ದು ಕಣ್ಣು ಕಾಣದೇ ಇದ್ರೂ ಕೂಡ ಕರ್ನಾಟಕದ ರಾಜ್ಯದ ಶಕ್ತಿ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ತಾವೆಲ್ಲ. और जो भी इस प्रदेश ने किया है, चाहे बेंगलोर हो, चाहे बाकी चीजें हो, फाउंडेशन जड़ कर्नाटक की महिलाएं हैं. ಈ ರಾಜ್ಯದ ಈ ವಿವಿಧ ಭಾಗಗಳ ಜನ, ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಭಾಗಗಳ ಹೆಣ್ಮಕ್ಳಾಗಿರ್ಬೋದು, ಈ ರಾಜ್ಯದ ಬುಡ ತಾವೆಲ್ಲ ಆಗಿರ್ತೀರಾ. अगर आप यहां पीछे देखें तो हमने ये मीटिंग अकेले नहीं की. ಇವತ್ತು ನಾವು ಹಿಂದೆ ಇರ್ತಕ್ಕಂಥ LED ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಈ ಮೀಟಿಂಗ್ ನ ಕೇವಲ ಇಲ್ಲೊಂದೇ ಕಡೆ ಮಾಡಿಲ್ಲ. अगर हम ऐसा स्कीम कर्नाटका की महिलाओं को देने जा रहे हैं तो हम सिर्फ स्टेज पे नेता नहीं देंगे. ಈ ರೀತಿಯಾದಂತ ಐತಿಹಾಸಿಕವಾದಂತ ಯೋಜನೆನ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ನಾವು ಅರ್ಪಣೆ ಮಾಡಬೇಕಂದ್ರೆ ವೇದಿಕೆ ಮೇಲಿರ್ತಕ್ಕಂಥ ನಾಯಕರಿದ್ರೆ ಸಾಲದು. 12,000 जगह में कर्नाटका की महिलाओं ये प्रोग्राम में शामिल हैं. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 12,000 ಕಡೆಗಳಲ್ಲಿ ಈ ಯೋಜನೆ ನಡೀತಾ ಇದ್ದ ಆ ಹೆಂಗಸರೆಲ್ಲ ನಮ್ಮ ಜೊತೆ ಇದ್ದಾರೆ. कर्नाटक के कोने कोने से हमारी माताएं और बहनें आज यहाँ आई हैं. ಕರ್ನಾಟಕದ ಮೂಲೆ ಮೂಲೆಗಳಿಂದ ಇವತ್ತು ನಮ್ಮ ತಾಯಂದ್ರು, ಅಕ್ಕ ತಂಗಿರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. मैं उनका स्वागत करता हूँ. ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. और मुझे आज काफी अच्छा लग रहा है. ಇವತ್ತು ನಮಗೆ ಸಾಕಷ್ಟು ಸಂತೋಷ ಆಗ್ತಾ ಇದೆ. सरकार के 100 दिन हुए हैं. ಸರ್ಕಾರ ಇವತ್ತು ತನ್ನ 100 ದಿನಗಳ ಅವಧಿಯನ್ನ ಇವತ್ತು ಮುಗಿಸಿದೆ. और जो हमने वायदे पूरे करने थे वो हमने पूरे कर दिए हैं. ಇವತ್ತು ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸಿದೀವಿ, ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತೀವಿ. और आज मेरी बहन ने मेरे हाथों पे राखी बांधी. ಇವತ್ತು ಬರ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಒಂದು ತಂಗಿ ನನಗೆ ರಾಖಿನ ಹಾಕಿದ್ದಾರೆ. और रक्षाबंधन का दिन है. ಹಾಗೆ ಇವತ್ತು ರಕ್ಷಾ ಬಂಧನದ ದಿವಸವಾಗಿದೆ. इसीलिए हमने जो वायदा कर्नाटक की अपने माताओं बहनों से किया था उसको आज हम पूरा कर रहे हैं. इससे मुझे बहुत खुशी हो रही है. ಆದ್ರಿಂದ ಇವತ್ತು ಒಂದು ವಿಶೇಷವಾದಂತ ಸಂದರ್ಭ, ರಕ್ಷಾ ಬಂಧನದ ದಿನ. ನಾವು ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ ಕೊಟ್ಟಂತ ಮಾತನ್ನ ಇವತ್ತು ನಾವು ಈಡೇರಿಸಿ 2,000 ರೂಪಾಯಿ ನಿಮಗೆ ಜಮೆ ಮಾಡ್ತಾ ಇದೀವಿ. देश में फैशन बन गया है. ದೇಶದಲ್ಲಿ ಇವತ್ತೊಂದು ಪ್ರಚಾರ ಆಗಿದೆ. दिल्ली की सरकार जो है वो अरबपतियों के लिए काम करती है. ಡೆಲ್ಲಿಯಲ್ಲಿ ಏನೊಂದು ಸರ್ಕಾರ ಇದೆ, ಕೇಂದ್ರದಲ್ಲಿ
ಅದು ಕೋಟ್ಯಾಧಿಪತಿಗಳಿಗೆ ಬಂಡವಾಳ ಶಾಹಿಗಳಿಗೆ ಕೆಲಸ ಮಾಡುತ್ತೆ. उनके 2-3 मित्र हैं और पूरा का पूरा जो विकास का काम होता है वो उन्हीं 2-3 लोगों के लिए होता है. ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಇಬ್ಬರು ಮೂವರು ಗೆಳೆಯರು ಮಿತ್ರರವರೇ ದೇಶದಲ್ಲಿ ಆಗಂತ ಎಲ್ಲಾ ಪ್ರಗತಿಗಳು ಕಾಮಗಾರಿಗಳು ಆ ಇಬ್ಬರು ಮೂವರು ಜನರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಇವತ್ತು. कर्नाटक में जो हमारे 5 स्कीम है वो सिर्फ स्कीम नहीं है, वो एक गवर्नेंस के मॉडल है. ಕರ್ನಾಟಕದಲ್ಲಿ ನಾವು ಕೊಟ್ಟಿರ್ತಕ್ಕಂಥ 5 ಯೋಜನೆಗಳು 5 ಭರವಸೆಗಳು ಇವು ಕೇವಲ ಭರವಸೆ ಸ್ಕೀಮ್ಗಳು ಮಾತ್ರ ಅಲ್ಲ, ನಾವು ಆಡಳಿತ ನಡೆಸಂತ ಒಂದು ನೀಲಿ ನಕ್ಷೆ ಆಗಿರುತ್ತೆ. हमारी सोच है कि सरकार को गरीब लोगों के लिए, कमजोर लोगों के लिए काम करना चाहिए. ನಮ್ಮ ಒಂದು ಆಲೋಚನೆ ಏನಂತಂದ್ರೆ ರಾಜ್ಯದ ಸರ್ಕಾರಗಳು ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ತುಳಿತಕ್ಕೆ ಒಳಗಾದವರಿಗೆ ನಿಲ್ಬೇಕಾದಂತ ಜವಾಬ್ದಾರಿ ಸರ್ಕಾರಗಳದು. और किसी को पीछे नहीं छूटना चाहिए. ಯಾರೊಬ್ಬರನ್ನು ಕೂಡ ನಾವು ಹಿಂದೆ ಬಿಡಂತ ಕೆಲಸನ ನಾವು ಮಾಡಬಾರ್ದು. चाहे वो किसी भी धर्म का हो, किसी भी जात का हो, कोई भी भाषा बोले, सरकार को सबकी देखभाल करनी चाहिए. ಅವ್ರು ಯಾವುದೇ ಧರ್ಮಕ್ಕೆ ಸೇರಿದವರಾಗಿರ್ಲಿ, ಯಾವುದೇ ಜಾತಿಗೆ ಸೇರಿದವರಾಗಿರ್ಲಿ, ಯಾವುದೇ ಭಾಷೆ ಮಾತಾಡ್ಲಿ, ಸರ್ಕಾರ ಅವರೆಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಕಡೆಗೆ ತಗೊಂಡು और जो ಹೋಗ್ಬೇಕಾದಂತದ್ದು. काम हमने कर्नाटक में किया है, खास तौर से हमारी माताओं बहनों के लिए, वो हम पूरे हिंदुस्तान में करने जा रहे हैं. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಿರ್ತಕ್ಕಂಥ 5 ಯೋಜನೆಗಳು ಪೂರ್ತಿ ಭಾರತ ದೇಶದಲ್ಲಿ ಕರ್ನಾಟಕದ ಮಾದರಿಯಾಗಿ ನಾವು ಕೊಡ್ತೀವನ್ನಂತ ಆಶ್ವಾಸನೆನ ಕೊಡ್ತಾ ಇದೀವಿ ಎಲ್ಲರಿಗೂ ಕೂಡ. और कर्नाटक पूरे देश को रास्ता दिखा रहा है. ಇವತ್ತು ಕರ್ನಾಟಕ ದೇಶಕ್ಕೆ ಒಂದು ದಿಕ್ಸೂಚಿಯಾಗಿ ನಿಂತಿರ್ತಕ್ಕಂಥ ರಾಜ್ಯ. आप देखिए, जब हम ये 5 स्कीम लाए तो दिल्ली की सरकार के लोगों ने कहा था कि ये स्कीम लागू नहीं हो सकते हैं. ನಾವು ಈ 5 ಯೋಜನೆಗಳನ್ನ ಬಡವರ ಪರ ತಂದಾಗ ಕೇಂದ್ರದಲ್ಲಿರ್ತಕ್ಕಂಥ ಡೆಲ್ಲಿ ಸರ್ಕಾರ ನಮ್ಮನ್ನ ಟೀಕೆ ಮಾಡಿ ಈ 5 ಯೋಜನೆಗಳನ್ನ ತರಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. हमने कहा कि हम चाहते हैं कि कर्नाटक की हर महिला के बैंक अकाउंट में हर महीने 2000 रुपए पहुंचे. ನಾವು ಹೇಳಿದ್ವಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮಹಿಳೆಯ ಖಾತೆಗೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡಬೇಕನ್ನಂತ ಮಹತ್ತರವಾದಂತ ಆಶೆ ನಾವು ಇಟ್ಕೊಂಡಿದೀವಿ ಅಂತ ಹೇಳಿದ್ವಿ. घर में बिजली पहुंचे, ಮನೆಗೆ ವಿದ್ಯುತ್ ಸೇರ್ಬೇಕು, भोजन हो, ಮನೆಯಲ್ಲಿರ್ತಕ್ಕಂಥವ್ರು ಆಹಾರ ಹೊಟ್ಟೆ ತುಂಬಾ ತಿನ್ಬೇಕು ಅಂತ. और जो हमारी माताएं बहनें हैं वो आसानी से पूरे कर्नाटक में घूम पाए. ಹಾಗೇನೆ ಮನೆಯಲ್ಲಿರ್ತಕ್ಕಂಥ ನಮ್ಮ ತಾಯಂದ್ರು ಹೆಣ್ಮಕ್ಳು
ದಾರಿ. इसके लिए आप सबको दिल से धन्यवाद. ಆದ್ರಿಂದ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಕೋರ್ತಾ ಇದ್ದೀನಿ. नमस्कार, जय हिंद. ನಮಸ್ಕಾರ, ಜೈ ಹಿಂದ್. ಯುವ ನಾಯಕರು, ಭಾರತ ದೇಶದ ವಿಶ್ವಾಸದ ಭವಿಷ್ಯದ ನಾಯಕರು ಆದಂಥ ರಾಹುಲ್ ಗಾಂಧೀಜಿಯವರಿಗೆ ಧನ್ಯವಾದವನ್ನು ಹೇಳ್ತಾ, ಈಗ ಗೃಹಲಕ್ಷ್ಮಿಯ ಏನು ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ 1,11,00,000 ಫಲಾನುಭವಿಗಳಿಗೆ ಇಲಾಖೆಯ ವತಿಯಿಂದ ಡಿಜಿಟಲ್ ಕಾರ್ಡ್ ಅನ್ನ ನಾವು ಮಾಡಿಸಿದ್ದೀವಿ. ಆ ಡಿಜಿಟಲ್ ಕಾರ್ಡ್ ಅನ್ನ ಸಾಂಕೇತಿಕವಾಗಿ ಈ ಸ್ಟೇಜ್ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಫಲಾನುಭವಿಗಳಿಗೆ ಡಿಜಿಟಲ್ ಕಾರ್ಡ್ ಅನ್ನ ಕೊಡೋದ್ರ ಮುಖಾಂತರ ಆ ಒಂದು QR ಕೋಡ್ ಇರುತ್ತೆ ಅದರಲ್ಲಿ ಕಾರ್ಡ್ನಲ್ಲಿ. ಆ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಸರ್ಕಾರದ ಸಾಧನೆಗಳು ಮತ್ತು ಕಾರ್ಯಕ್ರಮದ ಬಗ್ಗೆ ತಾವು ನೋಡಬಹುದು. ಈ ಒಂದು ಡಿಜಿಟಲ್ ಕಾರ್ಡ್ ನ ವಿತರಣೆಯನ್ನ ಈಗ ಮಾಡ್ತಾ ಇದ್ದೀವಿ. ಫಲಾನುಭವಿಗಳ ಹೆಸರು ಇಂತಿದೆ: ದೊಡ್ಡ ಮಹದೇವಮ್ಮ, ಹುಳಿಮಾವು, ನಂಜನಗೂಡು. ಹಾಗೆಯೇ ಶೋಭಾ ರಾಣಿ, ಶ್ರೀನಿವಾಸ್, ಮೈಸೂರು. ಮೊಹಸೀನ್ ತಾಜ್, ಗೌಸಿಯಾ ನಗರ, ಮೈಸೂರು. ಆಶಾ ಎಂ, ವಿದ್ಯಾರಣ್ಯಪುರ, ಮೈಸೂರು. ಅನಿತಾ SV, ಮರಿಯನಹುಂಡಿ, ಮೈಸೂರು. ಬನಶಂಕರಿ, ಮೈಸೂರು. ಭಾಗ್ಯ, ಕ್ಯಾತಮಾರನಹಳ್ಳಿ, ಮೈಸೂರು. ಅಶ್ವಿನಿ ಅವರು, ಮೇಟಗಳ್ಳಿ, ಮೈಸೂರು. ಪುಷ್ಪಲತಾ, ವರುಣ ಕ್ಷೇತ್ರ, ಮೈಸೂರು. ಹಾಗೆಯೇ ಸುನೀತಾ ಅವರು, ಹಳ್ಳಿಕೆರೆ, ಹಾಡಿ, ಪೆರಿಯಾಪಟ್ಟಣ. ಸಾಂಕೇತಿಕವಾಗಿ 10 ಜನ ಫಲಾನುಭವಿಗಳು ವೇದಿಕೆಯ ಮೇಲೆ ಈ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದ ಆ ಎಲ್ಲ ಫಲವನ್ನ ಇವರೆಲ್ಲರೂ ಪಡೆಯುತ್ತಿದ್ದಾರೆ. ಆ ಮುಖೇನ ಪಡೆಯುತ್ತಿರುವ ನಾಡಿನ ಸಹಸ್ರ ಗೃಹಲಕ್ಷ್ಮಿಯರ ಆ ಆಶಾವಾದದ ಸಂಕೇತವಾಗಿದ್ದಾರೆ. ಸಾಂಕೇತಿಕವಾಗಿ ಈ 10 ಜನರಿಗೆ ಈ ದಿನ ಈಗಾಗಲೇ ಮಾನ್ಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಈ ಸ್ಕೀಮ್ನ QR ಕೋಡ್ನ ವಿಷಯವನ್ನ ತಮಗೆಲ್ಲರಿಗೂ ತಿಳಿಸಿದ್ದಾರೆ. ಬಂಧುಗಳೇ, ಸಾಂಕೇತಿಕವಾಗಿ ಈ 10 ಜನರಿಗೆ ಈ ದಿನ ಈ ಗೃಹಲಕ್ಷ್ಮಿಯ ಅನುಷ್ಠಾನ ಸಮಾರಂಭದಲ್ಲಿ ವಿತರಣೆಯಾಗಿದೆ. ದೊಡ್ಡ ಮಹದೇವಮ್ಮ, ಶೋಭಾರಾಣಿ, ಮೊಹಸೀನ್ ತಾಜ್, ಆಶಾ, ಅನಿತಾ, ಬನಶಂಕರಿ, ಭಾಗ್ಯ, ಅಶ್ವಿನಿ, ಪುಷ್ಪಲತಾ ಮತ್ತು ಸುನೀತಾ. ಎಲ್ಲ ಗಣ್ಯಾತಿ ಗಣ್ಯರಿಗೆ ಈ ಕಾರ್ಯಕ್ಕಾಗಿ ಧನ್ಯವಾದಗಳು. ಹಾಗೇನೆ ಮಾಧ್ಯಮ ಸ್ನೇಹಿತರ ಕೋರಿಕೆ ಮೇರೆಗೆ ದಯಮಾಡಿ ಆ ಚೆಕ್ ಅನ್ನ ಐ ವುಡ್ ರಿಕ್ವೆಸ್ಟ್ ದಿ ಈವೆಂಟ್ ಗೈಸ್ ಟು ಕೈಂಡ್ಲಿ ಪುಟ್ ಇಟ್ ಡೌನ್ ಲಿಟಲ್ ಬಿಟ್, ಅದನ್ನು ಸ್ವಲ್ಪ ಕೆಳಗೆ ಕಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರಿಗೆ. ಬಂಧುಗಳೇ, ಶೋಷಿತರ ಮೇರು ಆಶಯ, ಬಡವರು ಕಾರ್ಮಿಕರ ದಿಟ್ಟ ಧ್ವನಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾವೆಲ್ಲರೂ ಕೂಡ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಚಪ್ಪಾಳೆಗಳ ಮುಖೇನ ಅವರ ಮಾತುಗಳಿಗಾಗಿ ಆಹ್ವಾನಿಸೋಣ. ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ. ಇಂದಿನ ಗೃಹಲಕ್ಷ್ಮಿ ಯೋಜನೆಯ ಸಂಬಂಧದಲ್ಲಿ ಇಂಥ ಒಂದು ಬೃಹತ್ ಸಭೆಯನ್ನ ನೆರವೇರಿಸಿದಂಥ ಶ್ರೀಮಾನ್ ಸಿದ್ದರಾಮಯ್ಯನವರೇ ಮತ್ತು ಈ ಸಭೆಯನ್ನ ಇದರಲ್ಲಿ ಪಾಲ್ಗೊಳ್ಳಲು ವಿಶೇಷವಾಗಿ ಡೆಲ್ಲಿಯಿಂದ
ಆಗಮಿಸಿದಂಥ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ರಾಹುಲ್ ಗಾಂಧೀಜಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರೇ, ಶ್ರೀ ಸುರ್ಜೇವಾಲಾ ಅವರೇ, ಈ ಕಾರ್ಯಕ್ರಮನೂ ಕೂಡ ಅತಿ ಜಾಗ್ರತೆಯಿಂದ ಬಹಳ ಒಳ್ಳೆಯ ರೀತಿಯಿಂದ ಆರ್ಗನೈಸ್ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಜಿಲ್ಲಾ ಮಂತ್ರಿಗಳಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರೇ ಹಾಗೂ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನನ್ನ ಸ್ನೇಹಿತರೇ ಹಾಗೂ ಮಂತ್ರಿಮಂಡಲದ ಸದಸ್ಯರೇ, ಪಕ್ಷದ ಮುಖಂಡರೇ ಹಾಗೂ ಸರ್ಕಾರದ ಚೀಫ್ ಸೆಕ್ರೆಟರಿಗಳಾದ ಶ್ರೀಮತಿ ವಂದನಾ ಅವರೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ತಾಯಿಂದರೇ ಹಾಗೂ ವಿಶೇಷವಾಗಿ ಸಭೆಗೆ ಆಗಮಿಸಿದಂಥ ಎಲ್ಲ ಮಿತ್ರರೇ, ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಈಗಾಗಲೇ ರಾಹುಲ್ ಗಾಂಧೀಜಿಯವರು ಸ್ಪಷ್ಟವಾಗಿ ತನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅವರು ಹೇಳಿದ್ದು ಕಾಂಗ್ರೆಸ್ ಪಕ್ಷ ಏನು ವಾಗ್ದಾನ ಮಾಡ್ತದೋ, ಏನು ನುಡಿತದೋ, ನುಡಿದಂಗೆ ನಡೀತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತನ್ನ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದರು. ನಾನು ಕೂಡ ಆ ಮಾತನ್ನ ಪುನಃ ಹೇಳ್ತೇನೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಚುನಾವಣೆಯಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ರು, ಆ 5 ಗ್ಯಾರಂಟಿಯಲ್ಲಿ ಈಗಾಗಲೇ 4 ಗ್ಯಾರಂಟಿಯನ್ನ ಚಾಲ್ತಿಯಲ್ಲಿ ಬಂದಿವೆ. ಇನ್ನು 1 ಗ್ಯಾರಂಟಿ ಮಾತ್ರ ಉಳಿದಿದೆ. ಬಹುಶಃ ಅದು ಕೆಲವೇ ದಿವಸದಲ್ಲಿ ಈ ಗ್ಯಾರಂಟಿಯನ್ನ ಅವರು ಅನುಷ್ಠಾನದಲ್ಲಿ ತರ್ತಾರೆ. ಇಂಥ ಬೃಹತ್ವಾದಂಥ ಗ್ಯಾರಂಟಿಗಳು ದೇಶದಲ್ಲಿ ಯಾವ ಸರ್ಕಾರ ಕೂಡ ಕೊಟ್ಟಿಲ್ಲ. ನಾನು ಅನೇಕ ಕಡೆ ಹೋಗಿದ್ದೇನೆ. ಆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನನ್ನನ್ನು ಕೇಳ್ತಾರೆ, ಸರ್ ನಮಗೆ ಕರ್ನಾಟಕದಲ್ಲಿ ಆದಂಥ ರೀತಿಯಲ್ಲಿ ಅಥವಾ ಅವರು ಹೇಳಿದಂಥ ರೀತಿಯಲ್ಲಿ ನಾವು ಕೂಡ ಮಾಡಬೇಕು, ಅದಕ್ಕಾಗಿ ಹೊಸ ಅಲ್ಲಿನ ಏನೇ ಯೋಜನೆ ಇದ್ರೂ ಕೂಡ ನಮಗೆ ಕೊಡಿಸಿ ಮತ್ತು ಆ ಗ್ಯಾರಂಟಿಗಳ ಪ್ರಕಾರನೇ ನಾವು ಕೂಡ ಕೆಲವು ಅನೇಕ ಗ್ಯಾರಂಟಿಗಳನ್ನು ಇಲ್ಲಿ ವಾಗ್ದಾನ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಇಲ್ಲಿ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದೆ, ಅದು ಇಡೀ ಭಾರತ ದೇಶದಲ್ಲೇ ಎಲ್ಲರೂ ಇವತ್ತು ಒಪ್ಪತಕ್ಕಂಥದ್ದಾಗಿದೆ. ಆದರೆ ಈ ಗ್ಯಾರಂಟಿ ನಾವು ಕೊಡುವಾಗ, ಚುನಾವಣೆಯಲ್ಲಿ ಇದನ್ನು ಹೇಳುವಾಗ ಮೋದಿ ಅವರು, ಶಾ ಅವರು ಹೇಳ್ತಿದ್ರು, ये सब बोगस है, ये नहीं कर सकते, इससे देश बर्बाद होता है. ಈ ಮಾತನ್ನ ಹೇಳಿದ್ದು ನೀವು ಕೇಳಿರಬಹುದು.
ರಾಷ್ಟ್ರದ ಎಕಾನಮಿ ಹಾಳಾಗ್ತದೆ, ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಡ್ತದೆ. ಅದಕ್ಕಾಗಿ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಮೋದಿ ಅವರು ಹೇಳಿದ್ರು. ಆದ್ರೆ ಬಹುಶಃ ಮೋದಿ ಅವರು ಇವತ್ತೇನಾದ್ರೂ ಟಿವಿಯಲ್ಲಿ ನೋಡಿದ್ರೆ ಅಥವಾ ಅವ್ರ ಇಂಟೆಲಿಜೆನ್ಸ್ದವರು ಅವರಿಗೆ ಈ ಮಾಹಿತಿಯನ್ನ ಕೊಟ್ರೆ ಇವತ್ತು ಅವ್ರ ಕಣ್ಣು ತೆರೆದು ನೋಡ್ಬೋದು. ಅರೆ ಇದೂ ಪಾಸಿಬಲ್ ಇದೆನಾ, ಇದು ಶಕ್ಕಿದೆನಾ, ಕರ್ನಾಟಕದವ್ರು ಮಾಡಿದ್ದನ್ನ ನಾವು ನಿಜವಾಗ್ಲೂ ಹೃದಯಪೂರ್ವಕವಾಗಿ ಒಪ್ಪಬೇಕು ಅಂತ ಹೇಳಿ ಅವರೂ ಕೂಡ ತಿಳ್ಕೊಳ್ಬಹುದು. ಆದರೆ ಅವರಿಗೆ ಬೇರೆಯವರು ಮಾಡಿದ ಕೆಲಸವನ್ನ ಅವ್ರು ಎಂದೂ ಒಪ್ಪೋದಿಲ್ಲ. ನಾನೇನ್ ಮಾಡ್ತೀನಿ ಅದೇ ಸರಿ ಅಂತ ಹೇಳಿ ಹೇಳ್ತಕ್ಕಂಥ ಅವ್ರ ಪ್ರವೃತ್ತಿ ಇದೆ. ಮತ್ತು ಯಾವಾಗಲೂ ಅವರು ಒಂದು ಮಾತನ್ನ ಹೇಳ್ತಾರೆ, ಏನು 53 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ದೇಶಕ್ಕಾಗಿ. ನಾವು ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ, ರೋಡ್ ಮಾಡಿದ್ದೇವೆ, ಏರ್ಪೋರ್ಟ್ ಕೆಲವು ಮಾಡಿದ್ದೇವೆ, ಇಂಥ ಮಾತು ಹೇಳ್ತಾರೆ. ಆ ಏರ್ಪೋರ್ಟ್ ಮಾಡಿದ್ದು ನಾವೇ, ಪೋರ್ಟ್ ಮಾಡಿದ್ದು ನಾವೇ, ಅನೇಕ ಸಂಸ್ಥೆಗಳು ಕಟ್ಟಿದ್ದೇ ನಾವು. ಇವರೇನಿಲ್ಲ, ಬರೇ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹಳೇದೇನಾದ್ರೂ ಹುಡುಕ್ತಾರೆ. ಈಗ ನಾವೇನ್ ಮಾಡ್ತೇವೆ ಅದರಲ್ಲೇ ಹುಡುಕಿ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿ ಅದರ ಉದ್ಘಾಟನೆ ಮಾಡ್ತಾರೆ. ಅದಕ್ಕೆ ಈ ನಮ್ಮ ಶಾ ಅವರು ಕೂಡ ಮೊನ್ನೆ ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶದಲ್ಲಿ ಅವರು ಒಂದು ಮಾತು ಹೇಳಿದ್ರು. 53 ವರ್ಷದ್ದು ಕಾಂಗ್ರೆಸ್ದವರು ರಿಪೋರ್ಟ್ ಕಾರ್ಡ್ ಕೊಡಬೇಕು, ದೇಶಕ್ಕಾಗಿ ಏನ್ ಮಾಡಿದ್ದಾರೆ ಅನ್ನೋದು ಹೇಳಬೇಕು. ಆದ್ರೆ ಅವ್ರು ಏನು ಮಾಡಿಲ್ಲ. ನಮ್ಮ ರಿಪೋರ್ಟ್ ಕಾರ್ಡ್ ಕೊಡ್ತೇವೆ ಅಂತ ಹೇಳಿ ತಮ್ದು ಕೆಲವು ವಿಚಾರಗಳನ್ನ ಅಲ್ಲಿ ಹೇಳಿದ್ರು. ಬಟ್ ನನ್ನ ಹತ್ರ ರಿಪೋರ್ಟ್ ಕಾರ್ಡ್ ಇದೆ, ದೇಶಕ್ಕಾಗಿ ನಾವು ಏನ್ ಮಾಡಿದ್ದೇವೆ ಅನ್ನತಕ್ಕಂಥ ರಿಪೋರ್ಟ್ ಕಾರ್ಡ್ ನಾನು ಕೊಡ್ತೇನೆ. ನೆಹರೂಜಿ ಏನ್ ಮಾಡಿದ್ರು, ವಲ್ಲಭಭಾಯ್ ಪಟೇಲ್ ಏನ್ ಮಾಡಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ ಮಾಡಿದ್ರು, ನಮ್ಮ ಇಂದಿರಾ ಗಾಂಧೀಜಿ ಅವರು ಏನ್ ಮಾಡಿದ್ರು, ರಾಜೀವ್ ಗಾಂಧಿ ಏನ್ ಮಾಡಿದ್ರು, ಸೋನಿಯಾ ಗಾಂಧಿ ಅವರು ಯಾವ ರೀತಿಯಾಗಿ ಬಡವರ ಹೊಟ್ಟೆಯನ್ನು ತುಂಬಿಸಕ್ಕೆ ಮತ್ತು ಅವರಿಗೆ ಕೈಗೆ ಕೆಲಸ ಕೊಡಕ್ಕೆ ಏನೇನು ಕೆಲಸಗಳನ್ನ ಮಾಡಿದಾರೋ ಅದರ ಪೂರ್ತಿ ಪಟ್ಟಿ ನಮ್ಮಲ್ಲಿದೆ. ಅವ್ರ ಬಳಿ ಏನು ಅಂತದ್ದು ಹೇಳ್ಕೊಳ್ತಕ್ಕಂಥದ್ದಿಲ್ಲ, ಬರೇ ಟೀಕೆ ಮಾಡ್ತಕ್ಕಂಥದ್ದು. ನಾನು ನಿಮಗೊಂದು 4-5-6 ಉದಾಹರಣೆ ಕೊಡ್ತೀನಿ. ಹಿಂದೆ 47ರಿಂದ 2004 ನಮ್ಮ ದೇಶದಲ್ಲಿ ಅಕ್ಷರ ಕಲಿತಂತವರು 18% ಜನ ಇದ್ರು. ಕೇವಲ 18% ಜನ. ಆದ್ರೆ 13-14ರಲ್ಲಿ 74% ವರೆಗೆ ಬಂತು. ಅಂದ್ರೆ 74% ಜನರಿಗೆ ಶಿಕ್ಷಿತರಾಗಿ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಮತ್ ನಮಗ್ ಕೇಳ್ತಾರೆ ನೀವೇನ್ ಮಾಡಿರಿ, 18% ಇದ್ದಿದ್ದನ್ನ 74ಕ್ಕೆ ತಂದಿದ್ದೇವೆ, ಇದು ಕೆಲಸ ಅಲ್ಲ. ಅದೇ ರೀತಿಯಾಗಿ ಮೊದಲೇ ಪ್ರತಿಯೊಂದು ಮನುಷ್ಯನ ಆಯುಷು ಆವರೇಜ್ ಲೈಫ್ ಅಂತಾರಲ್ಲ, ಬದುಕು ಎಷ್ಟಿತ್ತು? 32 ವರ್ಷ. ಆವರೇಜ್ ಲೈಫ್ 32 ವರ್ಷ. ಇವತ್ತು 71, 13-14ವರೆಗೆ ನಾವು ತಂದಿದ್ದು, ನಾವು ಎಲ್ಲ ಜನರಿಗೆ ಬದುಕಿಸಿದ್ದು 71 ವರ್ಷ ಆವರೇಜ್. ಈ ಕೆಲಸ ನಾವು ಮಾಡಿದ್ದೇವೆ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳ
ಬರ ಓದಕ್ಕೆ ಬರ್ತಕ್ಕಂಥವ್ರು ಕೇವಲ 7% ಜನ ಇದ್ರು. ಆದರೆ ಇವತ್ತು ನಮ್ಮ ಕಾಲದ 13-14ರವರೆಗೆ 65% ಜನರಿಗೆ, ಮಹಿಳೆಯರಿಗೆ ನಾವು ಶಿಕ್ಷೆ ಕೊಟ್ಟೆವು. ಇವರು ಮತ್ತೆ ನಮಗೆ ಏನ್ ಮಾಡಿ ಇದೆಲ್ಲ ಮಾಡಿದ್ದಲ್ಲ, ನಿಮಗೆ ವಿದ್ಯಾವಂತರು ಮಾಡಿದ್ದೇವೆ, ನಿಮ್ಮ ಆರೋಗ್ಯ ಕಾಪಾಡ್ದೇವೆ ಮತ್ತು ಜನರಿಗೆ ಮುಂದೆ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟೇವೆ. SC ST ಮೈನಾರಿಟೀಸ್ ಇವರು ಶಿಕ್ಷಣ ಅತ್ಯಂತ ಕಡಿಮೆ ಇತ್ತು, 7% 8% ಇತ್ತು. ಇವತ್ತು 66%, 59% ಮತ್ತು ಮೈನಾರಿಟಿದಲ್ಲಿ ಕೂಡ 59% ಶಿಕ್ಷಣವನ್ನ ಕೊಟ್ಟಿದ್ದೇವೆ. ಈ ಕೆಲಸ ಇವರೇನಾದ್ರೂ ಮಾಡಿದಾರ? ಗುಜರಾತಕ್ಕೆ ಹೋಲಿಸ್ಕೊಳ್ಳಿ, ಬೇರೆ ಕಡೆ ಹೋಗ್ಬೇಕಾಗಿಲ್ಲ. ಗುಜರಾತ್ನಲ್ಲಿ ಇವತ್ತು 1,000 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಸುಮಾರು 40-45 ಜನ ಅಲ್ಲಿ ಸಾಯ್ತಾರೆ. ಆದ್ರೆ ಇಡೀ ದೇಶದಲ್ಲಿ ಆವರೇಜ್ ಎಷ್ಟಿದೆ ಅಂದ್ರೆ 30. ಅದನ್ನ ನೀವೇ ಲೆಕ್ಕ ಹಾಕಿ ಕರ್ನಾಟಕ ಎಷ್ಟು ಮುಂದಿದೆ, ಬೇರೆ ರಾಜ್ಯಗಳು ಎಷ್ಟು ಮುಂದಿವೆ, ಗುಜರಾತ್ ಎಷ್ಟು ಮುಂದಿದೆ ಅಂತಕ್ಕಂಥದ್ದು ಇದರಿಂದ ನೀವು ತಿಳ್ಕೊಳ್ಬೇಕು. ಅವ್ರು ಇಂಥವ್ರು ಬಂದು ನಮಗೆಲ್ಲ ಕಡೆ ಹೇಳ್ತಾರೆ ಕಾಂಗ್ರೆಸ್ ಏನ್ ಮಾಡಿದೆ, ಕಾಂಗ್ರೆಸ್ ಈ 53 ವರ್ಷದಲ್ಲಿ ಏನೂ ಮಾಡಿಲ್ಲ ಅನ್ನತಕ್ಕಂಥದ್ದನ್ನ ಅವ್ರು ಹೇಳಿದ. ಇನ್ನೊಂದು ನಿಮ್ಮ ಮುಂದೆ ನಾನು ವಿಷಯನ ಇಡ್ತೇನೆ ನೋಡಿ. ನಮ್ಮ ದೇಶದಲ್ಲಿ ಪ್ರೈಮರಿ ಸ್ಕೂಲ್ಸ್ 47ಕ್ಕಿಂತ ಹಿಂದೆ ಕೇವಲ 2 ಲಕ್ಷ ಇದ್ದು. ಇವತ್ತು ಪ್ರೈಮರಿ ಸ್ಕೂಲು 8 ಲಕ್ಷ ಇವೆ. ಅಂದ್ರೆ ಇದು ಪ್ರಗತಿ ಅಲ್ಲ. ನರೇಗಾ ನಾವು ತಂದಿದ್ದು ಜನರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ, ಅದನ್ನ ಪ್ರಗತಿ ಪರವಾದಂತ ವಿಚಾರ ಅಲ್ಲ. ಜನರಿಗೆ ಬದುಕಕ್ಕೆ ಹೊಟ್ಟಿಗೆ ಅನ್ನ ಕೊಡಬೇಕು ಅಂತಕ್ಕಂಥ ಸ್ಕೀಮನ್ನ ಸೋನಿಯಾ ಗಾಂಧಿ ಅವರು ವಿಶೇಷವಾಗಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಅವರು ಮಾಡಿದ್ರು. ಮುಂದೆ ಬರೆದು ನಮ್ಮ ಸರ್ಕಾರ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಸುಮಾರು 10 kg ಮತ್ತೆ ಅದಕ್ಕೆ ಫ್ರೀ ಮಾಡಿದ್ರು. ಅಂದ್ರೆ ಒಟ್ಟಾರೆ 35 kg 40 kg ಇವತ್ತು ನಮ್ಮನಿಂದ ಕುಕ್ಕಟ್ಟೆ ಆಗಿ ಸಿಗ್ತಾ ಇದೆ. ಇದು ಬಡವರಿಗಾಗಿ ನಾವು ಮಾಡ್ತೇವೆ. ಅವರು ದೊಡ್ಡ ದೊಡ್ಡ ಶ್ರೀಮಂತರಿಗಾಗಿ, ಅದಾನಿನೇ ಇರ್ಬೋದು, ಅಂಬಾನಿ ಇರ್ಬೋದು, ಇನ್ನ ಅನೇಕ ಜನ ಶ್ರೀಮಂತರು ಯಾರು ಈ ದೇಶದಲ್ಲಿ ಬ್ಯಾಂಕಲ್ಲಿ ದುಡ್ಡು ತಗೊಂಡು ಹೊರದೇಶಕ್ಕೆ ಓಡೋಗಿದ್ದಾರೆ. ನೀರವ್ ಮೋದಿನೇ ಇರ್ಬೋದು ಅಥವಾ ಇನ್ಯಾರೋ ಮೋದಿ ಇರ್ಬೋದು. ಯಾಕಂದ್ರೆ ಈ ಮೋದಿ ಅಂತ ಹೆಸರು ತಗೊಂಡ್ರೆ ಅವ್ರು ಹೋಗಿ ಕೇಸ್ ಹಾಕ್ಬಿಡ್ತಾರೆ. ಮೋದಿ ಅನ್ನೋರು ನಮ್ಮಲ್ಲಿ ಬಹಳ ಜನ ಯಾರ ಲಿಂಗಾಯತರಲ್ಲಿ ಮೋದಿ ಅಂತಿದ್ದಾರೆ. ನಮ್ಮ ಗುಲ್ಬರ್ಗದಲ್ಲಿ ಲಿಂಗಾಯತರಲ್ಲಿ ಅವರು ಮೋದಿ ಅಂತ ಅಡ್ಡೆಸರು ಹೇಳಿದಕ್ಕಾಗಿ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿ ಗುಜರಾತ್ ಕೋರ್ಟ್ದಲ್ಲಿ ಅವರಿಗೆ ಡಿಸ್ಕ್ವಾಲಿಫೈ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡಿದ್ರು. ಕೊನೆಗೆ ಸುಪ್ರೀಂ ಕೋರ್ಟು ಅದನ್ನ ಸ್ಟೇ ಕೊಟ್ಟು ಇವತ್ತಿನ ದಿವಸ ಅವರು ಇಷ್ಟೆಲ್ಲ ಆದರೂ ಕೂಡ ರಾಹುಲ್ ಗಾಂಧಿ ಎಂದೂ ಕೂಡ ಹೆದರಲಿಲ್ಲ, ಯಾರಿಗೂ ಹೆದರೋದು ಇಲ್ಲ. ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ 4,000 ಕಿಲೋಮೀಟರ್ ಕಾಲ್ನಡಿಗೆ ನಡೆದು ಭಾರತ್ ಜೋಡೋ ಯಾತ್ರಾ ಮಾಡಿದ್ರು. ಇದು ಯಾರಾದರೂ ಬೇರೆಯವರು ಮಾಡಿದಾರ ಹೇಳಿ? ಯಾವ ಪಾರ್ಟಿಯವರು ಮಾಡಿದಾರ? ಬರೇ ಕಾಂಗ್ರೆಸ್ ಬೈಯೋದು. ಎಷ್ಟು ಸಲ ಬೈತೀರಪ್ಪ ಕಾಂಗ್ರೆಸ್ಗೆ? ಎಷ್ಟು ದಿವಸ ಹೀಗೆ ಬೈತೀರಿ?
ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿ ತೋರಿಸ್ರಿ. ನನ್ನ ಹತ್ರ ಬಹಳ ಒಂದು ದೊಡ್ಡ ಪಟ್ಟಿನೇ ಇದೆ. ನಾವೇನೇನ್ ಮಾಡಿದ್ದೇವೆ ಹಿಂದ ಈಗೇನ್ ಮಾಡಬೇಕು ಅನ್ನತಕ್ಕಂಥದ್ದಿದೆ. ಆದರೆ ಸಮಯದ ಅಭಾವದಿಂದ ನಾನು ಅದನ್ನ ಎಲ್ಲ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಅವರಿಗೆ ಕೆಲವು ಸಲ ಪಾರ್ಲಿಮೆಂಟ್ನಾಗೂ ನಾವು ಹೇಳಿದ್ದೇವೆ. ನಾವು ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಜವಾಹರ್ಲಾಲ್ ನೆಹರು ಅವ್ರ ಕೈಯಲ್ಲಿ ಅಧಿಕಾರ ಬರದೇ ಹೋಗಿದ್ರೆ ಈ ದೇಶ ಒಕ್ಕಟ್ಟಾಗಿರ್ತಿರ್ಲಿಲ್ಲ. ವಲ್ಲಭಾಯ್ ಪಟೇಲ್ರು, ಜವಾಹರ್ಲಾಲ್ ನೆಹರೂಜಿ ಅವರು 562 ಸಣ್ಣ ಪುಟ್ಟ ರಾಜರಿಗೆ ಒಂದುಗೂಡಿಸಿ ಅದು ದೇಶ ಒಕ್ಕಟ್ಟು ಮಾಡ್ತಕ್ಕಂಥದ್ದು ಮಾಡಿದ್ರು. ವಿಶಾಲವಾದಂತ ಭಾರತ ಮಾಡ್ತಕ್ಕಂಥದ್ದು ಮಾಡಿದ್ರು. ಆದ್ರೆ ಮತ್ತು ಅವ್ರು ನಮಗೆ ಕೇಳ್ತಾರೆ, ನೀವೇನ್ ಮಾಡಿರಿ? ಅರೆ, ಈ ಜನರಿಗೆಲ್ಲ ಒಗ್ಗೂಡಿಸಿ ದೊಡ್ಡ ದೇಶ ಮಾಡಿದ್ದೇವೆ, ಅಷ್ಟು ನಿಮಗೆ ಗೊತ್ತಾಗೋದಿಲ್ಲ. ಇದು ಒಂದೇ ಅಲ್ಲ, ಹೊಸ ಸಂವಿಧಾನ ಕೊಟ್ಟರು. ಈ ದೇಶಕ್ಕಾಗಿ ಹೊಸ ಸಂವಿಧಾನ ಕೊಟ್ಟಿದ್ದು ಯಾರು? ಕಾಂಗ್ರೆಸ್ನವರು. ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಈ ದೇಶಕ್ಕೆ ಹೊಸ ಸಂವಿಧಾನವನ್ನು ಕೊಟ್ಟರು. ಆ ಸಂವಿಧಾನ ಪ್ರಕಾರ ನಾವು ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೇವೆ. ಅದನ್ನ ಇವತ್ತು ಮಾದೇವಪ್ಪನವರು ಓದ್ತರು. ನೀವೆಲ್ಲರೂ ಕೂಡ ಎದ್ದು ನಿಂತು ಅದನ್ನ ಸ್ವಾಗತ ಮಾಡಿದ್ವಿ. ಈ ಸಂವಿಧಾನ, ಈ ದೇಶದಿಂದ ಸಂವಿಧಾನ ಮಾಯ ಆದ್ರೆ ನಾವೆಲ್ಲರೂ ಕೂಡ ಸತ್ತ ಹಾಗೆ. ಯಾಕಂದ್ರೆ ನಿಮ್ಗೇನೂ ಅಧಿಕಾರ ಇರೋದಿಲ್ಲ. 47ರ ಹಿಂದೆ ನೀವು ಹೇಗಿದ್ರಿ ಅದೇ ಸ್ಥಿತಿ ನಿಮಗೆ ಬರ್ತದೆ. ನಾನು ಒಂದು ನಿಮಗೆ ಮಾತು ಹೇಳ್ತೀನಿ, ಬಡವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, SC STದವರಿಗೆ ಏನಾದ್ರೂ ಇವತ್ತು ನಿಮಗೆ ಬದುಕು ನಿಮ್ದು ಹಸನಾಗ್ತಾ ಇದೆ ಅಂದ್ರೆ ಅದು ದೇಶದ ಸಂವಿಧಾನದಿಂದ ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೀನಿ. ಇದು ತಿಳ್ಕೊಳ್ಳಿ. ಸಂವಿಧಾನವನ್ನ ಕಳ್ಕೊಳ್ಬೇಡಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀವು ಹೋರಾಟ ಮಾಡಲೇಬೇಕು. ನಾವಂತೂ ಮಾಡ್ತಾ ಇದ್ದೇವೆ. ರಾಹುಲ್ ಗಾಂಧೀಜಿ ಅವರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧೀಜಿ ಅವರು ಈ ವಯಸ್ಸಿಗೂ ಮಾಡ್ತಾ ಇದ್ದಾರೆ. ಇದನ್ನ ಸಂವಿಧಾನ ಉಳಿಸ್ತಕ್ಕಂಥ ಕೆಲಸ ನೀವು ಮಾಡದೆ ಹೋದ್ರೆ, ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಕೆಲಸ ನೀವು ಮಾಡದೆ ಹೋದ್ರೆ ಖಂಡಿತವಾಗಿ ಮುಂದಿನ ಪೀಳಿಗೆಗಳಿಗೆ ನೀವು ಗುಲಾಮರಾಗಿ ಮಾಡ್ತೀರಿ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇದು ಎಲ್ಲ ನಮ್ಮ ಕೊಡುಗೆ. ಇದು ನಾನು ಮಾಡಿದ್ದಕ್ಕಾಗೆ ಕೆಲವು ಜನ ಪ್ರಧಾನಿ ಆಗಿದ್ದಾರೆ, ಕೆಲವು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ಕೆಲವು ಜನ ಮಂತ್ರಿಗಳಾಗಿದ್ದಾರೆ. ಇದು ಇಲ್ಲ ಅಂದ್ರೆ ಏನೂ ಇರ್ತಿದ್ದಿಲ್ಲ. 21 ವರ್ಷದ ಮಕ್ಕಳಿಗೆ ಅವ್ರ ವಯಸ್ಸು ವೋಟ್ ಕೊಡ್ತಕ್ಕಂಥದ್ದಿದ್ರೆ 18 ವರ್ಷಕ್ಕೆ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ, ರಾಜೀವ್ ಗಾಂಧಿ ಅವರು. ಇವತ್ತು ಹೆಣ್ಣು ಮಕ್ಕಳಿಗೆ ಅಧಿಕಾರ ಕೊಟ್ಟಿದ್ದು, ವೋಟಿಂಗ್ ಅಧಿಕಾರ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಮುನ್ಸಿಪಾಲಿಟಿಯಲ್ಲಿ ಯಾರು ಮಾಡಿದ್ದು? ಇದು ಕಾಂಗ್ರೆಸ್ ಮಾಡಿದ್ದು. ಇವು ಎಲ್ಲ ಬಿಜೆಪಿದವ್ರಿಗೆ ಕಾಣೋದಿಲ್ಲ. ಮತ್ತು ಕೆಲವು ಜನ ಕುರುಡರಿದ್ದಾರೆ, ಅವ್ರು ನೋಡೋದೇ ಇಲ್ಲ ಇವೆಲ್ಲ. ಅರೆ, ಇಷ್ಟೆಲ್ಲ ಮಾಡಿದ್ದು ನಾವು. ನೀವು ಏನ್ ಮಾಡಿರಿ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲ, ಸ್ವಲ್ಪ ನೀವು ಹಿಂದಿನ ಕಾರ್ಯಕ್ರಮಗಳು ನೋಡಿ, ಇವು ಅನೇಕ ಕಾರ್ಯಕ್ರಮಗಳು ನೋಡಿ ನಿಮಗೆ ಗೊತ್ತಾಗ್ತದೆ. ನೀವು ಈ ದೇಶಕ್ಕೆ ವೋಟಿಂಗ್ ಪವರೇ ಕೊಡಬಾರ್ದು ಅಂತಕ್ಕಂಥವ್ರು ಇದ್ರು. ಕೆಲವು ಬಡವರಿಗೆ ಕೊಡಬಾರ್ದು, ರೈತರಿಗೆ ಕೊಡಬಾರ್ದು, ಹಿಂದುಳಿದವರಿಗೆ ಕೊಡಬಾರ್ದು, ಮತ್ತು ಶೆಡ್ಯೂಲ್ ಕಾಸ್ಟ್ ಜನರಿಗೆ SC ST ಕೊಡಬಾರ್ದು ಅಂತಿತ್ತು. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇಲ್ಲ, ಇದು ಸಾಧ್ಯ ಇಲ್ಲ, ಅಡಲ್ಟ್ ಫ್ರಾಂಚೈಸ್ ಆಗಲೇಬೇಕು, ಕಸ ಗೂಡ್ಸೋನಿಗೆ ಒಂದೇ ಓಟು, ಅತ್ಯಂತ ಶ್ರೀಮಂತ ಯಾರು ಟಾಟಾ ಬಿರ್ಲಾ ಅಥವಾ ಅದಾನಿ ಅಂಬಾನಿ ಇರಲಿ ಅವರಿಗೂ ಒಂದೇ ಓಟು. ಇದು ನಾವು ತಂದು ಕೊಟ್ಟಿದ್ದು. ಇದು ಇರದೆ ಹೋಗಿದ್ರೆ ಯಾರು ಇವತ್ತು ನಿಮ್ಮನ್ನ ಕೇಳ್ತಾ ಇರಲಿಲ್ಲ. ಬಂಧುಗಳೇ, ಇವತ್ತು ಅನೇಕ ಕಾರ್ಯಕ್ರಮ, ಈಗ 5 ಗ್ಯಾರಂಟಿಯಲ್ಲಿ
4 ಗ್ಯಾರಂಟಿ ಅಂತೂ ಆಗಿವೆ. ಇನ್ನು ಒಂದು ಗ್ಯಾರಂಟಿ ಆಟೋಮ್ಯಾಟಿಕ್ಲಿ ಈಗ ಮುಂದೆ ಕೊಡ್ತಾರೆ. ಅದಕ್ಕಾಗಿ ಇಂಥ ಕೆಲಸವನ್ನ ಮಾಡಿದಂತ ಸರ್ಕಾರ ಮತ್ತು ಎರಡನೇದಾಗಿ ನಮ್ಮ ಏನು ದೊಡ್ಡ ದೊಡ್ಡ ಡ್ಯಾಮ್ಗಳು, ದೊಡ್ಡ ದೊಡ್ಡ ನಮ್ಮ ರಸ್ತೆಗಳು ಅಥವಾ IIT, ಏಮ್ಸು, ಮೆಡಿಕಲ್ ಕಾಲೇಜ್ ಇವೆಲ್ಲ ಮಾಡಿದ್ದು ನಮ್ಮ ಕಾಲದಲ್ಲಿ ನಮ್ಮವ್ರು ಮಾಡಿದ್ದು. ಆದರೂ ಇವು ಪ್ರತಿಯೊಂದಕ್ಕೂ ಕೂಡ ನಮಗೆ ಲೆಕ್ಕ ಕೊಡ್ರಿ, ನೀವೇನ್ ಮಾಡಿರಿ, ದೇಶ ಹಾಳು ಮಾಡಿರಿ. ಅರೆ ದೇಶ ನೀವು ಹಾಳು ಮಾಡ್ತಾ ಇದ್ದೀರಿ, ದೇಶ ಹೊಡಿಬೇಕು ಅಂತ ನಿಮ್ಮ ಪ್ರಯತ್ನ ಇದೆ. ನಮ್ಮದು ದೇಶ ಜೋಡೋ ಅಂತ ಹೇಳ್ತೇವೆ, ನೀವು ದೇಶ ತೋಡೋ ಅಂತ ಹೇಳ್ಬಿಡಿ. ಅದಕ್ಕೆ ಬಂಧುಗಳೇ, ನಿಮ್ಮ ಮೇಲೆ ಹೆಚ್ಚಿನ ನಂಬಿಕೆ ನಮಗಿದೆ. ಈ ಒಂದು ಯಾವುದೇ ಇರಲಿ, ನಾನು ಚುನಾವಣೆ ಅಂತ ಹೇಳೋದಿಲ್ಲ, ನೀವೆಲ್ಲರೂ ಒಕ್ಕಟ್ಟಾದ್ರೆ ಇವತ್ತು ಏನು ಒಂದು ಫ್ಯಾಸಿಸ್ಟ್ ಗವರ್ಮೆಂಟ್ ಇದೆ, ಏನಿದು ಡಿಕ್ಟೇಟರ್ಶಿಪ್ ಗವರ್ಮೆಂಟ್ ಇದೆ, ಇದಕ್ಕೆ ನೀವೆಲ್ಲರೂ ಕೂಡ ಒದ್ದೋಡಿಸಬಹುದು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ಇದು ನಿಮ್ಗೆ ಧೈರ್ಯ ಬರಬೇಕು, ಇದು ಬಹಳ ಮುಖ್ಯ. ಅದಕ್ಕೆ ತಾವೆಲ್ಲರೂ ಕೂಡ ಧೈರ್ಯ ತಂದುಕೊಂಡು ಈ ಸಂವಿಧಾನ ಉಳಿಸ್ತೀರಿ, ಪ್ರಜಾಪ್ರಭುತ್ವ ಉಳಿಸ್ತೀರಿ ಅಂತ ಹೇಳಿ ಕೇಳಿಕೊಂಡು ಇವತ್ತು ನನಗೆ ಇಲ್ಲಿ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ಕಾರದ ಮುಖ್ಯಸ್ಥರಾದ ಸಿದ್ದರಾಮಯ್ಯನವರಿಗೂ, ಶಿವಕುಮಾರ್ ಅವರಿಗೂ ಮತ್ತು ವೇದಿಕೆ ಮೇಲೆ ಕುಳಿತಂತ ಎಲ್ಲ ಮಂತ್ರಿಮಂಡಲದ ಸದಸ್ಯರು ಮತ್ತು ಅನೇಕ ನಮ್ಮ ಹಿರಿಯ ಕಿರಿಯ ಅಧಿಕಾರಿಗಳು ಮತ್ತು ಅನೇಕ ಪಕ್ಷದ ಮುಖಂಡರು ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಹಲವು ವಿಷಯಗಳನ್ನು ಪ್ರಸ್ತಾಪಿಸಿ ಸರ್ಕಾರ ನಿಮ್ಮ ಜೊತೆಗಿದೆ ಎಂದು ತಿಳಿಸಿದ್ದಾರೆ. ನಾನು ಒಂದು ಧ್ವನಿ ಎತ್ತೇನೆ, ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು. ಜೈ ಹಿಂದ್. ಏನ್ರಿ, ಅಟ್ಲೀಸ್ಟ್ ಅಕ್ಕಿ ಫ್ರೀ, ದುಡ್ಡು ಫ್ರೀ, ಬಸ್ ಫ್ರೀ ಇದೆಲ್ಲ ಆಗ್ಯದ, ಅಂತೂ ಜೋರು ಬರ್ತಾ ಇಲ್ಲ ಅಲ್ಲಿ ನಿಮ್ಗೆ. ಜೈ ಹಿಂದ್, ಜೈ ಹಿಂದ್. ಇಷ್ಟು ಮಾತ್ರ ಹೇಳಿ ನಿಮಗೆಲ್ಲ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅನಂತ ವಂದನೆಗಳು ತಮ್ಮ ಮಾತುಗಳಿಗಾಗಿ. ಕೆಲವೇ ಸಮಯದಲ್ಲಿ ಸಮಾರಂಭಕ್ಕೆ ನಾವು ಮಂಗಳ ಹಾಡ್ತಿದ್ದೇವೆ, ಹಾಗಾಗಿ ದಯಮಾಡಿ ನಮ್ಮೊಟ್ಟಿಗೆ ಇರಬೇಕಾಗಿ ಕೋರಿಕೆ. ಮಹತ್ವಾಕಾಂಕ್ಷೆಯ ಯೋಜನೆ, ಮಹತ್ತರವಾದ ಆಶಯ. ಈ ನಿಟ್ಟಿನಲ್ಲಿ ಅವರ ನುಡಿಗಳನ್ನ ಆಲಿಸುವ ಅವಕಾಶ ಲಭ್ಯವಾಗಿದೆ. ಅತ್ಯಂತ ಗೌರವದೊಂದಿಗೆ ಅವರನ್ನ ಬರಮಾಡಿಕೊಳ್ಳೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು. ಬಂಧುಗಳೇ, ಸ್ವಾಗತಿಸಿ ಶ್ರೀ ಸಿದ್ದರಾಮಯ್ಯ ಅವರನ್ನು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಎಐಸಿಸಿಯ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆದಂಥ ಶ್ರೀ ರಾಹುಲ್ ಗಾಂಧಿ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರೇ, ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಸುರ್ಜೇವಾಲಾ ಅವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಡಿ ಕೆ ಶಿವಕುಮಾರ್ ಅವರೇ,
ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಮಹದೇವಪ್ಪ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಾಗೂ ಈ ಕಾರ್ಯಕ್ರಮದ ರೂವಾರಿನೂ ಆದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ತಾಯಂದಿರೇ, ಬಂಧುಗಳೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು, ಸಮಯ ಬಹಳ ಕಡಿಮೆ ಇರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈ ತಿಂಗಳು 27ನೇ ತಾರೀಕಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನಗಳು ತುಂಬುತ್ತಾ ಇದೆ. ಈ 100 ದಿನಗಳನ್ನು ತುಂಬಿಸಿದಂಥ ಸಂದರ್ಭದಲ್ಲಿ ಜನತೆಯ ಮುಂದೆ ಇಡ್ಲಿಕ್ಕೋಸ್ಕರ ನಾವು 100 ದಿನಗಳಲ್ಲಿ ಏನು ಸಾಧನೆಗಳನ್ನು ಮಾಡಿದ್ದೇವೆ ಅಂತೇಳಿ ರಾಜ್ಯದ ಜನರಿಗೆ ತಿಳಿಸ್ಲಿಕ್ಕೋಸ್ಕರ ಒಂದು ಸಣ್ಣ ಕೈಪಿಡಿಯನ್ನು ಕೂಡ ಹೊರತಂದಿದ್ದೇವೆ. ಅದನ್ನ ಮಾನ್ಯ ರಾಹುಲ್ ಗಾಂಧಿಯವರು ನಿಮ್ಮೆದುರುಗಡೆ ಬಿಡುಗಡೆಗೊಳಿಸಿದ್ದಾರೆ. ಈ ಕಿರು ಹೊತ್ತಿಗಿನಲ್ಲಿ ನಾವು ಕಳೆದ 3 ತಿಂಗಳು 10 ದಿನಗಳಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದೇವೆ, ಆ ಎಲ್ಲ ಸಾಧನೆಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕ ಅದು ಈ ರಾಜ್ಯದ ಜನತೆಗೂ ಕೂಡ ನಾವು ನಮ್ಮ ಕರ್ತವ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ನಮ್ಮ ಜವಾಬ್ದಾರಿಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಸಾಧನೆಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಹಿಂದೆ ಯಾವ ಸರ್ಕಾರವೂ ಕೂಡ 100 ದಿನಗಳಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಂಥ ಸರ್ಕಾರ ಇರಲಿಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಭಾವನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಅನೇಕ ಭರವಸೆಗಳನ್ನು ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಚುನಾವಣಾ ಸಂದರ್ಭದಲ್ಲಿ ಜನರ ಮುಂದೆ ಇಟ್ಟಿದ್ದು. ಮ್ಯಾನಿಫೆಸ್ಟೋವನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ರಾಜ್ಯ ಧರ್ಮ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಹಿಂದೆನೂ ಕೂಡ 2013ರಿಂದ 2018ರವರೆಗೆ ಇದ್ದಾಗ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ ಅಂತಕ್ಕಂಥದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಪಕ್ಷ, ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೇವೆ. ಈಗಲೂ ಕೂಡ ಮುಂದಿನ 5 ವರ್ಷಗಳಲ್ಲಿ ನಾವು ಏನೇನು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೇವೆ, ಅದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೂಲಕ ಇರ್ಬೋದು, ರಾಹುಲ್ ಗಾಂಧಿಯವರ ಮೂಲಕ ಇರ್ಬೋದು, ಪಕ್ಷದ ಮೂಲಕ ಇರ್ಬೋದು, ಆ ಎಲ್ಲ ಭರವಸೆಗಳನ್ನು ಕೂಡ 100ಕ್ಕೆ 100 ಈಡೇರಿಸ್ತೇವೆ ಅಂತಕ್ಕಂಥ ವಿಶ್ವಾಸ, ಭರವಸೆ ನಮಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು 5
ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟಿದ್ದು. ಪ್ರಮುಖವಾಗಿ ಒಂದು ಗ್ಯಾರಂಟಿ ಗೃಹ ಜ್ಯೋತಿ ಅಂತಕ್ಕಂಥ ಕಾರ್ಯಕ್ರಮ, ಎರಡನೇ ಗ್ಯಾರಂಟಿ ಶಕ್ತಿ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮ, ಮೂರನೇ ಗ್ಯಾರಂಟಿ ಅನ್ನಭಾಗ್ಯ ಅಂತಕ್ಕಂಥ ಕಾರ್ಯಕ್ರಮ, ನಾಲ್ಕನೇ ಗ್ಯಾರಂಟಿ ಗೃಹ ಲಕ್ಷ್ಮಿ. ಇವತ್ತು ಅದನ್ನ ಜಾರಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು 1,26,00,000 ಕುಟುಂಬಗಳಿದ್ದಾವೆ. ಆ 1,26,00,000 ಕುಟುಂಬಗಳಲ್ಲಿ ಆ ಕುಟುಂಬದ ಯಜಮಾನಿಗೆ ಇವತ್ತು 2,000 ರೂಪಾಯಿ ಅವರ ಅಕೌಂಟ್ಗೆ ಜಮಾ ಮಾಡತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನೋಂದಣಿ ಆಗಿರ್ತಕ್ಕಂಥವರ ಸಂಖ್ಯೆ 1,10,00,000 ಜನ. 1,10,00,000 ಜನ. ಇಡೀ ಭಾರತದಲ್ಲಿ ಯಾವ ರಾಜ್ಯನೂ ಕೂಡ ಇವತ್ತು ತೊಂದರೆಯಲ್ಲಿರ್ತಕ್ಕಂಥ ಜನರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಹಣವನ್ನ ಬಡವರಿಗೆ, ಸಾಮಾನ್ಯ ಜನರಿಗೆ ಇವತ್ತು ಸರ್ಕಾರದಿಂದ ವರ್ಗಾವಣೆಯನ್ನ ಮಾಡ್ತಾ ಇದ್ದೇವೆ. ಬಹುಶಃ ಯಾವ ರಾಜ್ಯದಲ್ಲೂ ಕೂಡ, ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅದು ಕಟು ಸತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾವು ಜೂನ್ 11ನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಅವತ್ತಿನಿಂದ ಇವತ್ತಿನವರೆಗೆ, ನಿನ್ನೆವರೆಗೆ 48.5 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನ ಸರ್ಕಾರಿ ಬಸ್ಗಳಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. 48.5 ಕೋಟಿ. ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ, ನಾವು ಅದನ್ನು ಜುಲೈ 10ನೇ ತಾರೀಕು ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಅಕ್ಕಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ತಯಾರಾಗಲಿಲ್ಲ. ಇದು ಬಡವರಿಗೆ ಕೊಡ್ತಕ್ಕಂಥ ಅನ್ನಭಾಗ್ಯ ಕಾರ್ಯಕ್ರಮ. ಮೊದಲು ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಆಮೇಲೆ ಈ ಕಾರ್ಯಕ್ರಮ ಯಶಸ್ವಿ ಆಗಬಾರದು ಅಂತೇಳಿ ಕೇಂದ್ರ ಸರ್ಕಾರ ಅಕ್ಕಿಯನ್ನು ನಮಗೆ ಕೊಡಲಿಲ್ಲ. ಅದಕ್ಕೋಸ್ಕರ ಅಕ್ಕಿ ತಗೊಳ್ಳೋವರಿಗೆ, ಅಕ್ಕಿ ಸಿಗೋವರಿಗೆ ಪ್ರತಿಯೊಬ್ಬ BPL ಕಾರ್ಡ್ ಹೋಲ್ಡರ್ಗೆ, ಅಂತ್ಯೋದಯ ಕಾರ್ಡ್ ಹೋಲ್ಡರ್ಗೆ 5 ಕೆಜಿ ಅಕ್ಕಿ ಕೊಡೋದ್ರ ಬದಲಾಗಿ 170 ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಜಮಾ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಒಟ್ಟು 10 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿ, 5 ಕೆಜಿ ನಗದು, ಇಷ್ಟೂ ಹಣವನ್ನ ಇವತ್ತು ಪ್ರತಿ BPL ಕಾರ್ಡ್ ಹೋಲ್ಡರ್ಸ್ಗೆ, ಅಂತ್ಯೋದಯ ಕಾರ್ಡ್ ಹೋಲ್ಡರ್ಗಳಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೇನೆ ಜುಲೈ ತಿಂಗಳಿಂದ ಗೃಹ ಜ್ಯೋತಿ ಇವತ್ತು 200 ಯೂನಿಟ್ ವರೆಗೆ ಯಾರ್ಯಾರು ವಿದ್ಯುತ್ ಶಕ್ತಿಯನ್ನ ಬಳಸ್ತಾರೆ ಅವರೆಲ್ಲರಿಗೂ ಕೂಡ ನಾವು ಇವತ್ತು ಪುಕ್ಕಟಿಯಾಗಿ ಜೀರೋ ಬಿಲ್ ಅವ್ರು ಯಾರು ಕೂಡ ಒಂದು ಪೈಸೆ ಸರ್ಕಾರಕ್ಕೆ ಕಟ್ಟಬೇಕಾಗಿಲ್ಲ. ಸುಮಾರು 1,56,00,000 ಜನರಿಗೆ ಇವತ್ತಿನವರೆಗೆ ನೋಂದಣಿ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಜೀರೋ ಬಿಲ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ.
ಹಾಗೇನೆ ಇವತ್ತು ಗೃಹ ಲಕ್ಷ್ಮಿ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಮೂಲಕ ಯಾಕಂತಂದ್ರೆ ನಮಗೆ ಹೇಳ್ತಾ ಇದ್ರು ಈ 5 ಗ್ಯಾರಂಟಿಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಬಿಜೆಪಿಯವರು ಜೆಡಿಎಸ್ನವರು ಹೇಳ್ತಾ ಇದ್ರು. ಅಷ್ಟೇಕೆ ಸ್ವತಃ ನರೇಂದ್ರ ಮೋದಿ ಅವರೇ ಹೇಳಿದ್ರು ರಾಜಸ್ಥಾನದಲ್ಲಿ ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದು ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು. ಇವತ್ತು ನಾವು 4 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ ಕರ್ನಾಟಕದಲ್ಲಿ. 5ನೇ ಗ್ಯಾರಂಟಿ ಯುವ ನಿಧಿ. ಈ ಕಾರ್ಯಕ್ರಮ ಡಿಸೆಂಬರ್ ಅಥವಾ ಜನವರಿ ಮುಂದಿನ ವರ್ಷ ಇಂದ ಜಾರಿ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆದರೆ ಕರ್ನಾಟಕ ರಾಜ್ಯ ಇದರಿಂದ ದಿವಾಳಿ ಆಗಲಿಲ್ಲ. ಎಲ್ಲ ರೆಗ್ಯುಲರ್ ಪ್ರೋಗ್ರಾಮ್ಸ್ಗಳು ಕೂಡ ನಿಲ್ಲಿಲ್ಲ. ಎಲ್ಲ ರೆಗ್ಯುಲರ್ ಪ್ರೋಗ್ರಾಮ್ಸ್ಗಳನ್ನು ಕೂಡ ಜಾರಿ ಮಾಡಿ ಈ 5 ಗ್ಯಾರಂಟಿಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ನೀರಾವರಿಗೆ ಹಣ ಇಟ್ಟಿದ್ದೇವೆ, PWD ಇಲಾಖೆಗೆ ಹಣ ಇಟ್ಟಿದ್ದೇವೆ, ವಸತಿ ಇಲಾಖೆಗೆ ಹಣ ಇಟ್ಟಿದ್ದೇವೆ, ರೂರಲ್ ಡೆವಲಪ್ಮೆಂಟ್ಗೆ ಹಣ ಇಟ್ಟಿದ್ದೇವೆ, ಕುಡಿಯ ನೀರಿಗೆ ಹಣ ಇಟ್ಟಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಹಣ ಇಟ್ಟು ಈ 5 ಗ್ಯಾರಂಟಿಗಳನ್ನು ಕೂಡ ಪೂರೈಸ್ತೇವೆ. ಈ 5 ಗ್ಯಾರಂಟಿಗಳಿಗೆ ತಗಲ್ತಕ್ಕಂಥ ವೆಚ್ಚ ವರ್ಷಕ್ಕೆ ಸುಮಾರು 56,000 ಕೋಟಿ ರೂಪಾಯಿ. 56,000 ಕೋಟಿ. ಇದನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಪ್ರಿಯಾಂಕ್ ಗಾಂಧಿ ಅವರು ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ನಮ್ಮ ಪಕ್ಷ ಹೇಳ್ತು ಇಂಥ ಕಾರ್ಯಕ್ರಮಗಳನ್ನ ಕೊಡಬೇಕು ಬಡವರಿಗೆ ಅಂತೇಳಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ದಲಿತರ ಪರವಾಗಿರ್ತಕ್ಕಂಥ ಪಕ್ಷ, ಹಿಂದುಳಿದವರ ಪರವಾಗಿರ್ತಕ್ಕಂಥ ಪಕ್ಷ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಪಕ್ಷ, ರೈತರು ಮತ್ತು ಕಾರ್ಮಿಕರ ಪರವಾಗಿರ್ತಕ್ಕಂಥ ಪಕ್ಷ, ಯುವಕರ ಪರವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದನ್ನ ಮತ್ತೊಮ್ಮೆ ನಮ್ಮ ಸರ್ಕಾರ ಸಾಬೀತು ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ರಾಹುಲ್ ಗಾಂಧಿಯವರು ಸಮಯ ಇಲ್ಲದೆ ಇರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇನ್ನೊಮ್ಮೆ ನಾನು ಮೈಸೂರಿನವನೇ ಆದ್ರಿಂದ ಇನ್ನೊಮ್ಮೆ ನಿಮ್ಮನ್ನೆಲ್ಲ ಕುರಿತು ಮಾತಾಡ್ತಕ್ಕಂಥ ಅವಕಾಶಗಳು ಬರ್ತವೆ, ಆಗ ಮಾತನಾಡ್ತೇನೆ. ಇಷ್ಟು ಮಾತ್ರ ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಯಾರು ಏನೇ ಹೇಳಲಿ, ವಿರೋಧ ಪಕ್ಷದವರು ಏನೇ ಟೀಕೆ ಮಾಡಲಿ, ಅವೆಲ್ಲವೂ ಕೂಡ ಸುಳ್ಳು. ನಾವು ಸತ್ಯ ಇವತ್ತು ನಿಮ್ಮ ಮುಂದೆ ಇದೆ. ಅನ್ನಭಾಗ್ಯ ನಿಮ್ಮ ಮುಂದೆ ಇದೆ, ಗೃಹ ಜ್ಯೋತಿ ನಿಮ್ಮ ಮುಂದೆ ಇದೆ, ಗೃಹಲಕ್ಷ್ಮಿ ನಿಮ್ಮ ಮುಂದೆ ಇದೆ, ಶಕ್ತಿ ಯೋಜನೆ ನಿಮ್ಮ ಮುಂದೆ ಇದೆ, ಯುವ ನಿಧಿ ನಿಮ್ಮ ಮುಂದೆ ಇದೆ. ಅದರಿಂದ ಅವ್ರು ಹೇಳ್ತಕ್ಕಂಥವು ಎಲ್ಲವೂ ಕೂಡ ಸುಳ್ಳುಗಳು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಮಾಡಿ ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ದುಡಿದಿರ್ತಕ್ಕಂಥ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಮತ್ತು ಹಾಸನ ಎಲ್ಲ ಜಿಲ್ಲೆಗಳ ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತೆ ಅಧಿಕಾರಿಗಳು ವಿಶೇಷವಾಗಿ ಅವರೆಲ್ಲರೂ ಕೂಡ ದುಡಿದಿದ್ದಾರೆ. ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಜಿಲ್ಲಾ ಉಸ್ತುವಾರಿ ಸಚಿವರಿಂದ ವಂದನಾರ್ಪಣೆ. ಶ್ರೀ ಎಚ್ ಸಿ ಮಹದೇವಪ್ಪ. ಎಲ್ಲ ಆತ್ಮೀಯ ಬಂಧುಗಳೇ, ಐತಿಹಾಸಿಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತ ರಾಷ್ಟ್ರದ ಎಐಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಹೃದಯ ತುಂಬಬೇಕಾದಂತಹ ವಂದನೆಗಳನ್ನು ಸಲ್ಲಿಸುತ್ತೇನೆ.
ಘನ ಉಪಸ್ಥಿತಿಯನ್ನು ಮಾಡಿದಂಥ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧೀಜಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ಯಶಸ್ವಿಗೆ ಕಾರಣಕರ್ತರಾಗಿ ದುಡಿದಂಥ ಎಲ್ಲ ನಮ್ಮ ಮಂತ್ರಿಗಳು, ಶಾಸಕರು, ಜಿಲ್ಲಾಡಳಿತ, ಮೈಸೂರು, ಚಾಮರಾಜನಗರ, ಕೊಡಗು ಮತ್ತು ಮಂಡ್ಯ ಈ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಪ್ರಕಾಶ್ ಅವರು ರಿವಿಷನಲ್ ಕಮಿಷನರ್, ಪೊಲೀಸ್ ಇಲಾಖೆ ಮತ್ತು ಎಲ್ಲರೂ ದುಡಿದಂಥವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ವಂದನೆಗಳನ್ನು ಸಲ್ಲಿಸ್ತಾ, ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಲಕ್ಷಾಂತರ ಮಹಿಳಾ ಫಲಾನುಭವಿಗಳಿಗೆ ಮತ್ತು ನಡೆದಂಥ ಎಲ್ಲ ಸಭಿಕರಿಗೆ ವಂದನೆಗಳು ಹೇಳ್ತಾ, ಪತ್ರಿಕಾ ಮತ್ತು ಮಾಧ್ಯಮದ ಗೆಳೆಯರಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ಇಲ್ಲಿ ಸಂಭವಿಸುವುದೆನ್ನ ಹೃದಯದಲ್ಲಿ, ಇಲ್ಲಿ ಸಂಭವಿಸುವುದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿತ ಸತ್ಯಾವತಾರ. ಇಲ್ಲಿ ಸಂಭವಿಸುವುದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವ ಭವದಿ ಭವಿಸಿ ಹೇ ಭವವಿಧುರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಹಾಗಿಲ್ಲಿ ಸಂಭವಿಸುವುದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಮಂಟನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ,
ಮಣ್ತನಕ್ಕೆ ಮನತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ ಮೂಡಿ ಬಂದೆನ್ನ ನರರೂಪ ಚೇತನದಿ ಮೂಡಿ ಬಂದೆನ್ನ ನರರೂಪ ಚೇತನದಿ ನಾರಾಯಣತ್ವಕ್ಕೆ ದಾರಿ ತೂರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಇಲ್ಲಿ ಸಂಭವಿಸು ಇಂದನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಅಂದು ಅರಮನೆಯಲ್ಲಿ ಮತ್ತೆ ಸೆರಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿಲಲಿ ಅಂದು ಅರಮನೆಯಲ್ಲಿ ಮತ್ತೆ ಸೆರಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿಲಲಿ ದೇಶ ದೇಶದಿ ವೇಷ ವೇಷಾಂತರವನು ಆಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂತು ಶೋಧಿಸಿರುವ ಎಲ್ಲ ಸೃಷ್ಟಿಲೋಲ ಅವತರಿಸುವ ಇಲ್ಲಿ ಇಂದನ್ನ ಚೈತ್ಯದಲ್ಲಿ ಹೇ ದಿವ್ಯ ಸಚ್ಚಿದಾನಂದ ಶೀಲ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಹೇ ಇಲ್ಲಿ ಸಂಭವಿಸು ಇಂದನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಕುಟುಂಬದ ಎಲ್ಲ ಯಜಮಾನಿಗಳಿಗೆ ಎಲ್ಲ ಗೃಹಲಕ್ಷ್ಮಿಗಳಿಗೆ ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡುವಂತ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆಯ ಯೋಜನೆಯಾದಂತ ಗೃಹಲಕ್ಷ್ಮಿಯನ್ನ 30ನೇ ತಾರೀಕು ಇವತ್ತೇ ನಾವು ಜಾರಿಗೊಳಿಸ್ತಾ ಇದ್ದೀವಿ. ಚುನಾವಣೆ ಪೂರ್ವ ತಮಗೆ ಕೊಟ್ಟಂತ ಭಾಷೆಯ ಹಾಗೆ ಮನೆ ಯಜಮಾನಿಗಳನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಒಂದು ಕನಸನ್ನ ನನಸು ಮಾಡಲಿಕ್ಕೆ ಹೊರಟಿದ್ದಾರೆ. ನುಡಿದಂತ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ರಾಜ್ಯದ ಮಹಿಳೆಯರಿಗೆಲ್ಲರಿಗೂ ಕೂಡ ಸ್ವಾಭಿಮಾನದ ಜೀವನ ಮಾಡಲಿಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನ ನೇರವಾಗಿ ತಮ್ಮ ಅಕೌಂಟ್ಗೆ ಹಾಕ್ತೀವಿ. ಈ ಒಂದು ಯೋಜನೆಯ ಲಾಭವನ್ನ ಪಡೆದು ತಾವು ಸ್ವಾಭಿಮಾನದಿಂದ ಜೀವನವನ್ನ ನಡೆಸಿ ನಮ್ಮ ಸರ್ಕಾರದ ಮೇಲೆ ಸದಾ ತಮ್ಮ ಆಶೀರ್ವಾದ ಇರಲಿ. ತಮ್ಮ ಆಶೀರ್ವಾದವೇ ನಮ್ಮ ಸರ್ಕಾರಕ್ಕೆ ಶ್ರೀರಕ್ಷೆ ಅಂತ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.
ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಲ್ಲಿಯ ಉತ್ತುಂಗದ ನಿರುಗಿನಲ್ಲಿ ನಿತ್ಯ ಹರಿ ಸ್ಮರಣವನ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಮಾತೆಯರೇ, ಸಹೋದರಿಯರೇ, ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ. ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ವಿತರಣೆ ಕಾರ್ಯಕ್ರಮವನ್ನು ತಮ್ಮೆಲ್ಲರಿಗಾಗಿ ಹಮ್ಮಿಕೊಂಡಿದೆ. ಸ್ತ್ರೀ ಸ್ವಾವಲಂಬನೆಯತ್ತ ಒಂದು ದಿಟ್ಟ ಹೆಜ್ಜೆ. ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳ ಧನಭಾಗ್ಯವನ್ನು ಕಲ್ಪಿಸುವಂತಹ ಮಹತ್ತರ ಮೈಲಿಗಲ್ಲು ಗೃಹಲಕ್ಷ್ಮಿ. ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜಾರಿಯಾಗುತ್ತಿರುವಂತಹ ಜನಪರವಾದಂತಹ ಯೋಜನೆ ಇದು ಗೃಹಲಕ್ಷ್ಮಿ. ಬಂಧುಗಳೇ, ಇದಾಗಲೇ ಗೃಹಲಕ್ಷ್ಮಿ ಯೋಜನೆಯನ್ನ ಅನುಭವಿಸೋದಕ್ಕೆ 2,000 ರೂಪಾಯಿಗಳನ್ನು ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಬಳಸುವುದಕ್ಕೆ ಮನೆಯ ಒಡತಿಯರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ರಾಜ್ಯದಾದ್ಯಂತ 1,11,50,285 ಫಲಾನುಭವಿಗಳು ನೋಂದಾವಣೆಯನ್ನ ಮಾಡಿಕೊಂಡಿದ್ದಾರೆ. ಏನು ಕೊಡೋಣ ಈ ಮಹತ್ತರ ಯೋಜನೆಗೆ ನಾವೆಲ್ಲರೂ ಒಟ್ಟಾಗಿ ಬೆಂಬಲಿಸೋಣ ಅಂದ್ರೆ ಚಪ್ಪಾಳೆಗಳ ಮುಖೇನ ಬೆಂಬಲಿಸೋಣ ಪ್ರೀತಿಯ ಬಂಧುಗಳೇ. ಅತ್ಯಂತ ಹೆಮ್ಮೆಯ ವಿಚಾರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಹಾಲಕ್ಷ್ಮಿಯಂತಹ ಸಚಿವೆ, ಸನ್ಮಾನ್ಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಗೃಹಲಕ್ಷ್ಮಿಯನ್ನ ಮನೆ ಮನೆಗೆ ತಲುಪಿಸುವಂತಹ ಈ ಮಹತ್ತರ ಯೋಜನೆಯನ್ನ ಮುನ್ನಡೆಸ್ತಾ ಇರುವಂತವರು. ಅವರ ಹೆಸರಿನಲ್ಲೇ ಲಕ್ಷ್ಮಿ ಇದೆ. ಲಕ್ಷ್ಮಿಯನ್ನ, ಧನಲಕ್ಷ್ಮಿಯನ್ನ, ಧನಭಾಗ್ಯವನ್ನ ಪ್ರತಿ ಮನೆಯ ಯಜಮಾನಿಗೆ ತಲುಪಿಸುವಂತಹ ಮಹತ್ತರವಾದಂತಹ ಕನಸು ಅವರದು. ಬೆಳಗಾವಿಯ ಕಿತ್ತೂರು ಚೆನ್ನಮ್ಮನ ನೆಲದಿಂದ ಎದ್ದು ಬಂದಿರುವಂತಹ ದಿಟ್ಟ ನಾಯಕಿಯ ನೇತೃತ್ವದಲ್ಲಿ ಗೃಹಲಕ್ಷ್ಮಿ ಮನೆಯೊಡತಿಯರ ಮಡಿಲಿಗೆ ಸೇರಲಿದೆ. ಬಂಧುಗಳೇ, ನಿಮ್ಮೆಲ್ಲರ ಚಪ್ಪಾಳೆಗಳ ಮುಖೇನ ಅಭಿನಂದಿಸೋಣ ಈ ಯೋಜನೆಯ ರೂವಾರಿಗಳನ್ನ, ನಾಯಕರನ್ನ. ಕಾರ್ಯಕ್ರಮಕ್ಕೆ ಇದಾಗಲೇ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಬಂಧುಗಳೇ, ನಿಮ್ಮೆಲ್ಲರನ್ನ ಉದ್ದೇಶಿಸಿ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು, ಅದರಲ್ಲಿ ಇದಾಗಲೇ 100 ದಿನಗಳನ್ನ ಪೂರೈಸಿರುವಂತಹ ಈ ಹೊತ್ತಿನಲ್ಲಿ, ಶುಭ ಗಳಿಗೆಯಲ್ಲಿ 4 ಗ್ಯಾರಂಟಿಗಳು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಂಡು ಜನಮನವನ್ನ ತಲುಪಿವೆ. ಕರ್ನಾಟಕ ಸರ್ಕಾರದ ಕಾರ್ಯವೈಖರಿ, ಜನಪರವಾದಂತಹ ಕಾಳಜಿ ಎಲ್ಲವನ್ನ ಕುರಿತಾಗಿ ಮಾತನಾಡೋದಕ್ಕೆ ಮಾನ್ಯ ಶಾಸಕರಾದಂತಹ ಶಿವಲಿಂಗೇಗೌಡರು ನಮ್ಮ ವೇದಿಕೆಯಲ್ಲಿ ಇದಾಗಲೇ ಇದ್ದಾರೆ. ಅವರನ್ನ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಅಭೂತಪೂರ್ವವಾದ ಚಪ್ಪಾಳೆಗಳ ಮುಖೇನ ಸ್ವಾಗತಿಸೋಣ, ಬರಮಾಡಿಕೊಳ್ಳೋಣ ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು.
ಈ ಒಂದು ಮಹತ್ತರವಾಗಿರ್ತಕ್ಕಂಥ ಐತಿಹಾಸಿಕ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಸಿದ್ದರಾಮಣ್ಣವರ ನೇತೃತ್ವದಲ್ಲಿ ತಂದಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಮತ್ತು ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಜಾರಿಗೆ ತರಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕಾಗುತ್ತೆ. ಗೃಹ ಜ್ಯೋತಿ ಯಾವ ಉದ್ದೇಶಕ್ಕೋಸ್ಕರ ಘನ ಸರ್ಕಾರ ಈ ಯೋಜನೆಯನ್ನು ತಂದಿದೆ ಅಂತಕ್ಕಂಥದ್ದನ್ನ ತಿಳಿಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವ ಶೋಷಿತ ವರ್ಗ ತಮ್ಮ ದಿನನಿತ್ಯದ ಜೀವನಕ್ಕೆ ಬಹಳ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಎಲ್ಲರೂ ಸುಖವಾಗಿ ಜೀವನ ಮಾಡಬೇಕು, ಅವರ ಕಷ್ಟ ಕಾರ್ಪಣ್ಯದಲ್ಲಿ ನೆರವಾಗಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ರೈತ ಸಮುದಾಯ ಇರಬಹುದು, ಕೂಲಿಕಾರ ಸಮುದಾಯ ಇರಬಹುದು, ಮನೆಯಲ್ಲಿ ಯಜಮಾನಿಕೆ ಮಾಡ್ತಕ್ಕಂಥ ಗೃಹಿಣಿಗೆ ಅದರ ಕಷ್ಟ ಗೊತ್ತಿರುತ್ತೆ. ಅಂತಹ ಸಂದರ್ಭದಲ್ಲಿ ತಿಂಗಳಿಗೆ ಅವರ ಮನೆಯ ಬಾಗಿಲಿಗೆ 2,000 ರೂಪಾಯಿಗಳು ತಲುಪಿದಂಥ ಸಂದರ್ಭದಲ್ಲಿ ನೀವು ಆಲೋಚನೆಯನ್ನು ಮಾಡಬೇಕು. ಇವತ್ತಿನ ದಿವಸ ಮೊದಲು ಉಜ್ವಲ ಯೋಜನೆಯಲ್ಲಿ ಗ್ಯಾಸನ್ನು 400 ರೂಪಾಯಿಗೆ ಕೊಟ್ಟರು, ಕೊನೆಗೆ 1,400 ರೂಪಾಯಿ ಆಗಿದೆ. ಅಂತ ಬೆಲೆಗಳ ಏರಿಳಿತದಲ್ಲಿ ಉಂಟಾಗತಕ್ಕಂಥ ಸಂದರ್ಭದಲ್ಲಿ ಆ ಸಂಸಾರಗಳೇನು ಸಂಕಷ್ಟಕ್ಕೆ ಸಿಲುಕ್ತವೆ. ಅಂತ ಸಂದರ್ಭದಲ್ಲಿ ನಾವು ಕೊಡ್ತಕ್ಕಂಥ ಸರ್ಕಾರ, ಘನ ಸರ್ಕಾರ ಕೊಡ್ತಕ್ಕಂಥ 2,000 ರೂಪಾಯಿ ಬಹಳ ಉತ್ತಮವಾದಂಥ ರೀತಿಯಲ್ಲಿ ನೆರವಿಗೆ ಬರುತ್ತೆ. ಸಂಸಾರವನ್ನು ನಡೆಸ್ತಕ್ಕಂಥ ತಾಯಿಗೆ ಅದರ ಕಷ್ಟ ಗೊತ್ತಿರುತ್ತೆ, ಮಗುವಿನ ಫೀಸನ್ನು ಕಟ್ಟಬೇಕಾಗಿರುತ್ತೆ. ಈ ಬೆಲೆಗಳ ಏರಿಳಿತದಲ್ಲಿ ಆಗ್ತಕ್ಕಂಥ ವೈಪರೀತ್ಯವನ್ನ ಸರಿದೂಗಿಸಿಕೊಂಡು ಆ ಸಂಸಾರವನ್ನ ಗೃಹಿಣಿಯಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಿಜವಾಗಲೂ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನ ಸರ್ಕಾರ ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಇವತ್ತು 5 ಗ್ಯಾರಂಟಿಗಳನ್ನು ಇವತ್ತು ಸರ್ಕಾರ ಜಾರಿಗೆ ತಂದಿದೆ. ಗೃಹಲಕ್ಷ್ಮಿ ಒಂದಲ್ಲ, 5 ಗ್ಯಾರಂಟಿಗಳು. 5 ಗ್ಯಾರಂಟಿಗಳಲ್ಲಿ ಯಾವ 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ರು, ಹಿಂದೆ 7 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಪರಿಪಾಠವನ್ನ ಬಡವರಿಗೆ ಹಸಿವಿನಿಂದ ಯಾರು ನರಳಬಾರದು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು 5 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು, 7 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿತ್ತು ಅದನ್ನ ಇವತ್ತಿನ ದಿವಸ 10 ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡ್ರು. ಕಾರಣಾಂತರದಿಂದ ಕೇಂದ್ರ ಸರ್ಕಾರದ ಒಂದು ಭಿನ್ನತೆಯಿಂದ ನಮಗೇನು ಅಕ್ಕಿ ಸಿಗಲಿಲ್ಲ. ಇವತ್ತು ಅಕ್ಕಿ ಗೋಡೆನಲ್ಲಿ ಕೊಳಿತಾ ಇದೆ. ನಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ತಿಳಿಸಿದ್ರು, ನಿಮಗೆ ಅಕ್ಕಿಯನ್ನು ಕೊಡ್ತೇವೆ, ನಾವು ನಿಮಗೆ ಅಕ್ಕಿಯನ್ನು ಕೊಟ್ಟು ಬಡವರ ಹಸಿವಿಗೆ ಮುಕ್ತರಾಗ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಂತ ಕೇಂದ್ರ ಸರ್ಕಾರ ಮಾತಿಗೆ ಕದಿತು. ಆದರೆ ಮಾತಿಗೆ ಕದ್ದಂತೆ ಘನ ಸರ್ಕಾರ, ಸಿದ್ದರಾಮಣ್ಣವರ ನೇತೃತ್ವದ ಸರ್ಕಾರ ಮಾತಿಗೆ ಕದಿಲಿಲ್ಲ. 1 ಕೆಜಿ ಅಕ್ಕಿಗೆ 34 ರೂಪಾಯಿ ಅಂತೆ. ಪ್ರತಿಯೊಬ್ಬರಿಗೆ 170 ರೂಪಾಯಿ ಹಣವನ್ನ ಸಂದಾಯ ಮಾಡತಕ್ಕಂಥ ಒಂದು ದಿಟ್ಟತನದ ನಿಲುವನ್ನ ಇವತ್ತು
ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಗೃಹ ಜ್ಯೋತಿ ಅಂತ ಒಂದು ಮಹತ್ತರವಾದಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದು ಜೀರೋ ಅಕೌಂಟ್ನಲ್ಲಿ ಇವತ್ತು ಯಾರು ವಿದ್ಯುತ್ ಶಕ್ತಿಯಿಂದ ಕಟ್ಟತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ತರ್ತಕ್ಕಂಥ ನಿಟ್ಟಿನಲ್ಲಿ ನೀವೇನು ಇಷ್ಟೊಂದು ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಮಹಿಳೆಯರು ಸೇರಿದ್ದೀರಿ, ನಿಮಗೆ ಆಧಾರವಾಗಿ ನೀವು ಮನೆಯಲ್ಲಿ ಬಂಧಿತರಾಗಬಾರ್ದು, ಎಲ್ಲ ಕಡೆ ತಿರುಗಾಡಬೇಕು, ನಿಮಗೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ದೃಷ್ಟಿಯಿಂದ ಫ್ರೀ ಬಸ್ ಪಾಸ್ ಅನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ನೀವು ತಿರುಗ್ತಕ್ಕಂಥ ಬಸ್ನಲ್ಲಿ ಫ್ರೀ ಬಸ್ ಪಾಸ್ನಲ್ಲಿ ಹೋಗ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ನಿರುದ್ಯೋಗಿ ಯುವಕರಿಗೆ, ನಿರುದ್ಯೋಗಿ ಯಾರು ಪದವೀಧರರಿದ್ದಾರೆ ಅವರಿಗೆ 3,000 ರೂಪಾಯಿಯನ್ನು ಕೊಡ್ತಕ್ಕಂಥ ನಿರ್ಣಯವನ್ನು ಸರ್ಕಾರ ಮಾಡಿದೆ. ಇವತ್ತು ಬಹಳ ಮಟ್ಟಿಗೆ ಮಾತನಾಡ್ತಾರೆ, ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಬಹಳ ಜನ ಪತ್ರಿಕೆಯಲ್ಲಿ ಬರೀತಾರೆ, ಎಲ್ಲ ಗ್ಯಾರಂಟಿಗೋಸ್ಕರ ದುಡ್ಡು ಹೋಯ್ತು, ಉಳಿದಿರ್ತಕ್ಕಂಥ ದುಡ್ಡು ಎಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾನು ಹಿಂದೆ ನಡೆಸಿದಂತ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ನೀವು ಈ ರಾಜ್ಯದ ಆಡಳಿತವನ್ನು ಬಿಟ್ಟು ಹೋಗ್ತಕ್ಕಂಥ ಕಾಲದಲ್ಲಿ ನಮ್ಮಿಂದ ಅನ್ಯಾಯ ಆಗಿಲ್ಲ. 2,55,000 ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಗಳನ್ನು ನೀವು ಬಿಟ್ಟು ಹೋಗಿದ್ದೀರಿ. 35,000ಕ್ಕೂ ಅತಿ ಹೆಚ್ಚಿನ ಬಿಲ್ ಪಾವತಿ ಹಣವನ್ನ ನೀವು ಈ ರಾಜ್ಯದ ಹೊರೆಯನ್ನು ಮಾಡಿ ಹೋಗಿದ್ದೀರಿ. ನಿಮಗೆ ಇದರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಇಲ್ಲ. ನಿಮ್ಮ 35,000 ಬಿಲ್ಲಿನ ಹಣವನ್ನು ನಾವು ತೀರಿಸಬೇಕಾಗಿದೆ. 2,55,000 ಕೋಟಿ ಏನು ನೀವು ಕಾಮಗಾರಿಗಳನ್ನು ಬಿಟ್ಟು ಹೋಗಿದ್ದೀರೋ ಅದನ್ನು ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿಯೂ ಕೂಡ ಇವತ್ತು ಸಿದ್ದರಾಮಣ್ಣವರ ಸರ್ಕಾರಕ್ಕಿದೆ. ಇದನ್ನು ನೀವು ಮುಚ್ಚಿ ಹೇಳಿದ್ರೆ ಆಗೋದಿಲ್ಲ, ನೀವು ಮುಚ್ಚಿಕೊಂಡು ಹೇಳಿದ್ರೆ ಆಗೋದಿಲ್ಲ, ಇದನ್ನ ಮರಮಾಚಿದ್ರೆ ಆಗೋದಿಲ್ಲ. ಇದು ಸತ್ಯ. ಈ ಸತ್ಯವನ್ನ ಬಯಲಿಗೆಡಬೇಕು. ಯಾರು ಈ ಸರ್ಕಾರವನ್ನು ದಿವಾಳಿ ಮಾಡೋದರು? ನೀವು ಈ ಸರ್ಕಾರವನ್ನು ದಿವಾಳಿ ಮಾಡೋಗಿರೋರು. 35,000ಕ್ಕೂ ಅಧಿಕವಾಗಿರ್ತಕ್ಕಂಥ ಬಿಲ್ಲಿನ ಮೊತ್ತವನ್ನು ಉಳಿಸಿ 2,55,000 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು. ನಿಮಗೆ ನಿಮ್ಮ ಆಡಳಿತ ವೈಖರಿ ಸರಿಯಾ? ನೀವು ಮಾಡಿರ್ತಕ್ಕಂಥದ್ದು ಸರಿಯಾ? ಈ ಬಡವರಿಗೆ, ದೀನ ದಲಿತರಿಗೆ ಯಾರು ಈ ಹಣವೇ ಕಾಯಕ ಅಂತೇಳಿ ನಂಬ್ಕೊಂಡಿರ್ತಾರೆ ಅಂಥ ಬಂಧುಗಳಿಗೆ 2,000 ರೂಪಾಯಿನ ಕೊಟ್ರೆ ನಿಮಗೆ ತಡೀಲಿಕ್ಕಾಗೋದಿಲ್ವಲ್ಲ? ನೀವು ನಿರ್ಧಾರ ಮಾಡಬೇಕಾಗಿದೆ. ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರವನ್ನು ಉಳಿಸ್ಕೊಳ್ಬೇಕೆ, ಬಡವರ ಬಗ್ಗೆ ಕನಿಕರ ಇರ್ತಕ್ಕಂಥ ಸರ್ಕಾರವನ್ನು ಉಳಿಸ್ಕೋಬೇಕೆ, ಬಡವರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸರ್ಕಾರವನ್ನು ಉಳಿಸ್ಕೋಬೇಕೆ, ಯಾರನ್ನ ಬೆಂಬಲಿಸಬೇಕು ಅಂತಕ್ಕಂಥ ನಿರ್ಧಾರವನ್ನ ಮುಂದಿನ ದಿನಗಳಲ್ಲಿ ನೀವು ಮಾಡಬೇಕಾಗುತ್ತೆ. ಅಂತ ರೀತಿಯಲ್ಲಿ ಇವತ್ತು ಇವರ ವಾದ ಹೇಗಿದೆ ಅಂದ್ರೆ ಇರ್ತಕ್ಕಂಥವ್ರಿಗೆ ತೆಗೆದುಕೊಂಡೋಗಿ ಎಲ್ಲನೂ ಕೊಡಬೇಕು ಅಂತಕ್ಕಂಥ ವಾದ ಇದೆ. ಅದಲ್ಲ, ಯಾರಿಗೆ ಅದರ ಅವಶ್ಯಕತೆ ಇದೆ, ಹಣದ ಅವಶ್ಯಕತೆ ಇದೆ, ಅವ್ರಿಗೆ ಅದನ್ನು ಕೊಟ್ರೆ ಆ ಹಣ ಮತ್ತೆ ಟ್ರಾನ್ಸಾಕ್ಷನ್ಗೆ ಬರುತ್ತೆ, ಚಲಾವಣೆಗೆ ಬರುತ್ತೆ. ಇವರು ಮಾಡಿದ್ರು, ಕೇಂದ್ರ ಸರ್ಕಾರ ಮಾಡ್ತು 15,000 ಕೋಟಿ ಕೈಗಾರಿಕೋದ್ಯಮಿಗಳಿಗೋಸ್ಕರವಾಗಿ ನೀವು ಮನ್ನಾ ಮಾಡಿದ್ರಿ. ಅದು ಯಾರಿಗೆ ತೀರ್ತು? ಯಾರಿಗೋಸ್ಕರ ಮಾಡಿದ್ರಿ ನೀವು? ಅವರು ಯಾರು ಬ್ಲಾಕ್ ಮನಿ ಹೋಲ್ಡರ್ಸ್ ಇರ್ತಾರೆ, ಯಾರು ಕಪ್ಪು ಹಣವನ್ನು ಇಟ್ಕೊಂಡಿರ್ತಾರೆ, ಅವರಿಗೆ ನೀವು ಸಹಾಯ ಮಾಡಲಿಕ್ಕೆ ಈ ರೀತಿ ಸಹಾಯವನ್ನು ಮಾಡಿದ್ರೆ ಹೊರತು ನಿಮ್ಮಿಂದ ಯಾವುದೇ ಈ ಏನು ಮೂಲಭೂತವಾಗಿರ್ತಕ್ಕಂಥ ದುಡಿದು ತಿಂತಕ್ಕಂಥ ಶ್ರಮಿಕ ವರ್ಗಕ್ಕೆ ನೀವು ಸಹಾಯ ಮಾಡ್ತಕ್ಕಂಥ ಯಾವುದೇ ಕೆಲಸಗಳನ್ನು ನಿಮ್ಮ ಸರ್ಕಾರ ಮಾಡಿಲ್ಲ ಅಂತಕ್ಕಂಥದ್ದನ್ನ ಇವತ್ತಿನ ದಿವಸ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಎಲ್ಲಿ ನೋಡಿದರು ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿರೋದಕ್ಕೆ ಮಹಿಳೆಯರು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಸಿದ್ದರಾಮಣ್ಣವರ ಸರ್ಕಾರವನ್ನ ಪ್ರಶಂಸನೆ ಮಾಡಿ ಬಹಳವಾಗಿ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ
ಸಿದ್ದರಾಮಣ್ಣವರ ಸರ್ಕಾರಕ್ಕೆ ನೆರವಾಗಿ ನಿಂತಿರ್ತಕ್ಕಂಥದ್ದು. ಇಂಥ ಒಂದು ಬೃಹತ್ತಾಕಾರವಾಗಿರ್ತಕ್ಕಂಥ ಸಭೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಜನ ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಣ್ಣವರ. ಆದ್ರಿಂದ ಇವತ್ತಿನ ದಿವಸ ಈ ಸರ್ಕಾರಕ್ಕೆ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥವರಿಗೆ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಇವತ್ತು ಈ ಗೃಹಲಕ್ಷ್ಮಿ ಕಾರ್ಯಕ್ರಮ ಒಂದು ಉತ್ತಮವಾದಂಥ ಕಾರ್ಯಕ್ರಮವಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಮಾನ್ಯ ಶಾಸಕರಾದ ಶಿವಲಿಂಗೇಗೌಡರು ಸರ್ಕಾರದ ಮಳೆಯಲ್ಲಿ ಸಾಧನೆಗಳನ್ನ ಬಿರುಕು ಬಿಟ್ಟ ಭೂಮಿಗೆ ಬೆವರ ಹನಿ ಉಣಿಸಿ ಬಿತ್ತಿ ಬೆಳೆದು ನಮಗೆಲ್ಲ ಅನ್ನ ನೀಡುವ ರೈತ, ದೇಶ ಕಟ್ಟುವ ಕಾರ್ಯದಲ್ಲಿ ನಿರತರಾಗಿರುವ ಶ್ರಮಿಕರು, ನಮಗಾಗಿ ಎಲ್ಲವನ್ನೂ ಸ್ವಚ್ಛವಾಗಿಡುವ ಪೌರ ಕಾರ್ಮಿಕರು, ತಮ್ಮ ಬೆವರು ಹರಿಸಿ ನಮಗೆ ಸುಭದ್ರ ಸೂರು ಒದಗಿಸಿಕೊಡುವ ಕಾರ್ಮಿಕ ವರ್ಗ, ಯಂತ್ರಗಳಿಗೆ ಒಗ್ಗಿ ಹೋಗಿರುವ ಫ್ಯಾಕ್ಟರಿ ಕಾರ್ಮಿಕರು, ಬಹುಪಾಲು ಸಮಯವನ್ನು ರಸ್ತೆಯಲ್ಲೇ ಕಳೆಯುವ ಆಟೋ, ಟ್ರಕ್ ಚಾಲಕರು, ಡೆಲಿವರಿ ಬಾಯ್ಸ್, ಅನಿಶ್ಚಿತತೆಯಲ್ಲೇ ಬದುಕು ದೂಡುವ ಗೌರ್ಮೆಂಟ್ ನೌಕರರು, 100-200 ರೂಪಾಯಿಗೆ ಬೆವರು ಸುರಿಸುವ ದಿನಗೂಲಿ ನೌಕರರು. ಸರ್ಕಾರದ ಯೋಜನೆಗಳು ಇಂತಹ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕೈಗೆ ಸುಲಭವಾಗಿ ದಕ್ಕುವಂತಾಗಬೇಕು. ಪ್ರತಿಯೊಬ್ಬರ ಜೀವನಕ್ಕೂ ಆರ್ಥಿಕ ಭದ್ರತೆ ಒದಗಿಸಿಕೊಡುವುದು ನಮ್ಮ ರಾಜ್ಯ ಸರ್ಕಾರದ ಧ್ಯೇಯ. ಅಸಹಾಯಕರ ಬಗ್ಗೆ ಕನಿಕರ ಉಳ್ಳವರಿಂದ ಮಾತ್ರ ಅನ್ನಭಾಗ್ಯದಂತಹ ಜನಪರ ಯೋಜನೆಗಳು ರೂಪುಗೊಳ್ಳಲು ಸಾಧ್ಯ. ಸಿದ್ದರಾಮಯ್ಯ ಅವರು ಅಧಿಕಾರದ ತಮ್ಮ ಮೊದಲ ಅಧ್ಯಾಯದಲ್ಲಿ ಇಂತಹ ಜನಪರ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದು ಜನಪರ ಮುಖ್ಯಮಂತ್ರಿ ಎಂದೆನಿಸಿದವರು. ತಮ್ಮ 2ನೇ ಅಧ್ಯಾಯದಲ್ಲಿ ಬಡವರ ಪರವಾದ ಜನಸಾಮಾನ್ಯರಿಗೆ ವರವಾಗುವ ಯೋಜನೆಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಮೊದಲ ಸಂಪುಟ ಸಭೆಯಲ್ಲೇ ತಾತ್ವಿಕ ಅನುಮೋದನೆ ನೀಡಿದರು. ರಾಜ್ಯ ನಾಯಕರು ಚುನಾವಣೆಗೆ ಮುನ್ನ ನೀಡಿದ್ದ ಭರವಸೆಗಳನ್ನು ಈಡೇರಿಸುವುದನ್ನೇ ಆದ್ಯತೆಯನ್ನಾಗಿಸಿಕೊಂಡರು. ನಾವು ಇನ್ಫಾರ್ಮಲ್ ಕ್ಯಾಬಿನೆಟ್ ಅನ್ನ ಮಾಡಿ ಅವತ್ತೇ ತೀರ್ಮಾನ ಮಾಡಿದ 5 ಗ್ಯಾರಂಟಿಗಳನ್ನ ನಾವು ಜಾರಿಗೆ ಕೊಡುತ್ತೇವೆ. ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ಭಾಷೆಯವರಿಗೆ, ಕರ್ನಾಟಕದ ಜನರಿಗೆ, ಕರ್ನಾಟಕದ ಜನತೆಗೆ ಈ ಗ್ಯಾರಂಟಿಗಳನ್ನ ನಾವು ತಲುಪಿಸುತ್ತೇವೆ, ಜಾರಿಗೆ ಕೊಡ್ತೇವೆ. ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಮೊದಲ ಅಧ್ಯಾಯದಲ್ಲಿ ಮೊದಲು ಜಾರಿ ಮಾಡಿದ ಯೋಜನೆಯೇ ಹಸಿದವರ ಹೊಟ್ಟೆ ತುಂಬಿಸುವ ಅನ್ನಭಾಗ್ಯ. ರಾಜ್ಯದಲ್ಲಿ ಪ್ರತಿಯೊಬ್ಬರ ಹಸಿದ ಹೊಟ್ಟೆಗೂ ಅನ್ನ ದೊರೆಯಬೇಕೆಂಬ ದೃಢ ಸಂಕಲ್ಪದಿಂದ ಅಧಿಕಾರ ವಹಿಸಿಕೊಂಡ ಕೇವಲ 45 ದಿನಗಳಲ್ಲೇ ಅನ್ನಭಾಗ್ಯ ಯೋಜನೆ ಆರಂಭಿಸಲಾಯಿತು. ರಾಜ್ಯ ಸರ್ಕಾರದ ಆದ್ಯತಾ ಪಡಿತರ ಚೀಟಿದಾರರಿಗೆ ಕೇಂದ್ರದ 5 ಕೆಜಿ ಸೇರಿದಂತೆ ಪ್ರತಿ ತಿಂಗಳು 10 ಕೆಜಿ ಆಹಾರ ಧಾನ್ಯ ನೀಡಲಾಗುತ್ತಿದೆ. ಹೆಚ್ಚುವರಿ ಆಹಾರ ಧಾನ್ಯಗಳ ಲಭ್ಯತೆ ಕೊರತೆಯ ದೃಷ್ಟಿಯಿಂದ 5 ಕೆಜಿ ಆಹಾರ ಧಾನ್ಯಕ್ಕೆ ಮಾಸಿಕ ತಲಾ 170 ರೂಪಾಯಿಯನ್ನು ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತಿದೆ. 10 ಕೆಜಿ ಫುಡ್ ಗ್ರೈನ್ಸ್ ಅನ್ನ ಎಲ್ಲ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ ತಲಾ 10 ಕೆಜಿಯನ್ನು ಕೊಡುತ್ತೇವೆ. ಶಕ್ತಿ ಯೋಜನೆ ಕುಟುಂಬ ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಮಹಿಳೆಯರಲ್ಲಿ ಆರ್ಥಿಕ ಚೈತನ್ಯ ತುಂಬಲೆಂದೇ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಅಧಿಕಾರ ವಹಿಸಿಕೊಂಡ 15 ದಿನಗಳಲ್ಲೇ ಇಂತಹ ಮಹತ್ವದ ಯೋಜನೆಗೆ ಚಾಲನೆ ನೀಡಿದ್ದು ರಾಜ್ಯ ಸರ್ಕಾರದ ಹೆಗ್ಗಳಿಕೆಯಾಗಿದೆ. ಈ ಯೋಜನೆಯಲ್ಲಿ ರಾಜ್ಯದ ಮಹಿಳೆಯರಿಗೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ. ಇದರಿಂದ ಉದ್ಯೋಗಿ ಮಹಿಳೆಯರಿಗೆ ತಿಂಗಳಿಗೆ ಕನಿಷ್ಠ 2 ರಿಂದ 3 ಸಾವಿರ ರೂಪಾಯಿ ಉಳಿತಾಯವಾಗುತ್ತದೆ. ಎನಿ ವುಮನ್ ಕ್ಯಾನ್ ಟ್ರಾವೆಲ್ ಎನಿವೇರ್ ವಿತ್ ಇನ್ ಕರ್ನಾಟಕ ವಿತೌಟ್ ಪೇಯಿಂಗ್ ದಿ ಚಾರ್ಜ್.
ಇನ್ಕ್ಲೂಡಿಂಗ್ BMTC, ಇನ್ಕ್ಲೂಡಿಂಗ್ KSRTC. ಗೃಹಜ್ಯೋತಿ ಯೋಜನೆ ರಾಜ್ಯದ ಎಲ್ಲರ ಮೇಲಿರುವ ಆರ್ಥಿಕ ಹೊರೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲು ಆಡಳಿತ ವಹಿಸಿಕೊಂಡ 75 ದಿನಗಳಲ್ಲೇ ಗೃಹಜ್ಯೋತಿ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ರಾಜ್ಯದ ಪ್ರತಿ ಮನೆಗೂ ತಿಂಗಳಿಗೆ ಗರಿಷ್ಠ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡುವ ಈ ಯೋಜನೆಯಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲವಾಗಿದೆ. ಇದರಿಂದ ಪ್ರತಿ ಕುಟುಂಬಕ್ಕೂ ಮಾಸಿಕ 100 ರೂಪಾಯಿಗಳಷ್ಟು ಉಳಿತಾಯವಾಗುತ್ತಿದೆ. 200 ಯೂನಿಟ್ ಒಳಗಡೆ ಯಾರ್ಯಾರು ವಿದ್ಯುತ್ತನ್ನ ಖರ್ಚು ಮಾಡಿದ್ದಾರೆ, ಒಂದು ವರ್ಷದ ಅವರೇಜ್ ಅನ್ನ ತಗೊಂಡು ಅವರೇಜ್ ಎಷ್ಟು ಬರ್ತದೆ ಅದರ ಮೇಲೆ 10%, ಅಲ್ಲಿವರೆಗೆ ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆ ನಮ್ಮ ನಾಡಿನ ಮಹಿಳೆಯರು ತುಂಬಾ ಸ್ವಾಭಿಮಾನಿಗಳು. ಅವರ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ಗೌರವಾನ್ವಿತ ಬದುಕು ಕಟ್ಟಿಕೊಡಲು ಸರ್ಕಾರ ಕಟಿಬದ್ಧವಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದ 100 ದಿನಗಳಲ್ಲಿ ಜಾರಿಗೆ ತಂದ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಚೈತನ್ಯ ತಂದುಕೊಟ್ಟಿದೆ. ರಾಜ್ಯದ ಅಂತ್ಯೋದಯ, ಬಿಪಿಎಲ್, ಎಪಿಎಲ್ ಪಡಿತರ ಚೀಟಿಗಳಲ್ಲಿ ನಮೂದಾಗಿರುವ ಕುಟುಂಬದ ಯಜಮಾನಿಯ ಖಾತೆಗೆ ತಿಂಗಳಿಗೆ 2,000 ರೂಪಾಯಿ ಸಂದಾಯವಾಗಲಿದೆ. ಯಾರು ಯಜಮಾನಿ ಅಂತಕ್ಕಂಥದನ್ನ ಪಡ್ಕೊಂಡು ಅವ್ರಿಗೆ ಬೋತ್ APL ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು BPL ಕಾರ್ಡ್ ಹೋಲ್ಡರ್ಸ್ಗೆ ಇಬ್ಬರಿಗೂ ಕೂಡ ನಾವು 2,000 ರೂಪಾಯಿನ ತಿಂಗಳಿಗೆ ಜಮಾ ಮಾಡ್ತೇವೆ ಸರ್ಕಾರ. ಯುವ ನಿಧಿ ಪದವಿ ಅಥವಾ ಡಿಪ್ಲೊಮೊ ಶಿಕ್ಷಣ ಪೂರ್ಣಗೊಳಿಸಿ ಉದ್ಯೋಗದ ಹುಡುಕಾಟದಲ್ಲಿರುವ ಯುವ ಸಮುದಾಯಕ್ಕೆ ಮಾಸಿಕ ಕ್ರಮವಾಗಿ 3,000 ಹಾಗೂ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸ ತುಂಬಲೆಂದು ಆರಂಭಿಸಲಾಗಿರುವ ಯುವ ನಿಧಿ ಯೋಜನೆ 2023 ಡಿಸೆಂಬರ್ ತಿಂಗಳಿನಿಂದ ಜಾರಿಗೆ ಬರಲಿದೆ. 22-23ರಲ್ಲಿ ವ್ಯಾಸಂಗ ಮಾಡಿ ಪಾಸ್ ಮಾಡಿರ್ತಾರಲ್ಲ ಈಗ ಆ ಎಲ್ಲ ಗ್ರಾಜುಯೇಟ್ಸ್ಗಳಿಗೆ ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಕೋರ್ಸಸ್ ಅವರು ಎಲ್ಲಿಂದ ರಿಜಿಸ್ಟರ್ ಆಯ್ತಾರೆ ಅಲ್ಲಿಂದ ಡಿಪ್ಲೊಮಾ ಮಾಡಿರೋರಿಗೆ 1,500 ರೂಪಾಯಿ, ಗ್ರಾಜುಯೇಟ್ಸ್ಗೆ 3,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. ಅರ್ಹರಿಗೆ ಉದ್ಯೋಗ ಸಿಕ್ಕುವವರೆಗೆ, ಆದರೆ ಗರಿಷ್ಠ 2 ವರ್ಷಗಳ ಕಾಲ ಭತ್ಯೆ ನೀಡಲಾಗುತ್ತದೆ. ರಾಜ್ಯದ ದಲಿತರ ಹಿತರಕ್ಷಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರ ಪ್ರಸ್ತುತ ಜಾರಿಯಲ್ಲಿರುವ PTCL ಕಾಯ್ದೆಗೆ ತಕ್ಷಣವೇ ಜಾರಿಗೆ ಬರುವಂತೆ ತಿದ್ದುಪಡಿ ತಂದಿದೆ. ಈ ಅಧಿನಿಯಮದ ಉಪಬಂಧಗಳನ್ನು ರದ್ದುಪಡಿಸಲು ಯಾವುದೇ ಕಾಲಮಿತಿ ಅಥವಾ ಯುಕ್ತ ಸಮಯವಿರತಕ್ಕದ್ದಲ್ಲ ಎಂದು ತಿದ್ದುಪಡಿ ಮಾಡಲಾಗಿದೆ. ರಾಜ್ಯದ ಬಹುಪಾಲು ಅರ್ಹ ಫಲಾನುಭವಿಗಳನ್ನು ತಲುಪುವ ನಿಟ್ಟಿನಲ್ಲಿ ರೂಪಿಸಲಾಗಿರುವ ಈ 5 ಗ್ಯಾರಂಟಿ ಯೋಜನೆಗಳು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿವೆ. ಹಲವಾರು ರಾಜ್ಯಗಳು ಇದನ್ನು ಅನುಸರಿಸುತ್ತಿವೆ. ಒಟ್ಟಾರೆಯಾಗಿ ನಾಡಿನ ಬಡವರ, ದಲಿತರ, ಹಿಂದುಳಿದ, ಅಲ್ಪಸಂಖ್ಯಾತ ವರ್ಗದವರಲ್ಲಿ ಗೌರವಯುತ ಜೀವನ ಸಾಗಿಸುವ ಆತ್ಮಸ್ಥೈರ್ಯ ತುಂಬಿರುವುದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದ ಸಾಧನೆಯಾಗಿದೆ. ಬಂಧುಗಳೇ, ಕರ್ನಾಟಕ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ 100 ದಿನಗಳನ್ನು ಪೂರೈಸಿದೆ. ಈ ಹೊತ್ತಿನಲ್ಲಿ ಕರ್ನಾಟಕ ಸರ್ಕಾರ ಬಡವರ ಪರವಾಗಿ, ದೀನರ ಪರವಾಗಿ, ಶೋಷಿತರ ಪರವಾಗಿ, ಮಹಿಳೆಯರ ಪರವಾಗಿ ಕೈಗೊಂಡಂತಹ ಕಾರ್ಯಕ್ರಮಗಳ ಮಾಹಿತಿಯನ್ನ ನೋಡಿದಿರಿ ನೀವು. ಇದೀಗ ನಾಡಿನ ಸುವಿಖ್ಯಾತ ಸಂಗೀತ ನಿರ್ದೇಶಕರು ಅವರ ಎಲ್ಲ ಚಿತ್ರಗಳಲ್ಲಿ ನಗುವೆ ತುಂಬಿ ತುಳುಕಾಡುತ್ತೆ, ನಮ್ಮನ್ನ ಸದಾಕಾಲ ರಂಜಿಸುವಂತಹ ಕೆಪಿಸಿಸಿಯ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರೂ ಆಗಿರುವಂತಹ ಶ್ರೀ ಸಾಧು ಕೋಕಿಲ ಅವರ ತಂಡದಿಂದ ಸಂಗೀತದ ರಸದೌತಣ ಮೂಡಿ ಬರುತ್ತೆ. ನಿಮಗಾಗಿ ಆ ಎಲ್ಲ ಕಲಾವಿದರಿಗೆ ಚಪ್ಪಾಳೆಯ ಮೂಲಕ ಗೌರವವನ್ನು ಸೂಚಿಸೋಣ ಪ್ರೀತಿಯ ಬಂಧುಗಳೇ.
ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಸೀಮೆ ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು, ಬಸವೇಶ್ವರ ರನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಚಾಮುಂಡಿ ರಕ್ಷೆಯು ನಮಗೆ ಗೋಮಟೇಶ ಕಾವಲು ಇಲ್ಲಿ, ಶೃಂಗೇರಿ ಶಾರದೆ ವೀಣೆ ರಸ ತುಂಗೆಯಾಗಿದೆ ಇಲ್ಲಿ, ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಏಳೇಳು ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ, ಏನೇನು ಕಷ್ಟವೇ ಇರಲಿ ಸಿರಿಗನ್ನಡಕ್ಕಾಗೆ ದುಡಿಯುವೆ. ತನು ಕನ್ನಡ ಮಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಬಂಧುಗಳೇ, ಮಹಿಳಾ ಸಬಲೀಕರಣಕ್ಕಾಗಿ ಶ್ರೀ
ಸ್ವಾವಲಂಬನೆಗಾಗಿ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ನಿಮ್ಮ ಮನೆ ಬಾಗಿಲಿಗೆ ತಂದಿದೆ. ಈ ಕಾರ್ಯಕ್ರಮಕ್ಕೆ ಇದಾಗಲೇ ಅನೇಕ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಸನ್ಮಾನ್ಯ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಮಳವಳ್ಳಿಯ ಶಾಸಕರಾಗಿರುವಂತಹ PM ನರೇಂದ್ರ ಸ್ವಾಮಿಯವರು ಕೂಡ ಜೊತೆಗಿದ್ದಾರೆ. ಗೃಹ ಸಚಿವರಾಗಿರುವಂತಹ ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರ್ ಅವರ ಆಗಮನವಾಗಿದೆ. ಚಪ್ಪಾಳೆಗಳ ಮುಖೇನ ಸ್ವಾಗತವನ್ನ ಕೋರೋಣ ಪ್ರೀತಿಯ ಬಂಧುಗಳೇ. ಜನರೆಡೆಗೆ ಕೈ ಬೀಸಿ ನಿಮ್ಮೊಂದಿಗೆ ನಾವಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಅವರು. ಬಂಧುಗಳೇ, ನಮ್ಮೊಂದಿಗೆ ಈ ಇಡೀ ಕಾರ್ಯಕ್ರಮದ ಎಲ್ಲ ಕ್ಷಣಗಳಲ್ಲಿ ಇರುವಂತಹ ಮಳವಳ್ಳಿಯ ಶಾಸಕರಾದ ಮಾನ್ಯ ಶ್ರೀ PM ನರೇಂದ್ರ ಸ್ವಾಮಿಯವರನ್ನ ಬರಮಾಡಿಕೊಳ್ಳೋಣ. ಅವರ ಮಾತುಗಳಿಗಾಗಿ ನಿಮ್ಮ ಚಪ್ಪಾಳೆಗಳ ಸಮೇತ ಮೈಸೂರಿನ ಈ ಅದ್ಭುತ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಒಂದು ಅದ್ದೂರಿಯ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ತಾಯಂದರಿಗೆ ಮತ್ತು ಎಲ್ಲ ಸಹೋದರ ಬಂಧುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ಇವತ್ತೇನು ಇಲ್ಲಿ ನಡೀತಾ ಇದೆ, ಇದಕ್ಕೆ ಹಿನ್ನೆಲೆಯನ್ನ ನಾನು ನಿಮಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಚುನಾವಣೆಗೆ ಹೋಗೋದಕ್ಕಿಂತ ಮೊದಲು ನಮ್ಮ ಪಕ್ಷ ರಾಜ್ಯದಲ್ಲಿ ಜನರ ಸಂಕಷ್ಟಗಳನ್ನ ಅರಿತು ಈ ರಾಜ್ಯದ ಜನತೆಗೆ ಏನು ವಿಚಾರದಲ್ಲಿ ನಾವು ಜವಾಬ್ದಾರಿಯನ್ನ ನೀಡಿದರೆ ನಮ್ಮ ಜನರ ಬದುಕು ಹಸನಾಗ್ತದೆ, ಬಡವ ಮತ್ತು ಶ್ರೀಮಂತನ ಅಂತರ ಕಡಿಮೆ ಆಗಲಿಕ್ಕೆ ನಮ್ಮ ಕಾರ್ಯಕ್ರಮಗಳು ಏನಿರಬೇಕು ಅನ್ನೋದನ್ನ ನಮ್ಮ ಮುಂದಾಲೋಚನೆಯ ಯೋಜನೆಗಳನ್ನ ನಿಮ್ಮ ಮುಂದೆ ನಾವು ಸ್ಪಷ್ಟಪಡಿಸಿದ ಆಧಾರದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಆಳ್ವಿಕೆನಲ್ಲಿದೆ. ಬಂಧುಗಳೇ, ನಿಮ್ಗೆಲ್ರಿಗೂ ಜ್ಞಾಪಕ ಇರಬಹುದು, ಇವತ್ತು ಅನ್ನಭಾಗ್ಯದ ಬಗ್ಗೆ ನಾವು ಮಾತಾಡೋದಕ್ಕೂ ಮೊದಲು ಅಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಷ್ಟ್ರದ ಪ್ರಧಾನಿಯಾಗಿದ್ದಾಗ ಈ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗೆ ಪಡಿತರ ವ್ಯವಸ್ಥೆಯನ್ನ ನೀಡಲಿಕ್ಕೆ ಒಂದು ಪಡಿತರ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದೆ ಆ ಮಹಾತಾಯಿ ಶ್ರೀಮತಿ ಇಂದಿರಾ ಗಾಂಧಿ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಜ್ಞಾಪಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಉಳುವವನೇ ಭೂಮಿಯ ಒಡೆಯ ಅಂದ್ರೆ ಭೂಮಿಯ ಹಂಚಿಕೆಯನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜವಾಬ್ದಾರಿಯಿಂದ ಎಲ್ಲ ವರ್ಗದ ಬಡವರಿಗೆ ನ್ಯಾಯವನ್ನ ಕೊಡ್ತಕ್ಕಂಥ ಸಾಮಾಜಿಕ ಪರಿಕಲ್ಪನೆ ಕಾಂಗ್ರೆಸ್ ಪಕ್ಷದ್ದು. ಇವತ್ತು ನಮ್ಮಲ್ಲಿ ನಮ್ಮ ಚುನಾವಣೆಗೂ ಮೊದಲು ನಮ್ಮೆಲ್ಲರ ಭವಿಷ್ಯತ್ತಿನ ಕಣ್ಮಣಿ ಅಚ್ಚುಮೆಚ್ಚಿನ ನಾಯಕ ಶ್ರೀ ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಪ್ರಣಾಳಿಕೆಯಲ್ಲಿ
ಹೊರೆಸುವ ನಾಯಕ ನೀನಾಗು ಭಾರತ ದೇಶದ ಬಡವರ ಕಂಬನಿ ಹೊರೆಸುವ ನಾಯಕ ನೀನಾಗು ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬಂಧುಗಳೇ, ಈ ಶಬ್ದ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಹಿರಿಮೆ ಗರಿಮೆಯನ್ನು ನೆನಪಿಸುವಂತಹ ಶಬ್ದ. ಈ ಶಬ್ದವನ್ನು ಕೇಳಿದ ಕೂಡಲೇ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ. ಗೌರವಾನ್ವಿತ ಶ್ರೀ ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ವೇದಿಕೆಗೆ ಬರಲಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವ ಸಂಪುಟದ ಸದಸ್ಯರು ವೇದಿಕೆಗೆ ಆಗಮಿಸಲಿದ್ದಾರೆ. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ನಾವು ಕಾಯುತ್ತಿರುವಂತಹ ಆ ಕ್ಷಣ ಇದೀಗ ಸಾಕಾರಗೊಂಡಿದೆ. ರಾಜ್ಯಸಭೆಯಲ್ಲಿ ಮಾನನೀಯ ವಿರೋಧ ಪಕ್ಷದ ನಾಯಕರು, ಎಐಸಿಸಿಯ ಸನ್ಮಾನ್ಯ ಅಧ್ಯಕ್ಷರು, ನಾಡು ಕಂಡಿರುವ ಹಿರಿಯ ನಾಯಕರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು, ಅಂತೆಯೇ ಮಾನನೀಯ ಸಂಸದರು, ಎಐಸಿಸಿಯ ಈ ಹಿಂದಿನ ಅಧ್ಯಕ್ಷರು ಆದ ವಿಶೇಷ ಅತಿಥಿಯಾಗಿ ಆಗಮಿಸಿರುವ ಶ್ರೀ ರಾಹುಲ್ ಗಾಂಧೀಜಿಯವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿಕೆ ಶಿವಕುಮಾರ್ ಅವರು, ಮಿಕ್ಕೆಲ್ಲ ಅತಿಥಿ ಗಣ್ಯರು ವೇದಿಕೆಗೆ ಆಗಮಿಸುವ ಆ ಸುಸಮಯ ಈಗೋ ಬಂದಿದೆ. ಬಂಧುಗಳೇ, ಈಗಾಗಲೇ ಹಲವು ಅತಿಥಿ ಗಣ್ಯರು ವೇದಿಕೆಯಲ್ಲಿ ಇದ್ದಾರೆ. ಈ ಎಲ್ಲ ಮಹನೀಯರ ಆಗಮನದ ಬಳಿಕ ಸಮಾರಂಭದ ಶುಭಾರಂಭ. ಬಂಧುಗಳೇ, ದಿ ಕೌಂಟ್ ಡೌನ್ ಹ್ಯಾಸ್ ಬಿಗಿನ್ ಅಂತ ನಾವೇನು ಆಂಗ್ಲ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ. ನನ್ನ ಜೊತೆ ನೀವೆಲ್ಲರೂ ಸಹ ಈ ಕೌಂಟ್ ಡೌನ್ ಅಲ್ಲಿ ಭಾಗಿಯಾಗಿ ಕೆಲವೇ ಕ್ಷಣಗಳಲ್ಲಿ 5, 4 ದಿ ಕೌಂಟ್ ಡೌನ್ ಹ್ಯಾಸ್ ಬಿಗನ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಮಹನೀಯರೇ, ಮಹಿಳೆಯರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ರಾಹುಲ್ ಗಾಂಧಿ ಅವರು, ಶ್ರೀ ಸಿದ್ದರಾಮಯ್ಯನವರು, ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರು ಇಲ್ಲಿಗೆ ಆಗಮಿಸುವರಿದ್ದಾರೆ. ವೇದಿಕೆಯಿಂದ ಕಣ್ಣು ಹಾಯಿಸಿದರೆ ಇಲ್ಲಿ ಕಾಡುತ್ತಿರುವುದು ಜನಸಾಗರ ಎಂಬುದು ಖಂಡಿತ ಅತಿಶಯೋಕ್ತಿಯಲ್ಲ, ಉತ್ಪ್ರೇಕ್ಷೆಯಲ್ಲ. ಮೈಸೂರು ವಿವಿಧ ಸ್ಥಳಗಳಲ್ಲಿ ಸೇರಿರುವಂತಹ ನಮ್ಮೆಲ್ಲ ಕರ್ನಾಟಕದ ಜನತೆ, ಗ್ರಾಮೀಣ ಭಾಗದ ಜನತೆ ಇರಬಹುದು, ನಗರ ಪ್ರದೇಶದ ಜನತೆ ಇರಬಹುದು, ಇವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಅತ್ಯಂತ ಸಂತೋಷದಾಯಕವಾಗಿರತಕ್ಕಂಥ ವಿಷಯ. ಸಮಾರಂಭದಲ್ಲಿ ನಾಡಗೀತೆ, ಸ್ವಾಗತದ ನುಡಿಗಳು, ಪ್ರಾಸ್ತಾವಿಕ ನುಡಿಗಳು, ಇದಲ್ಲದೆ ವಿದ್ಯುಕ್ತ ಉದ್ಘಾಟನೆ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಹಾಗೂ ಕೆಲವು ಫಲಾನುಭವಿಗಳೊಂದಿಗೆ ಸಂವಾದ ಹಾಗೂ ಅತಿಥಿ ಗಣ್ಯರ ನುಡಿಗಳು, ಸಾಂಕೇತಿಕವಾಗಿ 10 ಮಂದಿಗೆ, ಈ 10 ಮಂದಿ ಫಲಾನುಭವಿಗಳಿಗೆ ಈ ಯೋಜನೆಯ ಲಾಭದ ವಿತರಣೆ, ಇವೆಲ್ಲವೂ ಕಾರ್ಯಕ್ರಮ ಪಟ್ಟಿಯಲ್ಲಿವೆ. ಇವೆಲ್ಲವೂ ಇಂದಿನ ಕಲಾಪದಲ್ಲಿ ಸಾಧ್ಯವಾಗಲಿವೆ. ಬಂಧುಗಳೇ, ತೆರೆಯ ಮೇಲೆ ತಾವು ನೋಡ್ತಾ ಇದ್ದೀರಿ, ಎಲ್ಲ ಗಣ್ಯಾತಿ ಗಣ್ಯರು ಇದೀಗ ಮುಖ್ಯ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ನಿಮ್ಮ ಜೋರಾದ ಕರ್ತಾಂಡದೊಂದಿಗೆ ತಾವೆಲ್ಲರೂ ಸಹ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಹಾಗೂ ಸ್ವಾಗತಿಸಿ.
ನಾಡು ಕಂಡ ಹಿರಿಯ ನಾಯಕರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಎಐಸಿಸಿಯ ಸನ್ಮಾನ್ಯ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಬಂಧುಗಳೇ, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ಶ್ರೀ ರಾಹುಲ್ ಗಾಂಧೀಜಿ. ಮಾನನೀಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿಕೆ ಶಿವಕುಮಾರ್ ಇವರೆಲ್ಲರೂ ಇದೀಗ ವೇದಿಕೆಗೆ ಇನ್ನೂ ಭರ್ಜರಿಯಾದ ಚಪ್ಪಾಳೆಯೊಂದಿಗೆ, ಉತ್ಸಾಹದ ಉಲ್ಲಾಸದ ಆ ಚಪ್ಪಾಳೆಯೊಂದಿಗೆ ಇವರೆಲ್ಲರನ್ನ ವೇದಿಕೆಗೆ ನಾವು ಬರಮಾಡಿಕೊಳ್ಳೋಣ. ಈ ಯೋಜನೆಯ ಅನುಷ್ಠಾನದ ಸಂದರ್ಭದಲ್ಲಿ ಬಂದಿರುವಂತಹ ಎಲ್ಲರೂ ಸಹ ಇದೀಗ ತಮ್ಮ ಎಲ್ಲರಿಗೂ ಶುಭವನ್ನ ಕೋರ್ತಾರೆ. ಮಾನನೀಯ ಸಚಿವರುಗಳು ಶ್ರೀ ಚಲುವರಾಯಸ್ವಾಮಿ ಅವರು, ಶ್ರೀ KH ಮುನಿಯಪ್ಪ ಅವರು ಮತ್ತು ಈ ಸ್ತುತಿಯ ಸಮಾರಂಭದ ಹಿಂದಿನ ದೊಡ್ಡ ಚಾಲನಾ ಶಕ್ತಿ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಇವರೆಲ್ಲರೂ ಇದೀಗ ನಿಮ್ಮ ಮುಂದೆ ನಿಮ್ಮೊಂದಿಗೆ ಕರ್ನಾಟಕ ಸರ್ಕಾರ ಸದಾ ಇರುತ್ತೆ ಅನ್ನುವಂತಹ ಸಂದೇಶವನ್ನ ಎಲ್ಲ ಗಣ್ಯರು ರವಾನೆಯನ್ನು ಮಾಡಿ ವೇದಿಕೆಯ ಕಾರ್ಯಕ್ರಮದ ಆರಂಭಕ್ಕೆ ನಾಂದಿ ಹಾಡಿದ್ದಾರೆ. ವೇದಿಕೆಯ ಕಾರ್ಯಕ್ರಮ ಇದೀಗ. ದಯಮಾಡಿ ಎಲ್ಲರೂ ಸಹ ಆಸನಗಳಲ್ಲಿ ಆಸೀನರಾಗಿರಬೇಕಾಗಿ ವಿನಂತಿ. ಹಾಗೆಯೇ ಎಲ್ಲ ಗಣ್ಯಾತಿ ಗಣ್ಯರು ತಮ್ಮ ಸ್ಥಾನಗಳಿಗೆ ತೆರಳಿದ ನಂತರ ಈ ವೇದಿಕೆಯ ಸಮಾರಂಭ ಆರಂಭ ಆಗಲಿದೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ಕರುನಾಡಿನ ಬಂಧುಗಳೇ, ನಿಮಗಿದು ನಮಸ್ಕಾರ. ಮನೆ ಮನೆಯಲ್ಲಿ ದೀಪ ಹಚ್ಚುವವಳು ಗೃಹಲಕ್ಷ್ಮಿ, ಮನ ಮನಗಳನ್ನು ಬೆಳಗುವವಳು ಗೃಹಲಕ್ಷ್ಮಿ, ಕುಟುಂಬಕ್ಕೆ ಕಣ್ಣಾದವಳು ಗೃಹಲಕ್ಷ್ಮಿ, ಸಂಸಾರದ ಸೂತ್ರ ಹಿಡಿದವಳು ಅಫ್ಕೋರ್ಸ್ ಗೃಹಲಕ್ಷ್ಮಿ, ಕನ್ನಡ ನಾಡಿನ ಕುಟುಂಬದ ಕಣ್ಮಣಿಯರಿಗೆ ವರವಾಗಿ ಬಂದಿರುವ ಮಹತ್ವಾಕಾಂಕ್ಷೆಯ ಯೋಜನೆಯೇ ಗೃಹಲಕ್ಷ್ಮಿ. ಬಂಧುಗಳೇ, ತಮಗೆಲ್ಲರಿಗೂ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪರವಾಗಿ ಸ್ತ್ರೀ ಸ್ವಾವಲಂಬನೆಯತ್ತ ಒಂದು ದಿಟ್ಟ ಹೆಜ್ಜೆಯಾಗಿರತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಸಮಾರಂಭಕ್ಕೆ ಕಾರ್ಯಕ್ರಮದ ನಿರೂಪಕರಾಗಿ ನಾನು ಶಂಕರ್ ಪ್ರಕಾಶ್, ನಾನು ಅಪರ್ಣಾ, ತಮ್ಮೆಲ್ಲರಿಗೂ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್. ಈ ಐತಿಹಾಸಿಕ ಸಮಾರಂಭಕ್ಕೆ ಇದೀಗ ಶುಭ ಚಾಲನೆ. ನಾಡಗೀತೆಯೊಟ್ಟಿಗೆ ನಾಡು ಕಂಡಿರುವಂತಹ ಖ್ಯಾತ ಕಲಾವಿದರು, ಸಂಗೀತಜ್ಞರು ಹಾಗೂ ಕೆಪಿಸಿಸಿ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರೂ ಆದ ಶ್ರೀ ಸಾಧು ಕೋಕಿಲ ಮತ್ತು ತಂಡದವರಿಂದ ಇದೀಗ ನಾಡಗೀತೆ, ಸ್ಟೇಟ್ ಆಂಥಮ್, ನಾಡಗೀತೆ. ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವ
ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಂದರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪುಣ್ಯ ಪಂಬಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ತಾರಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಕೈಲಮ ಹೊಯ್ಸಳರಾಡಿದ ನಾಡೆ ಕಂಕಣ ಗಂಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜ್ಞಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ತುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಕಾರ್ಯಕ್ರಮವನ್ನು ನೀಡಿ ಇದೀಗ ನಾಡಗೀತೆಯನ್ನು ಪ್ರಸ್ತುತಪಡಿಸಿದ ಶ್ರೀ ಸಾಧು ಕೋಕಿಲ ಹಾಗೂ ತಂಡದವರಿಗೆ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಮನೆ ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸುವಂತಹ ಆ ಗೃಹಲಕ್ಷ್ಮಿಯರಿಗೆ ವರಮಾನವಾಗಿ ಕರ್ನಾಟಕ ಸರ್ಕಾರದ ಕೊಡುಗೆ ಮಾಸಿಕ 2,000 ರೂಪಾಯಿಗಳು. ಇದನ್ನು ಸಾಕ್ಷೀಕರಿಸುತ್ತಿರುವ ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲರನ್ನೂ ಇದೀಗ ಸ್ವಾಗತಿಸುವ ಸಮಯ. ಸ್ವಾಗತದ ಹೊಣೆಯನ್ನ ಹೊತ್ತಿದ್ದಾರೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್, ಆನರಬಲ್ ಮಿನಿಸ್ಟರ್ ಫಾರ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಸನ್ಸ್. ಬಂಧುಗಳೇ, ಸ್ವಾಗತಿಸಿ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಅವರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡ ದೇವತೆಯಾದಂಥ ಶ್ರೀ ಚಾಮುಂಡೇಶ್ವರಿಯ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಸುಳೆಬಾವಿ ಮಹಾಲಕ್ಷ್ಮಿಯ ಪಾದಗಳಿಗೆ, ಉಚ್ಗಾಂವ್ ಮಳೆಕರ್ಣಿಯ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಪೂರ್ಣವಾದಂಥ ಯೋಜನೆ ಗೃಹಲಕ್ಷ್ಮಿಯ ಯೋಜನೆಯ ಸೌಲಭ್ಯ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ರಾಜ್ಯದ ಮಹಿಳೆಯರ ಸ್ವಾಭಿಮಾನ ಸ್ವಾವಲಂಬನ ಜೀವನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುಗೆ ಕೊಟ್ಟಂತ ಈ ಯೋಜನೆಯಲ್ಲಿ ಭಾಗವಹಿಸಿದಂತ ಉದ್ಘಾಟಕರು ಆದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಶ್ರೀ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಹೃದಯಪೂರ್ಣವಾದಂಥ ಇಲಾಖೆಯ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು ಬಂದು ಅವರಿಗೆ ಗೌರವವನ್ನ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನ ವಹಿಸಿ ಇಡೀ ದೇಶದ ಯುವಕರ ಕಣ್ಮನಿ, ಎಲ್ಲ ದೀನ ದಲಿತರ, ಮಹಿಳೆಯರ ಚಿಂತಕರು ಆದಂತ ನಮ್ಮ ಯುವ ನಾಯಕರು ಆದಂತ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಮಹಿಳೆಯರಿಗೆ
ಕಲ್ಯಾಣ ಇಲಾಖೆ ಮತ್ತು ವೈಯಕ್ತಿಕವಾಗಿ ಮತ್ತು ರಾಜ್ಯದ ಎಲ್ಲ ಇವತ್ತು ರಕ್ಷಾ ಬಂಧನ ಎಲ್ಲ ಅಕ್ಕ ತಂಗಿಯರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನ ಕೋರ್ತೇನೆ. ಮಾನ್ಯ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲ ಶಾಸಕರು ಬಂದು ಅವರನ್ನ ಸನ್ಮಾನಿಸಬೇಕಂತ ನಾನು ಕೋರ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನುಡಿದಂತೆ ನಡೀತಾ ಇರುವಂತ ಭಾಗ್ಯಗಳ ಸರದಾರ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸ್ತಾ ಇರುವಂತ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹೃದಯಪೂರ್ಣವಾದಂತ ಸ್ವಾಗತವನ್ನ ಕೋರ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರಿಗೆ ಇದೀಗ ಗೌರವ ಸಮರ್ಪಣೆ ಸಾಧ್ಯವಾಗುತ್ತಿದೆ. ಖುದ್ದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಿಕ್ಕೆಲ್ಲ ಶಾಸಕರುಗಳೊಟ್ಟಿಗೆ ಈ ಗೌರವ ಸಮರ್ಪಣೆಯನ್ನ ಸಾಧ್ಯ ಮಾಡಿಕೊಡುತ್ತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸ್ವಾಗತ ಸುಸ್ವಾಗತ. ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್, ಶ್ರೀ ಎಚ್ ಸಿ ಮಹಾದೇವಪ್ಪ ಹಾಗೂ ಎಲ್ಲ ಗಣ್ಯರಿಂದ. ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು, ಸಂಘಟನಾ ಚತುರರು, ನಮ್ಮೆಲ್ಲರ ಆಶಾ ಕಿರಣ, ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ತಮ್ಮೆಲ್ಲರ ವತಿಯಿಂದ ವೈಯಕ್ತಿಕವಾಗಿ ನಾನು ಅವರಿಗೆ ಶುಭವನ್ನ ಕೋರ್ತೇನೆ, ಸ್ವಾಗತವನ್ನ ಕೋರ್ತೇನೆ. ಅವರನ್ನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಬಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಬಂಧುಗಳೇ,